ನಮಸ್ಕಾರ. ನಾನು ದೇವೇಂದ್ರ ಜಟಾಯು ವಿಂಗ್ಸ್ ವಾಸ್ತುಶಾಸ್ತ್ರದಿಂದ ಬರ್ತಾ ಇದ್ದೀನಿ. ಇವತ್ತು ಇದು ಇಂಪಾರ್ಟೆಂಟು ಡಿಸ್ಕಷನ್ ಇರುತ್ತೆ. ನಾನು ಯಾವಾಗಲೂ ಒಂದೊಂದು ಎಪಿಸೋಡು ಒಂದೊಂದು ನಂದು ಯೂಟ್ಯೂಬ್ ಇದರಲ್ಲಿ ಪ್ರೋಗ್ರಾಮಲ್ಲಿ 11 ಪಾಯಿಂಟ್ ಮಾತಾಡ್ತೀನಿ. ಅದು 11 ಪಾಯಿಂಟ್ ಮಾತಾಡೋಷ್ಟಿಗೆ 1 ಅವರ್ ಆಗ್ಬೋದು, ದೊಡ್ಡ ವೀಡಿಯೋನ ಆಗ್ಬೋದು. ಸೊ ಕೇಳಿ. ಸೊ ಯಾರು ವಾಸ್ತುಶಾಸ್ತ್ರಕ್ಕೆ ರೆಸ್ಪೆಕ್ಟ್ ಕೊಡಲ್ಲ, ವಾಸ್ತುಶಾಸ್ತ್ರ ಅಂದರೆ ಏನು, ಸ್ವಲ್ಪ ಡೌಟ್ಸ್ ಇರುತ್ತೆ. ವಾಸ್ತುಶಾಸ್ತ್ರ ನಾವು ಯಾಕೆ ತಗೊಬೇಕು, ಅದರಿಂದ ಏನು ಲಾಭ, ಈ ಥರ ತಿಳುವಳಿಕೆ ಇರೋರಿಗೆ ಈ ವಿಡಿಯೋ ನೋಡಿದ್ರೆ ಇನ್ನೂ ಸ್ವಲ್ಪ ಒಳ್ಳೆ ನಾಲೆಜ್ ಬರುತ್ತೆ. ನಾನು ಯಾಕೆ ವಾಸ್ತುಶಾಸ್ತ್ರ ನೋಡಬೇಕು ಅಂದ್ಬಿಟ್ಟು. ವಾಸ್ತುಶಾಸ್ತ್ರ ನೋಡಬೇಕಂದ್ರೆ ದೇವ್ರದ್ದು ಅನುಗ್ರಹ ಇಲ್ಲದೆ ಯಾವುದೂ ಆಗಲ್ಲ. ದೇವ್ರದ್ದು ನಿಮಗೆ ಆಶೀರ್ವಾದ ಇರಬೇಕು, ದೇವ್ರದ್ದು ಬ್ಲೆಸ್ಸಿಂಗ್ ಇದ್ರೇ ಆಗೋದು. ಸೊ ದೇವರು, ನಾವು ಎಲ್ಲ ದೇವ್ರನ್ನ ನಂಬ್ತೀವಿ, ದೇವರು ಪಾಸಿಟಿವ್ ವೈಬ್ರೇಷನು. ನಾವು ವಾಸ್ತುವ್ರು ಮಾತಾಡೋ ಪಾಸಿಟಿವ್ ವೈಬ್ರೇಷನ್ನು. ಯಾರು ದೇವ್ರನ್ನ ನಂಬ್ತಾರೋ ಅವರು ದೇವ್ರ ಹತ್ರ ಸಂಕಲ್ಪ ಮಾಡಿದ್ರೆ ನಮ್ಮಂಥವ್ರು ವಾಸ್ತುಶಾಸ್ತ್ರ ಅವರು ಅನುಗ್ರಹ ಆಗಿ ನಿಮಗೆ ಬಂದು ನಾವು ವಾಸ್ತು ಸೈಟು ನೋಡೋದು, ವಾಸ್ತು ಮನೆಗೆ ಪ್ಲ್ಯಾನ್ ನೋಡೋದಾಗತ್ತೆ. ಎಲ್ಲರಿಗೂ ವಾಸ್ತುಶಾಸ್ತ್ರದ ಯೋಗ ಬರಲ್ಲ, ಅದು ಅರ್ಥ ಮಾಡ್ಕೊಳ್ಳಿ. ದೇವ್ರ ಅನುಗ್ರಹ ಇದ್ದರೇ ಬರೋದು. ಇದು ಪಾಯಿಂಟು ಕ್ಲಿಯರ್ ಮಾಡ್ಕೊಳ್ಳಿ, ಓಕೆನಾ. ಇವಾಗ ನಿಮಗೆ ಕೆಲವ್ರಿಗೆ ಅಹಂಕಾರ ಇರತ್ತೆ. ಜನಗಳಿಗೆ ನಾನು ವಾಸ್ತುಶಾಸ್ತ್ರ ಏನಕ್ಕೆ ನೋಡಬೇಕು, ನೋಡಿಲ್ಲ ಅಂದ್ರೆ ಏನಾಗತ್ತೆ ಅನ್ನೋ ಕ್ವಶನ್ ಮಾಡೋರಿಗೆ ಇವತ್ತು ಈ ಪ್ರೋಗ್ರಾಮ್ ನೋಡಿ, ನಿಮಗೆ ಕ್ಲೀನಾಗಿ ಅರ್ಥ ಆಗತ್ತೆ. ಅದರಿಂದ ನಿಮ್ಗೆ ಏನು ಲಾಭ, ಏನಕ್ಕೆ ನೋಡಬೇಕು ಅಂದ್ಬಿಟ್ಟು ನಾನು 11 ಪಾಯಿಂಟ್ ಒಂದೊಂದಾಗಿ ಬರ್ಬಿಟ್ಟು ಹೋಗ್ತೀನಿ. ಇವಾಗ ಫಸ್ಟ್ ಇಲ್ಲಿ ಏನು ಬರ್ದಿದ್ದೀನಿ, ಬೈಯಿಂಗ್ ಎ ಹೋಮ್ ಬೈ 7 ಇಯರ್ಸ್. ಬೈಯಿಂಗ್ ಎ ಹೋಮ್ ಬೈ 7 ಇಯರ್ಸ್ ಅಂತ ಬರ್ದಿದ್ದೀನಿ. ವಾಸ್ತುಶಾಸ್ತ್ರ ನೋಡಿ, ಸೈಟ್ ನೋಡಿ, ಒಂದು ಪ್ಲ್ಯಾನ್ ನೋಡಿ ನೀವು ಮನೆ ಕಟ್ಟಿದ್ರೆ ಇನ್ನೊಂದು ಮನೆ ತಗೊಳ್ಳೋ ಯೋಗ ಇನ್ನೊಂದು 7 ಇಯರ್ಸಲ್ಲಿ ಬರುತ್ತೆ. 8ನೇ ವರ್ಷಕ್ಕೆ ಒಂದು ವಾಸ್ತುಶಾಸ್ತ್ರದ ಪಕ್ಕ ಸೈಟ್ ತಗೊಂಡು ಒಂದು ವಾಸ್ತುಶಾಸ್ತ್ರದ ಮನೆ ಕಟ್ಟ ಯೋಗ ಬರುತ್ತೆ. ನೀವು ವಾಸ್ತುಶಾಸ್ತ್ರ ನೋಡಿ ಮನೇಲಿ ಇದ್ರೆ, ನೀವು ವಾಸ್ತು ಮನೇಲಿ ಇರಬೇಕು, ಓಕೆನಾ. ಇಫ್ ಯು ಆರ್ ಇನ್ ವಾಸ್ತು ಹೋಮಲ್ಲಿ ಇದ್ರೆ ನೋಡಿ, ಇವಾಗ ನೀವು ವಾಸ್ತು ಹೋಮಲ್ಲಿ ಇದ್ದೀರಾ, ಇವಾಗ ನೀವು ವಾಸ್ತು ಹೋಮಲ್ಲಿ ಇದ್ದೀರಾ ಇದ್ರೆ ಬೆನಿಫಿಟ್ಸ್, ಇದು ಬೆನಿಫಿಟ್ಸ್ 1. ಇಲ್ಲಿ ಬರೀತೀನಿ ನೋಡಿ, ಬೆನಿಫಿಟ್ಸ್. ಇದು ಬೆನಿಫಿಟ್ಸ್ 1. ಬೈಯಿಂಗ್ ಎ ಹೋಮ್ ವಾಸ್ತು ಬೈ 7 ಇಯರ್ಸ್, ಅದು ಪಕ್ಕ. ಆರ್ ಸೈಟ್ ತಗೊಳ್ಳಿ ನೀವು. ಬೈಯಿಂಗ್ ಎ ಹೋಮ್ ಆರ್ ಸೈಟ್ ಬೈಯಿಂಗ್ ಎ ಹೋಮ್ ಆರ್ ಸೈಟ್ ವಾಸ್ತು ಬೈ 7 ಇಯರ್ಸ್. ವಾಸ್ತು ಸೈಟ್ ಆರ್ ಹೋಮ್ ಅಂದ್ಬಿಟ್ಟು ಬರೆಯೋಣ, ಅವಾಗ ಕನ್ಫ್ಯೂಷನ್ ಇರಲ್ಲ ನಿಮಗೆ, ಓಕೆನಾ. ಇವಾಗ ನಾನು ನಿಮ್ಗೆ ಹಿಂಗೆ ಬರೀತೀನಿ, ಬೈಯಿಂಗ್ ಎ ವಾಸ್ತು ಸೈಟ್ ಆರ್ ಹೋಮ್, ವಾಸ್ತು ಸೈಟ್ ಆರ್ ಹೋಮ್ ಬೈ 7 ಇಯರ್ಸ್. ಅದೊಂದು ಯೋಗ ಬರುತ್ತೆ ನಿಮಗೆ. ಎರಡಲ್ಲೂ ಒಂದು ತಗೊಂತೀರಾ ನೀವು, ಒಂದು ವಾಸ್ತು ಸೈಟನ ಆಗಲಿ, ಒಂದು ಹೋಮ್ ಅಂದರೆ ಮನೆ ಆಗಲಿ 7 ಇಯರ್ಸಲ್ಲಿ ಬೈ 7 ಇಯರ್ಸ್. ಇದು ಇಂಪಾರ್ಟೆಂಟ್, ತಗೊಂಡು ಆಗತ್ತೆ. ಯಾವಾಗ ನೀವು ವಾಸ್ತು ಶಾಸ್ತ್ರ ರೆಸ್ಪೆಕ್ಟ್ ಕೊಟ್ಟು ವಾಸ್ತು ಮನೇಲಿದ್ರೆ ಆ ಯೋಗ ಬರುತ್ತೆ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಸೆಕೆಂಡ್ ಪಾಯಿಂಟ್ ಏನಾಗತ್ತಂದ್ರೆ, ಇವಾಗ ನೀವು ಒಂದು ವಾಸ್ತುಶಾಸ್ತ್ರ ಮನೆ ತಗೊಂತೀರಾ, ನೀವು ವಾಸ್ತುಶಾಸ್ತ್ರ ಮನೆ ಕಟ್ತೀರಾ, ವಾಸ್ತುಶಾಸ್ತ್ರ ಹೋಮ್ಗೆ ಹೋಗ್ತೀರಾ, ಅವಾಗ ನಿಮ್ಮದು ಆರೋಗ್ಯ ಚೆನ್ನಾಗಿರುತ್ತೆ, ಅವಾಗ ಹೆಲ್ತ್ ಈಸ್ ವೆಲ್ತ್ ಆಗುತ್ತೆ. ಅದು ಇಂಪಾರ್ಟೆಂಟು ಪಾಯಿಂಟ್, ನೋಡ್ಕೊಳ್ಳಿ. ಇವಾಗ ಕೆಲವರು ನೋಡಲ್ಲ ವಾಸ್ತುಶಾಸ್ತ್ರ, ಅವ್ರಿಗೇನಾಗತ್ತಂದ್ರೆ ಹೆಲ್ತ್ ಆರೋಗ್ಯ ಹೋಗ್ಬಿಡುತ್ತೆ. ಇವಾಗ ಅವನು ವಾಸ್ತುಶಾಸ್ತ್ರ ನೋಡೋದ ಅದೇ ಮನೇಲಿ ಇರ್ತಾನೆ, ವಾಸ್ತುಶಾಸ್ತ್ರ ನೋಡೋದು ಮನೇಲಿ ಇರ್ತಾನೆ. ಅವನು ಅನ್ಕೊಂತಾನೆ ನನ್ಗೇನು ಆಗಿಲ್ವಲ್ಲ, ನಾನು ಚೆನ್ನಾಗಿದ್ದೀನಲ್ಲ ಅನ್ಕೊಂತಾನೆ. ಅವನು ಅನ್ಕೊಳೋದು 7 ಇಯರ್ಸ್ವರೆಗೂ ನಾರ್ಮಲ್ ಆಗಿ ಇರ್ಬೋದು. 8ನೇ ವರ್ಷಕ್ಕೆ ಅವನಿಗೆ ಗಂಡಂತರ ಸ್ಟಾರ್ಟ್ ಆಗುತ್ತೆ. ಬೈ 8th ಇಯರು ಅವನಿಗೆ ಕಷ್ಟಗಳು ಸ್ಟಾರ್ಟ್ ಆಗುತ್ತೆ. ಹೆಂಗ್ ಕಷ್ಟಗಳು ಸ್ಟಾರ್ಟ್ ಆಗತ್ತೆ ಅಂದ್ರೆ, ಒಂದು ಮನೇಲಿ ಒಂದು ಚೆನ್ನಾಗಿರೋರಿಗೆ ಸಡನ್ ಆಗಿ ಏನೋ ಒಂದು ಸೀರಿಯಸ್ ಹೆಲ್ತ್ ಇಶ್ಯೂಸ್ ಆಗ್ಬೋದು, ಹಾಸ್ಪಿಟಲೈಸೇಷನ್ ಆಗ್ಬೋದು, ಅಲ್ಲಿ ದುಡ್ಡು ಖರ್ಚಾಗ್ಬೋದು, ಇಲ್ಲ ಇನ್ನೂ ಸೀರಿಯಸ್ ಅಂದರೆ ಒಂದು ಡೆತ್ತು ಆಗ್ಬೋದು. 8th ಇಯರಲ್ಲಿ ನೆನ್ಪಿಟ್ಕೊಳ್ಳಿ, 8 ಇಯರ್ಸಲ್ಲಿ ಆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಆವಾಗ ಅದನ್ನ ರೆಡಿ ಮಾಡಿಕೊಂಡು ವಾಸ್ತು ನೋಡಿಕೊಂಡು ನೀವು ಕರೆಕ್ಷನ್ ಮಾಡಿಕೊಂಡ್ರೆ ಎಲ್ಲ ಚೆನ್ನಾಗಾಗತ್ತೆ. ಇಲ್ಲ ನಾನು ಕೇರೇ ಮಾಡಲ್ಲ ಅಂದ್ರೂ, ಅವಾಗ್ಲೂ 8 ವರ್ಷ ಅದು ಗಂಡಂತರಗಳು ನಡೆದ್ರೂ ಕೇರೇ ಮಾಡಲ್ಲ ವಾಸ್ತುಗೆ,
ವಾಸ್ತು ಬಗ್ಗೆ ತಲೆ ಕೆಡ್ಸ್ಕೊಳಲ್ಲ, ಹಂಗೆ ಟೇಕನ್ ಫಾರ್ ಥಿಂಗ್ಸ್ ಗ್ರಾಂಟೆಡ್ ಆಗಿ ಮಾಡಿಕೊಂಡು ಹಂಗೆ ಕಂಟಿನ್ಯೂ ಮಾಡಿದ್ರೆ, ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ, ಹಂಗೆ ಕಂಟಿನ್ಯೂ ಮಾಡಿ 15 ವರ್ಷಕ್ಕೆ ಹೋದರೆ ಆವಾಗ ತುಂಬ ಮೇಜರ್ ಪ್ರಾಬ್ಲಮ್ಸ್ ಆಗತ್ತೆ. ಎಷ್ಟೋ ವಂಶಗಳು ನಿರ್ವಂಶಗಳಾಗ್ಬಿಟ್ಟಿದೆ ಈ ಥರ ನೆಗ್ಲೆಕ್ಟ್ ಮಾಡಿರೋದ್ರಿಂದ. ಯಾಕಂದರೆ ಅವನು ತಾತ ಮುತ್ತಾತಗಳು ವಾಸ್ತು ನೋಡಲ್ಲ, ಇವನು ವಾಸ್ತು ನೋಡಲ್ಲ, ಇವನು ಮಕ್ಕಳು ವಾಸ್ತು ನೋಡಲ್ಲ. ಯಾವುದೋ ಒಂದು ಬಂಗ್ಲಾದಲ್ಲಿ ಇರ್ತಾರೆ, ಬೇಕಾದ್ರೆ ನೋಡಿ ಬಂಗ್ಲಾಗಳು ನಿಮ್ಗೆ ಕಾಣುತ್ತೆ ಸಿಟಿಯಲ್ಲಿ, ಬೆಂಗಳೂರು ಸಿಟಿಯಲ್ಲೇ ನೋಡಿ, ಒಬ್ಬನೇ ಇರ್ತಾನೆ ಬಂಗ್ಲಾದಲ್ಲಿ, ಒಂದೇ ಒಂದು ಲೈಟ್ ಉರಿತಾ ಇರತ್ತೆ, ಯಾರೂ ಇರಲ್ಲ. ಯಾಕಂದರೆ ಅವ್ರು ಯಾರು ವಾಸ್ತು ನೋಡಲ್ಲ. ಗೇಟ್ ಎಂಟ್ರಿ ರಾಂಗಲ್ಲಿ ಇರುತ್ತೆ, ಡೋರ್ ಎಂಟ್ರಿಗಳು ರಾಂಗ್ ಇರುತ್ತೆ, ಬಿಲ್ಡಿಂಗೇ ರಾಂಗ್ ಇರುತ್ತೆ. ನೋಡಿದಿರ ತಾನೆ, ಕೆಲವು ಬೂತ್ ಬಂಗ್ಲಾಗಳ ಥರ ಇರುತ್ತೆ. ನೀವು ಇಂದ್ರಾನಗರ್ ಕಡೆ ಓಡಾಡಿ, ಕೆಲವು ಕಡೆ ಒಂದು ಬಿಲ್ಡಿಂಗಲ್ಲಿ ಒಂದು ಲೈಟ್ ಇರಲ್ಲ, ಯಾರು ಇರಲ್ಲ, ಕ್ಲೋಸ್. ಯಾಕಂದ್ರೆ ಅವ್ರ ವಂಶನೇ ನಿರ್ವಂಶ ಮಾಡ್ಕೊಂಡ್ಬಿಡ್ತಾರೆ, ಯಾಕಂದ್ರೆ ಅವ್ರ ವಂಶನೇ ವಾಸ್ತು ನೋಡಿರಲ್ಲ. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಯಾರು ವಾಸ್ತು ನೋಡಲ್ಲ ಅವ್ರಿಗೆ ಏನು ಪರಿಣಾಮ ಆಗತ್ತೆ, ಏನಕ್ಕೆ ಹಂಗೆ ಕೆಲವು ಬಿಲ್ಡಿಂಗ್ಗಳು ಬೂತ್ ಬಂಗ್ಲಾಗಳ ಥರ ಇರುತ್ತೆ, ಇಲ್ಲ ಒಬ್ಬನೇ ಇರ್ತಾನೆ, ಒಂದೇ ಒಂದು ಲೈಟ್ ಉರಿತಾ ಇರುತ್ತೆ, ಅವ್ರಿಗೂ ಆವಾಗ್ಲೂ ಅರ್ಥ ಆಗಲ್ಲ ಏನಕ್ಕೆ ಇದೆ ಆಗಿದೆ, ನಾನು ಈ ಸ್ಥಿತಿಯಲ್ಲಿ ಏನಕ್ಕಿದ್ದೀನಿ ಅಂದ್ಬಿಟ್ಟು. ಬಿಲ್ಡಿಂಗ್ ಇರುತ್ತೆ, ಕೋಟ್ಯಾಂತರ ರೂಪಾಯಿ ಇರುತ್ತೆ, ಸೈಟ್ ಇರುತ್ತೆ, ಅಂದರೆ ವೇಸ್ಟು, ಯಾರು ಇರಲ್ಲ. ಯಾಕಂದರೆ ಅವ್ರು ವಾಸ್ತು ಅವ್ರ ವಂಶ ನೋಡಿರಲ್ಲ. ಈ ಪಾಯಿಂಟ್ಸ್ ಎಲ್ಲ ತುಂಬ ಇಂಪಾರ್ಟೆಂಟು, ಓಕೆನಾ. ಇವಾಗ ವಾಸ್ತು ನೋಡಿದ್ರೆ, ವಾಸ್ತು ಮನೇಲಿದ್ದರೆ ಅವನಿಗೆ ಒಂದು ಬೈಯಿಂಗ್ ವಾಸ್ತು ಸೈಟು ಅವ್ರ ಹೋಮ್ ಬೈ 7 years ಬರುತ್ತೆ, ಯೋಗ ಬರುತ್ತೆ. ಇಲ್ಲ ಅಂದರೆ ಒಂದು ಸೈಟ್ ಇಯರ್ಗೆ ಒಂದೇನೋ ಪ್ರಾಬ್ಲಮ್ಗಳಾಗತ್ತೆ ಅಂದ್ಬಿಟ್ಟು ಹೇಳಿದ್ದೀನಿ, ಆಮೇಲೆ ಗಂಡಾಂತರಗಳಾಗತ್ತೆ, ಆಮೇಲೆ 15th ಇಯರ್ಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಆವಾಗ ರಿಯಲೈಸ್ ಕೆಲವ್ರು ಮಾಡಿಕೊಂಡು ರೆಡಿ ಆಗಿರೋರು ತುಂಬ ಜನ ಇದ್ದಾರೆ, ಮಾಡಿಕೊಂಡ್ರೆ ಒಳ್ಳೆಯದು. ಇಲ್ಲ ಅಂದರೆ ಇನ್ನೂ ಇರೋರು ಇದಾಗ್ಬಿಡತ್ತೆ, ಪ್ರಾಬ್ಲಮ್ ಆಗಿಬಿಡುತ್ತೆ. ಅದಕ್ಕೆ ವಾಸ್ತುಗೆ ಬೆಲೆ ಕೊಟ್ಟು ಕರೆಕ್ಷನ್ ಮಾಡ್ಕೊಂಡು, ಮನೆ ಗೇಟ್ ಎಂಟ್ರಿ ರಾಂಗ್ ಇರುತ್ತೆ, ಕರೆಕ್ಷನ್ ಮಾಡ್ಕೊಳ್ಳಿ. ಮೈನ್ ಡೋರ್ಗಳು ರಾಂಗ್ ಇರುತ್ತೆ, ಕರೆಕ್ಷನ್ ಮಾಡ್ಕೊಳ್ಳಿ. ಅದು ನಾವು ವಾಸ್ತುವ್ರು ಬಂದರೆ ನಮ್ಮ ಕಣ್ಣಿಗೆ ಕಾಣುತ್ತೆ, ನಾವು ನಿಮಗೆ ಹೇಳ್ತೇವೆ ಯಾವುದು ಕರೆಕ್ಟು ಯಾವುದು ಸರಿ ಅಂದ್ಬಿಟ್ಟು. ಅದರಿಂದ ನೀವು ಡಿಸಿಷನ್ ತಗೊಂಡು ನೀವು ಮಾಡಿಕೊಂಡ್ರೆ ನಿಮ್ಗೆ ಒಳ್ಳೆಯದು, ಓಕೆನಾ. ಇವತ್ತು ಈ ಪಾಯಿಂಟು ತುಂಬ ಇಂಪಾರ್ಟೆಂಟು. ಇದು ವಾಸ್ತು ಏನಕ್ಕೆ ನೋಡಬೇಕು, ನೋಡಿಲ್ಲ ಅಂದರೆ ಏನಾಗತ್ತೆ ಅಂದ್ಬಿಟ್ಟು. ಎರಡನೇ ಪಾಯಿಂಟು ನಾನು ನಿಮ್ಗೆ ತಿಳಿಸ್ತೀನಿ. ವಾಸ್ತುಶಾಸ್ತ್ರ ಮಾಡೋದ್ರಿಂದ ಇನ್ನೂ ಎರಡನೇ ಪಾಯಿಂಟ್ ಬಂದು, ಅಲ್ಲಿ ಇವಾಗ ಮಕ್ಕಳು ಹೆಲ್ತ್ ಚೆನ್ನಾಗಿರುತ್ತೆ. ಹೆಲ್ತ್ ಈಸ್ ವೆಲ್ತ್, ಇದು ಎರಡನೇ ಪಾಯಿಂಟು. ಏನಕ್ಕೆ ಏನು ಚೆನ್ನಾಗಿರುತ್ತೆ ಅಂದರೆ, ಹೆಲ್ತ್ ಈಸ್ ವೆಲ್ತ್, ಹೆಲ್ತ್ ಚೆನ್ನಾಗಿರುತ್ತೆ. ಹೆಲ್ತ್ ಈಸ್ ವೆಲ್ತು ಏನಕ್ಕಂತೀವಂದರೆ, ಆರೋಗ್ಯನೇ ಭಾಗ್ಯ. ನಮಗೆ ಹೆಲ್ತ್ ಈಸ್ ವೆಲ್ತು ಕಾನ್ಸೆಪ್ಟು ವೀಡಿಯೋಸು ನಾನು ಮಾಡಿದ್ದೀನಿ ಮುಂಚೆ, ನೋಡಿ. ಆರೋಗ್ಯ ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿರುತ್ತೆ. ಇಲ್ಲ ನೀವು 1 ಲಕ್ಷ ಅನ್ ಮಾಡಿ 70,000 ಹಾಸ್ಪಿಟಲ್ ಕಟ್ಟಿದ್ರೆ ವೇಸ್ಟು. ವಾಸ್ತು ಮನೆಯಲ್ಲಿ ವಾಸ್ತು ಸೈಟ್ ತೊಗೊಂಡು ವಾಸ್ತು ಮನೆ ಕಟ್ಕೊಂಡಿದ್ರೆ ನಿಮಗೆ ಹೆಲ್ತ್ ಈಸ್ ವೆಲ್ತು ಚೆನ್ನಾಗಿರುತ್ತೆ. ಹೆಲ್ತ್ ಈಸ್ ವೆಲ್ತ್ ಅಂದರೆ ಹೆಲ್ತು ಚೆನ್ನಾಗಿರುತ್ತೆ, ಅದು ಪಾಯಿಂಟು. ಮೂರನೇ ಪಾಯಿಂಟು ಹಂಗೆ ಹೇಳ್ಕೊಂಬರ್ತೀನಿ. ಬಿನಾ ವಾಸ್ತು ಫ್ಲ್ಯಾಟಲ್ಲಿ ಇದ್ದರೆ ಪ್ರಾಬ್ಲಮ್ಸು, ನೆಗೆಟಿವ್ ಹೇಳಿದ್ದೀನಿ, ಇದು ಪಾಸಿಟಿವ್. ಹೆಲ್ತ್ ಈಸ್ ವೆಲ್ತು, ಹೆಲ್ತ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿರುತ್ತೆ. ಏನಾಗತ್ತಂದರೆ, ಕೆಲವ್ರು ಹೇಳ್ಬಿಡ್ತೀನಿ, ಕೆಲವರು ಇವಾಗ ನಾನ್ ವಾಸ್ತು ಫ್ಲ್ಯಾಟಲ್ಲಿ ಇರ್ತಾರೆ, ಅವರು ನೀವು ಬೇಕಂದ್ರೆ ಅಪಾರ್ಟ್ಮೆಂಟು ಮನೆಯನ್ನು ನೋಡ್ಕೊಳ್ಳಿ, ಆ ಮನೇಲಿ ಆಕ್ಸಿಡೆಂಟ್ಸ್ ಆಗ್ತಾ ಇರತ್ತೆ. ಆಕ್ಸಿಡೆಂಟ್ಸ್ ಆಗತ್ತೆ, ಕೈ ಕಾಲು ಮುರ್ಕೊತಾರೆ. 1 ಸಾರಿ ಅಲ್ಲ, 2 ಸಾರಿ ಅಲ್ಲ, 3 ಸಾರಿ ಆಕ್ಸಿಡೆಂಟ್ಸ್ ಆಗಿರತ್ತೆ. ಜನ ಅವಾಗೇ ಅಲರ್ಟ್ ಆಗಬೇಕು. ಆಕ್ಸಿಡೆಂಟ್ಸ್ ಆಗ್ತಾ ಇದೆ ಪದೇ ಅಂದರೆ ನಂದು ಏನೋ ಮನೆ ಪ್ರಾಬ್ಲಮ್ ಇದೆ, ವಾಸ್ತುಶಾಸ್ತ್ರ ಪ್ರಾಬ್ಲಮ್ ಇದೆ ಅಂತ ನಿಮ್ಗೆ ತಿಳುವಳಿಕೆ ಬರಬೇಕು. ಕೆಲವ್ರು ಬರಲ್ಲ. ಸೊ ಈ ಪ್ರೋಗ್ರಾಮ್ ನೋಡೋವ್ರಿಗೆ, ಅಂಥ ಯೋಚನೆ ಬರೋರಿಗೆ ನನ್ನ ಪ್ರೋಗ್ರಾಮ್ ನೋಡ್ಬಿಟ್ಮೇಲೆ ಅರ್ಥ ಆಗತ್ತೆ, ವಾಸ್ತುಶಾಸ್ತ್ರ ಇಂದನೇ ಪ್ರಾಬ್ಲಮ್ಸು ಬರ್ತಾ ಇದೆಯಾ, ವಾಸ್ತುಶಾಸ್ತ್ರ ನೋಡಿಲ್ಲ ಅದರಿಂದನೇ ಬರ್ತಾ ಇದೆಯಾ ಅನ್ನೋದು ನಿಮಗೆ ರಿಯಲೈಸೇಷನ್ ಆಗಬೇಕು. ಅದಕ್ಕೆ ದೇವರು ಅಂಥ ಇನ್ಸ್ಟೆನ್ಸಸ್ಸು ನಿಮಗೆ ಕೊಡೋದು. ವಾಸ್ತು ಶಾಸ್ತ್ರ ನೋಡೋದವ್ರಿಗೆ 2-3 ಸಾರಿ ಆಕ್ಸಿಡೆಂಟ್ ಆದ್ರೆ ಅವ್ರು ತಿಳುವಳಿಕೆ ಬರಬೇಕು. ಅವ್ರಿಗೆ ಏನೋ ನನ್ನ ಪ್ರಾಬ್ಲಮ್ ಇದೆ ಮನೆಯಲ್ಲಿ, ವಾಸ್ತುಶಾಸ್ತ್ರ ನಾನು ನೋಡಿಲ್ಲ, ಅದಕ್ಕೆ ಹಿಂಗೆ ಆಗ್ತಾ ಇದೆಯಾ ಅನ್ನೋದು ತಿಳುವಳಿಕೆ ಬರಬೇಕು. ಅದರಿಂದ ಆರೋಗ್ಯ ಸಂಬಂಧಪಟ್ಟಿದೆ, ಅದು ಹೆಲ್ತ್ ಇಸ್ ವೆಲ್ತ್. ಆಕ್ಸಿಡೆಂಟ್ಸ್ ಆಗ್ತಾ ಇರತ್ತೆ. ವಾಸ್ತುಶಾಸ್ತ್ರ ನೋಡಿದ್ರೆ ನೋ ಆಕ್ಸಿಡೆಂಟ್ಸ್ ಆಗಲ್ಲ. ಇದು ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ, ಇದು ಇಂಪಾರ್ಟೆಂಟು. ನೋ ಆಕ್ಸಿಡೆಂಟ್ಸೇ ಆಗಲ್ಲ ವಾಸ್ತುಶಾಸ್ತ್ರ ನೋಡಿದ್ರೆ. ಇಲ್ಲಾಂದರೆ 2-3 ಆಕ್ಸಿಡೆಂಟ್ಸ್ ಆಗತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. ಆಕ್ಸಿಡೆಂಟ್ ಆಗಿಲ್ಲ ಅಂದರೆ ಆಕ್ಸಿಡೆಂಟ್ ಆಗ ಆರೋಗ್ಯ ಹೋಗುತ್ತೆ, ಕೈ ಕಾಲು ಮುರ್ಕೊತೀರಾ,
ಮನೇಲಿ ಎಲ್ಲರಿಗೂ ಟೆನ್ಷನ್ನು ಆರೋಗ್ಯ ಹೋದ್ರೆ ವೆಲ್ತ್ ಹೋಗ್ಬಿಡತ್ತೆ. ವೆಲ್ತ್ ಹೋದ್ರೆ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಝೀರೋ ಆಗುತ್ತೆ. ಆಮೇಲೆ ಲೋನ್ ತಗೊಬೇಕಾಗತ್ತೆ. ಮನೆಯಲ್ಲಿ ಟೆನ್ಷನ್ ಆಗತ್ತೆ ಪೇರೆಂಟ್ಸ್ಗೆ. ಮಕ್ಕಳು ಆಕ್ಸಿಡೆಂಟ್ ಆದರೆ, ಇಲ್ಲ ಅವ್ರಿಗೂ ಆಕ್ಸಿಡೆಂಟ್ ಆಗ್ಬೋದು. ತಿರ್ಗಿ ಅವ್ರು ರೆಡಿ ಆಗೋ ಹೊತ್ತಿಗೆ ಒಂದು 6 ತಿಂಗಳಾಗತ್ತೆ. ಕೆಲಸದಿಂದ ಕೆಲವು ಕಂಪನಿಯಲ್ಲಿ ಕೆಲಸ ತೆಗ್ದಾಕ್ಬಿಡ್ತಾರೆ. ಆ ಥರ ಎಲ್ಲ ಇಶ್ಯೂಸ್ ಬರುತ್ತೆ. ಆದ ಕಾರಣ ನಾವೇನಂತೀವಂದರೆ, ನೀವು ಸ್ವಲ್ಪ ವಾಸ್ತುಶಾಸ್ತ್ರಗೆ ಆವಾಗೆ ನೋಡಬೇಕು ಅಂದ್ಬಿಟ್ಟು ಅಲರ್ಟ್ ಆಗಬೇಕು. ಕೆಲವರು ವಾಸ್ತುಶಾಸ್ತ್ರ ನೋಡೋದು ಮನೇಲಿರೋರಿಗೆ ಪಕ್ಕ ಈ ಥರ ಆಕ್ಷನ್ಸ್ ಆಗತ್ತೆ. ನಾವು ಕಣ್ಣಾರೆ ನೋಡಿದ್ದೀವಿ, ಎಕ್ಸಾಂಪಲ್ಸ್ ಇವೆಲ್ಲ ಲೈವ್ ಎಕ್ಸಾಂಪಲ್ಸು. ನಾನೇನು ಇಲ್ಲಿ ಟೈಮ್ ಪಾಸ್ ಮಾತಾಡೋಕ್ಕೆ ಬಂದಿಲ್ಲ, ನಾನು ಇರೋ ಫ್ಯಾಕ್ಟ್ಸು ರಿಯಲ್ ಫ್ಯಾಕ್ಟ್ಸ್ ಮಾತಾಡ್ತಾ ಇದ್ದೀನಿ. ಇವೆಲ್ಲ ನಾವು ಕಣ್ಣಾರೆ ನೋಡಿರ್ತೀವಿ. ಅವ್ನ ಮನೇಲಿ 3 ಆಕ್ಷನ್ಸ್ ಆಗಿದೆ, ನಾವು ವಾಸ್ತುಶಾಸ್ತ್ರ ನೋಡಿರಲ್ಲ. ಆಮೇಲೆ ರಿಯಲೈಸ್ ಆಗಿ ನಮ್ಮಂಥವ್ರು ಕರೆದ್ಬಿಟ್ಟು, ಇವಾಗ ಆಕ್ಸಿಡೆಂಟ್ ಆಯಿತು, ನಾರಾಯಣ ಹೋದ್ರೆ ಅಪ್ಡೇಟ್ ಆದ, ಏನೋ ಹೆಲ್ತ್ ಇನ್ಶೂರೆನ್ಸ್ ಇದ್ರೆ ಪರವಾಗಿಲ್ಲ, ಹೆಲ್ತ್ ಇನ್ಶೂರೆನ್ಸಲ್ಲಿ ಕವರ್ ಆಗುತ್ತೆ. ಇಲ್ಲಾಂದ್ರೆ 5 ಲಕ್ಷ ಕೇಳಿದ್ರೆ ನಾರಾಯಣ ಹೋದ್ರೊಳಗೆ ಬಿಲ್ ಕಟ್ಟಲೇಬೇಕು. ನಮ್ಮಂಥವ್ರು ವಾಸ್ತವ್ರಿಗೆ ಒಂದು 5,000 ಕೊಡೋಕ್ಕೆ ಯೋಚನೆ ಮಾಡ್ತಾರೆ. ಓಕೆನಾ? ನಮ್ಮಂಥವ್ರಿಗೆ 5,000 ಕೊಡೋಕ್ಕೆ ಯೋಚನೆ ಮಾಡ್ತಾರೆ. ಅಂದರೆ ಇವರು ನಾರಾಯಣ ಹೋದ್ರೆಲ್ಲ ಒಂದು 5 ಲಕ್ಷ ಕೇಳ್ಬಿಟ್ರೆ ಕೊಟ್ಬಿಡ್ತೀರಾ. ಸೊ ಆದ ಕಾರಣ ಈ ಡಿಸ್ಕಷನ್ ಎಲ್ಲ ತುಂಬ ಇಂಪಾರ್ಟೆಂಟು. ಕೇಳ್ಕೊಳ್ಳಿ ನಾವು ಏನ್ಕಂತ ಇದ್ದೀವಿ ಅಂದ್ಬಿಟ್ಟು. ನಿಮಗೆ ನಮ್ಮದು ಅರ್ಥ ಆಗ್ತಾ ಇದೆ ಅಂದ್ಬಿಟ್ಟು ಅನಿಸ್ತದೆ. ಯಾರಿಗೆ ಅರ್ಥ ಆಗ್ಬೇಕಂದ್ರೆ, ಯಾರು ವಾಸ್ತುಶಾಸ್ತ್ರ ರೆಸ್ಪೆಕ್ಟ್ ಕೊಡಲ್ಲ ಅಂಥವ್ರಿಗಿದು ಅರ್ಥ ಆಗ್ಬೇಕು ಪ್ರೋಗ್ರಾಮ್ ಇವತ್ತು. ನಾನು ಅದಕ್ಕೆ ಮಾಡ್ತಾ ಇರೋದು. ಇವತ್ತು ಸಂಡೇ ಆದ್ರೂ ಜನ ಮನೇಲಿರ್ತಾರೆ, ನೋಡ್ತಾರೆ ಅಂದ್ಬಿಟ್ಟು ಇವಾಗ ಮಾತಾಡ್ಬಿಟ್ಟು ನಾನು ಇಮ್ಮಿಡಿಯೇಟಾಗಿ ಅಪ್ಲೋಡ್ ಮಾಡಿಬಿಡ್ತೀನಿ. ಏನೋ ದೇವ್ರು ನಮಗೆ ಬುದ್ಧಿ ಕೊಟ್ಟಿದ್ದಾರೆ, ನಮ್ಮ ಬುದ್ಧಿಯಿಂದ ನಿಮ್ಗೆ ನಾಲೆಜ್ ಬರಬೇಕು. ಸುಮ್ಮನೆ ನಾನು ಇಲ್ಲಿ ಟೈಮ್ ಪಾಸ್ ಮಾಡೋಕ್ಕೆ ಬಂದಿಲ್ಲ, ಸುಮ್ಮನೆ ನಾನು ದುಡ್ಡು ಮಾಡೋಕ್ಕಂತೂ ಬಂದಿಲ್ಲ. ನಮ್ಮ ನಾಲೆಜು ನಿಮಗೆ ಶೇರ್ ಆಗಬೇಕು, ಒಂದು ಅವೇರ್ನೆಸ್ ಕೊಡಬೇಕು ಅನ್ನೋ ಉದ್ದೇಶ ಮನೋಭಾವದಿಂದ ನಾನು ಇವತ್ತು ಬಂದಿದ್ದೀನಿ. ನನ್ನ ನಾಲೆಜು, ನನ್ನ ಒಪಿನಿಯನ್ನು ನಿಮ್ಗೆ ಹೆಲ್ಪ್ ಆಗುತ್ತೆ. ಇವತ್ತು ಇಷ್ಟು ದಿನ, ಇವತ್ತು 28 ಜೂನು 2026, ಇವತ್ತು ದಿನವರೆಗೂ ನೀವು ಹಿಂದೆವರೆಗೂ ಯಾರನ್ನೋ ವಾಸ್ತುವ್ರು ನೋಡಿರ್ತೀರ. ಅಂದರೆ ನಿಮ್ಗೆ ಅರ್ಥ ಆಗಿರಲ್ಲ. ಇವಾಗ ಅರ್ಥ ಆಗ್ಬೇಕಂದ್ರೆ ನಮ್ಮಂಥವ್ರಿಗೆ ಸೆಕೆಂಡ್ ಒಪಿನಿಯನ್ ತಗೊಂಡು ನೀವು ಡಿಸೈಡ್ ಮಾಡಿ. ಆವಾಗ ನಿಮಗೆ ಕೆಲವು ಪಾಯಿಂಟ್ಸು ಅರ್ಥ ಆಗತ್ತೆ ನಾವೇನು ಮಾತಾಡ್ತಾ ಇದ್ದೀವಿ. ನಮ್ಮ ಹತ್ರ ಒಂದು ಸೆಕೆಂಡ್ ಒಪಿನಿಯನ್ ತಗೊಳ್ಳಿ. ಸೊ ಇಷ್ಟು ಪಾಯಿಂಟ್ಸು ಮಾತಾಡ್ಕೊಂಡು ಬಂದಿದ್ದೀನಿ. ಸಡನ್ನಾಗಿ ಯಾರು ಜಾಯ್ನ್ ಆಗಿದ್ದಾರೋ ಅರ್ಥ ಆಗುತ್ತೆ. ಬೈಯಿಂಗ್ ಒಂದು ವಾಸ್ತು ಶಾಸ್ತ್ರ ರೆಸ್ಪೆಕ್ಟ್ ಕೊಡೋರಿಗೆ, ಅದೇ ವಾಸ್ತು ಮನೆಯಲ್ಲಿದ್ದರೆ ಒಂದು 7 ಇಯರ್ಸಲ್ಲಿ ಇನ್ನೊಂದು ವಾಸ್ತು ಸೈಟ್ ತಗೊಂಡು ವಾಸ್ತು ಮನೆಗೆ ಹೋಗೋ ಯೋಗ ಬರುತ್ತೆ. ಆಮೇಲೆ ಆರೋಗ್ಯ ಚೆನ್ನಾಗಿರುತ್ತೆ. ಅದು ಹೆಲ್ತ್ ಇಸ್ ವೆಲ್ತು. ಆಮೇಲೆ ಆಕ್ಸಿಡೆಂಟ್ಸ್ ಆಗಲ್ಲ. ಆಮೇಲೆ 4ನೇ ಪಾಯಿಂಟು ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಇದು ಇಂಪಾರ್ಟೆಂಟು. ಇದು ನಾರ್ಮಲ್ ಜನರಲ್ ಆಗಿರೋದು. ಮ್ಯಾರೇಜಸ್ಸು ಕೆಲವು ಮನೆಯಲ್ಲಿ ಮದುವೆಗಳು ಆಗಲ್ಲ. ಏನಕಂದ್ರೆ ಅವರು ವಾಸ್ತುಶಾಸ್ತ್ರ ನೋಡಿ ಮನೇಲಿರಲ್ಲ. ಅಂಥ ಮನೆಯಲ್ಲಿ ಅವರು ಮ್ಯಾರೇಜಸ್ಸು ಡಿಲೇ ಆಗತ್ತೆ. ಏನಕಂದ್ರೆ ಅವ್ರು ರಾಂಗ್ ಕೋಣೆ ಬೆಡ್ರೂಮಲ್ಲಿ ಮಲ್ಕೊಂಡಿರ್ತಾರೆ. ಅವರು ಇವಾಗ ಹೆಣ್ಣಾಗಲಿ ಗಂಡಾಗಲಿ ಮದುವೆ ಆಗೋವನು ನಾರ್ತ್ ಈಸ್ಟ್ ಕಾರ್ನರ್, ಈಶಾನ್ಯ ಕಾರ್ನರಲ್ಲಿ ಬೆಡ್ರೂಮೇ ಇರಬಾರ್ದು. ನೈಋತ್ಯ ಇಲ್ಲ ವಾಯು ಕೋಣೆಯಲ್ಲಿ ಬೆಡ್ರೂಮ್ ಇರಬೇಕು. ಓಕೆನಾ? ಈಶಾನ್ಯ ಕೋಣೆಯಲ್ಲಿ ಬೆಡ್ರೂಮ್ ಇದ್ದರೆ ನಾರ್ತ್ ಈಸ್ಟಲ್ಲಿ ಅವ್ರಿಗೆ ಮ್ಯಾರೇಜಸ್ಸೇ ಆಗಲ್ಲ. ಅದೇನು ರೀಸನು? ಅವರು ವಾಸ್ತುಶಾಸ್ತ್ರಕ್ಕೆ ರೆಸ್ಪೆಕ್ಟ್ ಕೊಟ್ಟಿಲ್ಲ. ಪ್ಲಸ್ಸು ಅವರು ಇಷ್ಟ ಬಂದಂಗೆ ಮಲ್ಕೊಂಬಿಡೋದು ಮನೇಲಿ. ಯಾರು ದೊಡ್ಡವ್ರಿಗೂ ಗೊತ್ತಿರಲ್ಲ, ಅಪ್ಪನಿಗೂ ಗೊತ್ತಿರಲ್ಲ, ಅಮ್ಮನಿಗೂ ಗೊತ್ತಿಲ್ಲ, ತಾತ ಮುತ್ತಾತ ಯಾರು ನೋಡಿರಲ್ಲ, ಇವ್ರ ಮಕ್ಕಳು ನೋಡಲ್ಲ. ನಾರ್ತ್ ಈಸ್ಟ್ ಈ ಕಾರ್ನರಲ್ಲಿ ಮಲ್ಕೊಂಡ್ಬಿಟ್ಟಿರ್ತಾರೆ. ನಮಗೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ. ಎಷ್ಟೋ ಕಾಲ್ಗಳು ಬರುತ್ತೆ. ಒಂದು ಫ್ಯಾಮಿಲಿ ಕತೆ ಹೇಳ್ತೀನಿ ನೋಡಿ. ಅವರು ಮಕ್ಕಳು 3 ಜನ. ಒಬ್ಬರು ಮಗಳಿಗೆ 38, ಇನ್ನೊಬ್ರಿಗೆ 40, ಮಗನಿಗೆ 41, 45. 4 ಮಕ್ಳಿಗೂ ಮದುವೆ ಆಗಿಲ್ಲ. ಏನಕಂದ್ರೆ ರೀಸನ್ನು, ಅವರೆಲ್ಲರೂ ಗಂಡು ಮಕ್ಕಳು, ಇಬ್ಬರು ಹೆಣ್ಮಕ್ಳು. ಅವರು ಏಜ್ ಆದಮೇಲೆ ಗಂಡ ಬಂದು ಈಶಾನ್ಯ ಮೂಲೆಯಲ್ಲಿ ಮಕ್ಕಳ ಜೊತೆಲಿ, ಗಂಡು ಮಕ್ಕಳ ಜೊತೆಲಿ ಮಲ್ಗೋದು. ತಾಯಿ ಬಂದು ಹೆಣ್ಮಕ್ಳ ಜೊತೆಲಿ ನೈಋತ್ಯ ಮೂಲೆಯಲ್ಲಿ ಮಲ್ಗೋದು. ಆ ಥರ ಆಗ್ಬಿಟ್ರೆ, ಎಕ್ಸಾಂಪಲ್ಲು ಇಲ್ಲಿ ಬರ್ತೋರ್ತೀನಿ ನೋಡಿ. ಇವಾಗ 4 ಕೋಣೆ ಇರುತ್ತೆ ಮನೆ. ಇದು ಈಸ್ಟು, ಇದು ವೆಸ್ಟು, ಇದು ನಾರ್ತು, ಇದು ಸೌತು, ಇದು ನಾರ್ತ್ ಈಸ್ಟು, ಇದು ಸೌತ್ ಈಸ್ಟು, ಇದು ಸೌತ್ ವೆಸ್ಟು, ಇದು ನಾರ್ತ್ ವೆಸ್ಟು. ಓಕೆನಾ? ನಿಮ್ಮದು ಮನೆ 4 ಭಾಗ ಮಾಡ್ಕೊಳ ನನಗೆ. ಇವಾಗ ಇಲ್ಲಿ ಮಲ್ಕೊಳ್ಳೇಬಾರ್ದು ನೋಡಿ. ಈ ನಾರ್ತ್ ಈಸ್ಟಲ್ಲಿ ಈ ಕೋಣೆಯಲ್ಲಿ
ಈಶಾನ್ಯ ಕೊನೆ, ಇದು ಈಶಾನ್ಯ. ಇದು ಈಶಾನ್ಯ ಕೊನೆಯಲ್ಲಿ ಮದ್ವೆ ಯಾರು ಆಗಿಲ್ಲ ಅವ್ರು ಇಲ್ಲಿ ಮಲ್ಕೊಳ್ಳೇಬಾರ್ದು, ಮದ್ವೆನೇ ಆಗಲ್ಲ. ಇದು ನೈಋತ್ಯ ಕೊನೆ, ಇದು ಆಪೋಸಿಟ್. ಇದು ಆಗ್ನೇಯ ಕೊನೆ, ಇದು ವಾಯು, ಇದು ಬ್ರಹ್ಮಸ್ಥಾನ. ಓಕೆನಾ? ಇವಾಗ ನಾನು ಏನಂತ ಇದ್ದೀನಿ ಅಂದ್ರೆ ನಿಮ್ಗೆ, ಬ್ರಹ್ಮಸ್ಥಾನ ಇವಾಗ ಈ ಕೋಣೆಯಲ್ಲಿ ಯಾರು ಮಲ್ಕೊಂತಾರೋ ನಾರ್ತ್ ಈಸ್ಟ್ ಅಲ್ಲಿ ನೋಡಿ, ನಿಮ್ಮ ಮನೆ 4 ಭಾಗ ಮಾಡ್ಕೊಳ್ಳಿ. ಇದು ಈಸ್ಟ್ ಪೂರ್ವ, ಇದು ವೆಸ್ಟ್, ನಾರ್ತ್, ಸೌತ್. ಓಕೆನಾ? ಇವಾಗ ಈ ಕಾರ್ನರ್ಲಿ ಯಾರು ಹೆಣ್ಮಕ್ಳಾಗ್ಲಿ ಗಂಡು ಮಕ್ಳಾಗಿ ಮಲ್ಕೊಂತಾರೋ ಅವ್ರಿಗೆ ಮದುವೆ ಆಗಲ್ಲ. ಏನಕಂದ್ರೆ ಇಲ್ಲಿ ಮ್ಯಾಗ್ನೆಟ್ ಪವರ್ ಇರುತ್ತೆ. ಒಂದು ಕಾಂಬಸ್ ಇದ್ರೆ ಉತ್ತರ ತೋರಿಸುತ್ತೆ, ಇಲ್ಲಿ ಮ್ಯಾಗ್ನೆಟ್ ಪವರ್ ಇರುತ್ತೆ. ಅವ್ರನ್ನ ಮ್ಯಾಗ್ನೆಟ್ ಇಟ್ಕೊಂಡಂಗೆ ಇಟ್ಕೊಂಡ್ಬಿಡತ್ತೆ, ಮನೆಯಿಂದ ಆಚೆ ಕಡೆ ಹೋಗಕ್ ಬಿಡಲ್ಲ, ಅವ್ರು ಮದುವೆ ಆಗಕ್ ಬಿಡಲ್ಲ. ಇವಾಗ ಆ ಕೇಸ್ ಹೇಳ್ತಾ ಇದ್ನಲ್ಲ, ಇಬ್ಬರು ಗಂಡ ಹೆಂಡತಿ ಎಷ್ಟು ಏಜ್ ಆದ್ರೂ ಈ ನೈಋತ್ಯ ಮೂಲೆಯಲ್ಲಿ ಮಲ್ಕೊಬೇಕು. ನಾವು ಹೇಳ್ಕೊಂಡೇ ಬಂದಿದೀವಿ, ತುಂಬಾ ಬಿಡು, ಅದು ಧರ್ಮ. ಅದು ಮಕ್ಳು ಅರ್ಥ ಮಾಡ್ಕೊಬೇಕು. ತಂದೆ ತಾಯಿ ವಯಸ್ಸಾದ್ಮೇಲೆ ಅವ್ರನ್ನ ಸಪ್ರೇಟಾಗಿ ಮಲ್ಸ್ಬಾರ್ದು. ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ಸಪ್ರೇಟಾಗಿ ಯಾಕಪ್ಪ ಮಲ್ಸ್ಬಾರ್ದು ಅಂದ್ರೆ, ನೀವು ಅರ್ಥ ಮಾಡ್ಕೊಬೇಕು, ಮಲ್ಸಕ್ಕೆ ಬಿಡಬಾರ್ದು. ಎಷ್ಟು ಇವಾಗ ಅವರು ಜೊತೆಲಿ ಮಲಗದಿಂದ ತಾನೇ ನೀವೆಲ್ಲ ಹುಟ್ಟಿರೋದು ಮಕ್ಕಳು. ಎಷ್ಟು ಮೋಸ ಮೆಂಟಾಲಿಟಿ ಇದೆ ನಮ್ಮ ಹ್ಯೂಮನ್ಸ್ ಅಲ್ಲಿ, ಅರ್ಥ ಮಾಡ್ಕೊಳ್ಳಿ, ಇಲ್ಲೇ ಗೊತ್ತಾಗತ್ತೆ. ಅವರು ಜೊತೆಯಲ್ಲಿ ಇರೋದ್ರಿಂದನೇ, ಒಂದೇ ಬೆಡ್ರೂಮ್ ಅಲ್ಲಿ ಮಲ್ಕೊಂಡಿರೋದೇನೆ, ಜೊತೆಲಿ ಇರೋದ್ರಿಂದನೇ ಅವರು ಹುಟ್ಟಿರೋದು ಮಕ್ಕಳು. ಒಂದು ವಯಸ್ಸಾದ್ಮೇಲೆ, ಒಂದು 55-60 ವರ್ಷ ಆದ್ಮೇಲೆ ಕೆಲವು ಫ್ಯಾಮಿಲಿ ನೋಡಿದೀನಿ, ಎಷ್ಟು ವಯಸ್ಸಾದ್ರೂ ಒಂದೇ ಬೆಡ್ರೂಮ್ ಅಲ್ಲಿ ಮಲ್ಕೊಂಡಿರ್ತಾರೆ. ಆ ಅಪ್ಪನಿಗೆ 85 ವಯಸ್ಸಾಗಿರುತ್ತೆ, ಈ ಅಮ್ಮನಿಗೆ 80 ವಯಸ್ಸಾಗಿರುತ್ತೆ, ಅಂದ್ರೂ ಒಂದೇ ಬೆಡ್ರೂಮ್ ಅಲ್ಲಿ ಮಲ್ಕೊಂಡಿರ್ತಾರೆ. ಅದು ಧರ್ಮ. ಅದು ಮಕ್ಳಂಗೆ ಮಲ್ಸ್ಬೇಕು. ಏನು ಏಜ್ ಆಗ್ಬಿಟ್ಟಿದೆ ಅವ್ನು ಬೆಡ್ರೂಮ್ ಅಲ್ಲಿ ಮಲ್ಕೊಂಡು ಏನು ಯೂಸ್, ಹಂಗೆಲ್ಲ ಥಿಂಕ್ ಮಾಡಬಾರ್ದು. ಇವಾಗ ಹಂಗ್ ಮಾಡ್ಬಿಟ್ಟು ಏನ್ ಮಾಡ್ತಾರೆ ಯೋಚನೆ, ಸಪ್ರೇಟ್ ಬೆಡ್ರೂಮ್ ಅಲ್ಲಿ ಮಲ್ಕೊಂಡ್ಬಿಡ್ತಾರೆ. ಇದು ಮ್ಯಾರೇಜಸ್ ರಿಲೇಟೆಡ್ ಟಾಪಿಕ್, ಇಂಪಾರ್ಟೆಂಟ್. ತುಂಬಾ ಮನೇಲಿ ಮ್ಯಾರೇಜಸ್ ಆಗಿಲ್ಲ, ರೀಸನ್ ಇದೆ. ಯಾಕಂದ್ರೆ ಒಂದು ಕೋಣೆಯಲ್ಲಿ, ನೈಋತ್ಯ ಕೋಣೆಯಲ್ಲಿ ಲೇಡಿ ಮಲ್ಕೊಂಡಿರ್ತಾಳೆ ಹೆಂಡತಿ, ಈಶಾನ್ಯದಲ್ಲಿ ಗಂಡ ಮಲ್ಕೊಂಡಿರ್ತಾನೆ ಬೆಡ್ರೂಮ್ ಅಲ್ಲಿ. ಅವ್ರ ಮನೇಲಿ ವಾಯು ಕೋಣೆಯಲ್ಲಿ ಬೆಡ್ರೂಮ್ ಇರಲ್ಲ, ಈ ತರ ಇರತ್ತೆ. ಒಂದು ಬೆಡ್ರೂಮ್ ಇರತ್ತೆ, ನೈಋತ್ಯ ಮೂಲೆಯಲ್ಲಿ ಗಂಡ ಹೆಂಡತಿ ಮಲ್ಕೊಬೇಕು, ಅಲ್ಲಿ ಮಲ್ಗಲ್ಲ. ಇಲ್ಲ ಇನ್ನೊಂದು ಬೆಡ್ರೂಮ್ ಅಲ್ಲಿ ಮಕ್ಕಳನ್ನ ವಾಯು ಕೋಣೆಯಲ್ಲಿ ಮಲಗಿಸಿದ್ರೆ, ಇನ್ನೊಂದು ಬೆಡ್ರೂಮ್ ಇದ್ರೆ, ಸೆಕೆಂಡ್ ಬೆಡ್ರೂಮ್ ನಾರ್ಮಲ್ ಆಗಿ ವಾಯು ಕೋಣೆಯಲ್ಲಿ ಇರತ್ತೆ, ಅಲ್ಲಿದ್ರೆ ಅಲ್ಲಿ ಮಕ್ಕಳನ್ನ ಮಲಗಿಸಿದ್ರೆ ಗಾಳಿಯಲ್ಲಿ ಹೊಡ್ಕೊಂಡು ಹೋದಂಗೆ ಮದುವೆ ಆಗಿ ಜಲ್ದಿ ಹೋಗ್ತಾರೆ. ಅದು ಮಾಡಲ್ಲ ಅವರು. ಹೆಣ್ಮಕ್ಳ ಜೊತೆಲಿ ತಾಯಿಲಿ ಮಲ್ಕೊಂಡ್ಬಿಡೋದು, ಇಬ್ರು ಹೆಣ್ಮಕ್ಳ ಜೊತೆಲಿ. ಇಲ್ಲಿ ಗಂಡ ಬಂದು ಇಬ್ರು ಗಂಡು ಮಕ್ಳ ಜೊತೆ ಮಲ್ಕೊಂಡ್ಬಿಡೋದು. 4 ಮಕ್ಳಿಗೂ ಮದುವೆ ಆಗಿಲ್ಲ. ಏಜ್ ಎಷ್ಟು? 38 ಮೇಲೇನೆ, ಎಲ್ಲ 45ವರೆಗೂ. ಅವ್ರು ಮಾಡಿದ ಕರ್ಮ ಅವರೇ ಅನುಭವಿಸ್ಬೇಕು. ಕರ್ಮ ಅಂದ್ರೆ ಒಳ್ಳೆ ಕರ್ಮ ಇರುತ್ತೆ, ಕೆಟ್ಟ ಕರ್ಮ ಇರುತ್ತೆ. ಕರ್ಮ ಅಂದ್ರೆ ಎಲ್ಲ ಕೆಟ್ಟದ್ದು ಅನ್ಕೊಂಬಾರ್ದು. ಕರ್ಮ ಅಂದ್ರೆ ಡ್ಯೂಟಿ, ಕೆಲಸ. ಅವರು ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೇದಾಗತ್ತೆ, ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟದಾಗತ್ತೆ. ಕೆಟ್ಟ ಕರ್ಮ ಮಾಡ್ಬಿಟ್ರು, ಕೆಟ್ಟ ಕೆಲಸ ಮಾಡ್ಬಿಟ್ರು. ಯಾಕೆ ಈ ಮೂಲೆಯಲ್ಲಿ ಹೋಗಿ ಹೆಣ್ಮಕ್ಳನ್ನ ಮಲಗಿಸಿದ್ದು ಮದುವೆಗೆ ಮುಂಚೆ? ಅಲ್ಲಿ ನೈಋತ್ಯ ಮೂಲೆ ಬಿಡಲ್ಲ, ಇಲ್ಲಿನೂ ಅಷ್ಟೇ, ಈಶಾನ್ಯ ಮೂಲೆನೂ ಬಿಡಲ್ಲ ಮದುವೆ ಆಗಕ್ಕೆ. ಮದುವೆ ಆಗೋ ಮಕ್ಕಳನ್ನ ಸೆಕೆಂಡ್ ಬೆಡ್ರೂಮ್ ವಾಯು ಕೋಣೆಯಲ್ಲಿ ಇರುತ್ತೆ ಒಂದು ಬೆಡ್ರೂಮ್, ಈ ಮೂಲೆಯಲ್ಲಿ ಇರುತ್ತಲ್ಲ ವಾಯು ಕೋಣೆಯಲ್ಲಿ ಬೆಡ್ರೂಮ್, ಆ ಬೆಡ್ರೂಮ್ ನಾರ್ತ್ ವೆಸ್ಟ್ ಕಾರ್ನರ್, ಅಲ್ಲಿ ಮಲಗಿಸ್ಬೇಕು. ಜಲ್ದಿ ಮದುವೆಗಳಾಗ್ತಾರೆ. ಅದು ವಾಸ್ತು ಗೊತ್ತಿರೋರಿಗೆ ಗೊತ್ತು ನಾನು ಮಾತಾಡ್ತಾ ಇರೋದು. ಯಾವುದು ವಾಯು ಕೋನ, ಯಾವುದು ನೈಋತ್ಯ ಕೋನ, ಯಾವ್ದು ಈಶಾನ್ಯ, ಅವ್ರಿಗೆ ಏನೋ ಗೊತ್ತಿಲ್ಲ, ಹಿಂಗೆ ಮಲಗಿಸ್ಬಿಡ್ತಾರೆ, ಮದುವೆನೇ ಆಗಲ್ಲ. ಫೋನ್ ಮಾಡಿ ಕೇಳ್ಬಿಟ್ರೆ ಮದುವೆ ಆಗ್ಬಿಡತ್ತಾ? ವೇಸ್ಟ್ ಹೋಯ್ತು ಲೈಫು. ನಾನು ಆಮೇಲೆ ಅವ್ರಿಗೆ ಅಂದೆ, ಏನ್ ಸರ್ ನೀವು ಗಂಡ ಹೆಂಡತಿ ಸಪ್ರೇಟಾಗಿ ಏನು ಮಲ್ಕ್ತಾ ಇದ್ದೀರಾ, ಏನು ರೀಸನ್ನು? ನೀವು ಒಂದೇ ಬೆಡ್ರೂಮಲ್ಲಿ ಮಲ್ಕೊಂಡು ಮಕ್ಕಳನ್ನ ವಾಯು ಕೋಣೆಯಲ್ಲಿ ಮಲಸಿ ಮದುವೆ ಆಗ್ತಾರೆ, ಹೋಗ್ತಾರೆ ಅಂದ್ಬಿಟ್ಟು ಹೇಳ್ದೆ. ಅಯ್ಯೋ ಏಜ್ ಆಗ್ಬಿಡ್ತಲ್ಲ ಸರ್, ಏನು ಮಾಡೋ ಸರ್ ಅಂದ್ರೆ, ಅವ್ರು ಮಾಡಿದ್ದು ಅವ್ರಿಗೆ ಅನ್ಭವಿಸ್ಬೇಕು, ಇನ್ನೇನು ಮಾಡೋಕ್ಕಾಗಲ್ಲ. ಮುಂಚೆನೆ ಅದಕ್ಕೇನೆ ಏನೋ ಪ್ರಾಬ್ಲಮ್ಸ್ ಇದ್ರೆ ನಮ್ಮಂಥ ವಾಸ್ತವನ ಕರೆದ್ಬಿಟ್ಟು ಕೇಳಬೇಕು. ಅದು ವಾಸ್ತು ಏನೋ ಪ್ರಾಬ್ಲಮ್ ಗೊತ್ತಾಗಬೇಕು. ಇವಾಗ ಏನೋ ಹೆಲ್ತ್ ಪ್ರಾಬ್ಲಮ್ ಇದೆ, ಹಾಸ್ಪಿಟ್ಲ್ಗೆ ಹೋಗಲ್ವಾ ಅಂತಂದರೆ, ಮನೇಲಿ ಏನೋ ಪ್ರಾಬ್ಲಮ್ ಇರುವಾಗ ನಮ್ಮಂಥ ಕನ್ಸಲ್ಟೆಂಟ್ ಅವ್ರು ಇರ್ತಾರೆ, ಅಲ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡ್ತೀರಾ, ಇಲ್ಲಿ ವಾಸ್ತುವನ್ನ ಕನ್ಸಲ್ಟ್ ಮಾಡಿ. ಅದು ನಮ್ಗೆ ತಿಳಿಸ್ತಾ ಇರೋದು. ನಿಮಗೆ ಅರ್ಥ ಮಾಡ್ಕೊಳ್ಳಿ ನಾನು ಏನು ಪಾಯಿಂಟ್ ಹೇಳ್ತಾ ಇದ್ದೀನಿ, ಓಕೆನಾ? ಅದಕ್ಕೆ ನಾವು ಹೇಳೋದೇನೆಂದರೆ, ಇಲ್ಲಿ ವಾಯು ಕೋಣೆಯಲ್ಲಿ ಮಲ್ಕೊಂಡ್ರೆ ಮ್ಯಾರೇಜಸ್ ಆಗತ್ತೆ, ಓಕೆನಾ? ಇಲ್ಲಿ ಹಸ್ಬೆಂಡು ವೈಫು ಇರಬೇಕು. ಇಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಇರಬಾರ್ದು, ಆಗ್ನೇಯ ಮೂಲೆಯಲ್ಲಿ ಇರಬಾರ್ದು. ಅರ್ಥ ಮಾಡ್ಕೊಳ್ಳಿ. ಅಲ್ಲಿದ್ದರೆ ಏನಾಗತ್ತೆ ಅಂದರೆ ಮದುವೆಗಳು ಆಗಲ್ಲ. ಮದುವೆಗಳಿಗೆ ಯಾವಾಗ ಆಗಲ್ಲ? ಮನೇಲಿ ಫುಲ್ ಟೆನ್ಷನ್ನು. ಮನೇಲಿ ಯಾವಾಗ ಟೆನ್ಷನ್ನು? ಮದುವೆ ಆಗಿಲ್ಲ ಅಂದರೆ ಟೆನ್ಷನ್ನು.
ಅಯ್ಯೋ ಯಾರು ಏನು ಸಿಟ್ಟಾಗ್ತಾ ಇಲ್ವಲ್ಲ ಅನ್ಕೊಂಡು ಥಿಂಕ್ ಮಾಡ್ತಾ ಇರ್ತಾರೆ. ಆಮೇಲೆ ಇನ್ನೊಂದು ಪಾಯಿಂಟ್ ಹೇಳ್ತೀನಿ ನೋಡಿ. ನೀವು ಒಂದು ಮದುವೆ ಒಂದು 3 ಸಂಬಂಧ ಬಂದು ಬೇಡ ಅಂದರೆ 4ನೇದು ಬರಲ್ಲ. ನೋಡಿ, ದೇವರು ಇಲ್ಲೊಂದು ಫಸ್ಟ್ ಸಂಬಂಧ ಕೊಡ್ತಾನೆ, 2ನೇದು ಇಲ್ಲೊಂದು ಕೊಡ್ತಾನೆ, 3ನೇದು ಇಲ್ಲೊಂದು ಕೊಡ್ತಾನೆ. ಇಲ್ಲಿ ನೋಡಿಲ್ಲ ಅಂದರೆ ಇಲ್ಲಿ ಬಿಟ್ಟರೆ ಹೋಯ್ತು, ತಿರ್ಗಾ ಬರಲ್ಲ ಸಂಬಂಧ. ಜನ ಹಂಗೆ ಮಿಸ್ಟೇಕ್ ಮಾಡಿಕೊಂಡು, ನಾನು ರಿಯಲ್ ಕಣ್ಣಾರೆ ನೋಡಿರೋ ಎಕ್ಸಾಂಪಲ್ಸು, 45 ವರ್ಷ ಆದ್ರೂ ಮದುವೆಗಳಾಗಲ್ಲ. ಕಾರಣ ಅವರು ಒಂದು 3 ಸಂಬಂಧ ಬಂದಿರತ್ತೆ, ಬಿಟ್ಬಿಟ್ಟಿರ್ತಾರೆ. ಅದಕ್ಕೆ ದೇವರು ಒಂದು ಆಪರ್ಚುನಿಟಿ ಕೊಟ್ಟಿರ್ತಾರ, ಯೂಸ್ ಮಾಡ್ಕೊಳ್ಳಿ. ಕಲರ್ ಸರಿ ಇಲ್ಲ, ಕುಳ್ಳಗಿದ್ದಾನೆ, ತಲೆಯಲ್ಲಿ ಕೂದಲಿಲ್ಲ, ಅದೆಲ್ಲ ವೇಸ್ಟು. ತಲೆಯಲ್ಲಿ ಇವತ್ತು ಕೂದಲಿದ್ರೆ ನಾಳೆ ಮದುವೆ ಆದಮೇಲೆ ವಯಸ್ಸಾದ್ಮೇಲೆ ಕೂದಲು ಹೋಗುತ್ತೆ, ಅವಾಗ ಏನು ಪ್ರಯೋಜನ? ದಪ್ಪಗಿದ್ದಾರೆ ಅಂತೀರಾ, ಮದುವೆ ಆಗೋರು ಸಣ್ಣಗಿರ್ತಾರೆ, ಮದುವೆ ಆದಮೇಲೆ ದಪ್ಪ ಆದರೆ ಏನು ಮಾಡ್ತೀರಾ? ಎಷ್ಟೋ ನಾನು ರಿಯಾಲಿಟಿ ನೋಡಿದ್ದೀನಿ. ಒಬ್ಬನಿಗೆ 39 ವರ್ಷ, ಯಾಕಪ್ಪ ಮದುವೆ ಆಗಿಲ್ಲ? 3 ಸಂಬಂಧ ಬಿಟ್ಬಿಟ್ಟವನೆ. ಒಂದು ಕನ್ಫರ್ಮ್ ಆಗೋಯ್ತು, ಮನೆಯವ್ರಿಗೂ ಮಾತುಕತೆ ಬಂದ್ಬಿಟ್ರು, ಹುಡುಗಿ ದಪ್ಪ ಇದ್ದಾರೆ ಅಂದ್ಬಿಟ್ಟು ಇವ್ನು ಮದುವೆ ಆಗಿಲ್ಲ. ಈ ದಪ್ಪ ಇದೆಲ್ಲ ಮದುವೆ ಆಗಿರೋದ್ರಿಂದ ಅವನು ಮದುವೆ, ಅದು 35 ವರ್ಷ, ಒಂದು 4 ವರ್ಷ ಹಿಂದೆ ಬಂದ ಸಂಬಂಧ. ಇವ್ರಿಗೆ ದೇವರು ಯೋಗ ಕೊಟ್ಟಿಲ್ಲ, ಅವ್ನು ಮಾಡಿದ ಕರ್ಮ ಅವನೇ ಅನ್ಭವಿಸ್ಬೇಕು, ಕೆಟ್ಟ ಕರ್ಮ. ಅವನ ಹುಡುಗಿನ ಬೇಡ ಅನ್ಬಿಟ್ಟ, ತಿರ್ಗಾ ದೇವ್ರು ಯಾವುದು ಪ್ರಪೋಸಲ್ ಕೊಟ್ಟಿಲ್ಲ. ಪಾಪ ಆ ಹುಡುಗಿ ಸಣ್ಣ ಆಗ್ಬೇಕೇನೇನೋ ಮಾತ್ರೆ ಕುಡಿದು ಸಣ್ಣ ಆಗಿದ್ದಾರೆ, ತಿರ್ಗಾ ಬಂದವ್ರೆ ಅವರು ಮಾಡ್ಕೊಳ್ಳಿ ಅಂದ್ಬಿಟ್ಟು 4 ವರ್ಷ ಆದ್ಮೇಲೆ. ಇವನಿಗೆ ಅಹಂಕಾರ ಮಾಡ್ಕೊಂಡಿಲ್ಲ ಅವಾಗ, ಇವಾಗ ಬಂದ್ರೆ ಮಾತ್ರೆ ಕುಡ್ಬಿಟ್ಟು ಏನೋ ಸಣ್ಣ ಆಗ್ಬಿಟ್ಟವಲ್ಲ, ಏನೋ ಹೆಲ್ತ್ ಇಶ್ಯೂಸ್ ಇದೆ ಅಂತ ಇದೆ. ನೋಡಿ ಅಹಂಕಾರ ಹೆಂಗಿದೆ. 39 ವರ್ಷ ಆದ್ರೂ ಮದುವೆ ಆಗಲ್ಲ. ಅದಕ್ಕೇನೆ ನಾವು ಹೇಳೋದೇನೆಂದ್ರೆ, ಮಾರ್ಕೆಟಲ್ಲಿ ಜನಗಳು ಅಲರ್ಟ್ ಆಗಿರಬೇಕು. ಸಂಬಂಧಗಳು ಬಂದರೆ ಬಿಡಬಾರ್ದು, ಕರೆಕ್ಟಾಗಿ ನೋಡಿ ಮದುವೆ ಆಗಬೇಕು. ಓಕೆನಾ? ಇವೆಲ್ಲ ರಿಯಲ್ ಎಕ್ಸಾಂಪಲ್ಸು. ದೇವ್ರ ಅವಕಾಶ ಕೊಟ್ಟ ಮೇಲೆ ಯೂಸ್ ಮಾಡ್ಕೊಬೇಕು, ಇಲ್ಲಾಂದರೆ ಮ್ಯಾರೇಜಸ್ ಆಗಲ್ಲ. ನೀವು ವಾಸ್ತು ಮನೆಯಲ್ಲಿ ಇರೋರಿಗೆ ಹೇಳ್ತಾ ಇದ್ದೀನಿ, ಸಂಬಂಧಗಳು ಬಂದ ಮೇಲೆ ನೆಗ್ಲೆಕ್ಟ್ ಮಾಡಬೇಡಿ. ಒಂದು ದೇವ್ರಿಗೆ ರೆಸ್ಪೆಕ್ಟ್ ಕೊಡಿ, ರೆಸ್ಪೆಕ್ಟ್ ಕೊಟ್ಟು ಡಿಸಿಷನ್ ತಗೊಳ್ಳಿ. ಓಕೆನಾ? ನಿಮ್ಗೆ ಇಷ್ಟ ಬಂದಂಗೆ ಎಲ್ಲ ಇದು ಮಾಡ್ಕೊಬೇಡಿ. ಓಕೆನಾ? ತೊಂದರೆ ಆಗತ್ತೆ. ಇದು ರಿಯಲ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು. 5ನೇ ಪಾಯಿಂಟು ಇನ್ನೊಂದು ಹೇಳ್ತಾ ಇದ್ದೀನಿ, ಇಲ್ಲಿ ನೋಡ್ಕೊಳ್ಳಿ. ವಾಸ್ತು ನೋಡೋದ್ರಿಂದ ಚಿಲ್ಡ್ರನ್ಸ್ ಸ್ಟಡೀಸ್, ಅಲ್ಲ, ಫಸ್ಟ್ ಚಿಲ್ಡ್ರನ್ ಬಗ್ಗೆ ಮಾತಾಡೋಣ. ಚಿಲ್ಡ್ರನ್ ಅಂಡ್ ಸ್ಟಡೀಸ್. ನೋಡಿ, ಚಿಲ್ಡ್ರನ್ ಆಗ್ಬೇಕಂದ್ರೆ ಪಕ್ಕ ವಾಸ್ತುಶಾಸ್ತ್ರ ಮನೆ ಇರಬೇಕು. ನಾನ್ ವಾಸ್ತು ಮನೆ, ವಾಸ್ತುಶಾಸ್ತ್ರಕ್ಕೆ ಬೆಲೆ ಕೊಟ್ಟಿಲ್ಲ ಅಂಥವ್ರಿಗೆಲ್ಲ ಮಕ್ಕಳೇ ಆಗಲ್ಲ. ಇದು ರಿಯಾಲಿಟಿ. ಯಾಕಂದರೆ ಇವಾಗ ವಾಸ್ತುಶಾಸ್ತ್ರ ನೋಡಿರೋರು ಕರೆಕ್ಟಾಗಿ ಇಲ್ಲಿ ನೈಋತ್ಯ ಮೂಲೆಯಲ್ಲಿ ಮಲ್ಕೊಂಡಿರ್ತಾರೆ, ಬೆಡ್ರೂಮ್, ಅಲ್ಲಿ ಮಕ್ಕಳಾಗತ್ತೆ. ಕೆಲವ್ರು ಏನು ಮಾಡ್ತಾರೆ, ಇಲ್ಲಿ ಈಶಾನ್ಯದಲ್ಲಿ ಮಲ್ಕೊತಾರೆ, ಇಲ್ಲಿ ಈಶಾನ್ಯದಲ್ಲಿ ಮಲ್ಕೊತಾರೆ, ಇಲ್ಲಿ ಈಶಾನ್ಯದಲ್ಲಿ ಮಲ್ಕೊಂಡ್ರೆ ಈಶಾನ್ಯ ಬಂದು ನೀರು, ವಾಟರ್, ಇದು ವಾಟರ್ ರಿಲೇಟೆಡ್. ಇದು ಈಶಾನ್ಯ ಬಂದು ವಾಟರು, ಆಗ್ನೇಯ ಬಂದು ಫೈರ್, ನೈಋತ್ಯ ಬಂದು ಅರ್ತ್, ವಾಯು ಬಂದು ಏರ್, ಇದು ಬ್ರಹ್ಮಸ್ಥಾನ ಬಂದು ಸ್ಪೇಸ್. ಇದು ಇಂಗ್ಲಿಷ್ ವರ್ಡ್ಸು, ಕನ್ನಡದಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ. ವಾಟರ್ ಅಂದರೆ ನೀರು, ಫೈರ್ ಅಂದರೆ ಬೆಂಕಿ, ಅರ್ತ್ ಅಂದರೆ ಭೂಮಿ, ಏರ್ ಅಂದರೆ ಗಾಳಿ, ಸ್ಪೇಸ್ ಅಂದರೆ ಆಕಾಶ, ಮೋಡಗಳು. ಇವು 5 ಪಂಚಭೂತಗಳಿದ್ರೇ ಮನುಷ್ಯ ಜೀವನ ಮಾಡೋಕ್ಕಾಗೋದು. 5 ಇದ್ರೇ ಎಲ್ಲ ಆಗೋದು, ಇಲ್ಲಾಂದರೆ ಲೈಫೇ ಇಲ್ಲ. ನೀರು ಇಲ್ಲಾಂದರೆ ಜೀವನ ನಡೆಯಲ್ಲ, ಫೈರ್ ಇಲ್ಲಾಂದರೆ ಏನೂ ಆಗಲ್ಲ, ಅಡುಗೆನೂ ಆಗಲ್ಲ, ಏನೂ ಆಗಲ್ಲ. ಭೂಮಿ ಇಲ್ಲಾಂದರೆ ನಾವು ನಿಲ್ಲಕ್ಕೆ ಜಾಗ ಇಲ್ಲ, ಏರ್ ಇಲ್ಲಾಂದರೆ ಉಸಿರಾಟ ಆಗಲ್ಲ, ಸ್ಪೇಸ್ ಇಲ್ಲಾಂದರೆ ಏನೂ ಇಲ್ಲ. ಅದರಿಂದ ನಾನು ಇವತ್ತು ಒಳ್ಳೆ ಪಾಯಿಂಟ್ ಹೇಳ್ತಾ ಇದ್ದೀನಿ, ನೆನ್ಪಿಟ್ಕೊಳ್ಳಿ. ಇಷ್ಟು 5 ಪಂಚಭೂತಗಳಿಗೆ ರೆಸ್ಪೆಕ್ಟ್ ಕೊಟ್ಟು ಇದು ಮಾಡಿರ್ತಾನೆ ದೇವರು. ಅದಕ್ಕೆ ಇವಾಗ ಈಶಾನ್ಯದಲ್ಲಿ ಮಲ್ಕೊಂಡಿರ್ತಾರೆ. ಈಶಾನ್ಯ ಅಂದರೆ ಅದು ನೀರು, ಗರ್ಭ ಬಂದು ಫೈರು. ಇವಾಗ ಮದುವೆ ಹಾಕಿರ್ತಾರೆ ಅವರು, ಇದು ಚಿಲ್ಡ್ರನ್ ಮ್ಯಾಟ್ರ್ ಮಾತಾಡ್ತಾ ಇರೋದು. ಇವಾಗ ಮಕ್ಳ ಮ್ಯಾಟ್ರು. ಇವಾಗ ಮದುವೆ ಹಾಕಿರ್ತಾರೆ, ಅವ್ರಿಗೆ
ಗಂಡ ಹೆಂಡತಿಗೆ ಗರ್ಭ ಬಂದು ಫೈಯರು, ಇದು ನೀರು, ಮಕ್ಕಳಾಗಲ್ಲ, ಚಿಲ್ಡ್ರನ್ ಆಗಲ್ಲ. ಅದಕ್ಕೆ ಹೋಗೋದು IVF ಹೋಗೋದು, ಅಲ್ಲಿ 10 ಲಕ್ಷವರೆಗೂ ಖರ್ಚು ಮಾಡೋದು. ಮನೆ ವಾಸ್ತು ಇದೆಯಾ ಇಲ್ವಾ, ನಾನು ಕರೆಕ್ಟ್ ಕೋಣೆಯಲ್ಲಿ ಮಲ್ಕೊಂಡಿದ್ದೀನಾ ಇಲ್ವಾ, ವಾಸ್ತು ಅವ್ರಿಗೆ ಕೇಳೋಣ, ಒಂದು 5,000 ಕೊಟ್ಟು ಅನ್ನೋದು ಮನ್ಸಿಗೆ ಬರಲ್ಲ. ಏನೋ ಅವರೇ ಏನೋ ಮೇಧಾವಿಗಳು ಏನೋ ತಪಸ್ ಮಾಡಿ ಬಂದ್ಬಿಟ್ಟಂಗೆ ಭೂಲೋಕಕ್ಕೆ, ಅವರೇ ಕರೆಕ್ಟ್ ಅಂದ್ಬಿಟ್ಟು ಥಿಂಕ್ ಮಾಡೋದು. ನೋಡಿದ್ರೆ ರಾಂಗ್ ಕೋಣೆಯಲ್ಲಿ ಇಲ್ಲಿ ಮಲ್ಕೊಂಡಿರ್ತಾರೆ ಈಶಾನ್ಯದಲ್ಲಿ, ಮಕ್ಳು ಆಗಲ್ಲ, ಚಾನ್ಸೇ ಇಲ್ಲ. ಅದೇ ನೈಋತ್ಯ ಮೂಲೆಯಲ್ಲಿ ಮಲ್ಕೊಂಡಿದ್ರೆ ವಾಸ್ತವನ ಕೇಳ್ಬಿಟ್ಟು ಮಕ್ಳಾಗ್ತಾ ಇತ್ತು. ಇಲ್ಲ ಸೆಕೆಂಡ್ ಬೆಡ್ರೂಮ್ ಇರತ್ತೆ ಇನ್ನೊಂದು ಪಕ್ಕದಲ್ಲಿ, ಇಲ್ಲಿ ಆ ಬೆಡ್ರೂಮಲ್ಲಿ ಮಲ್ಕೊಂಡಿದ್ರೆ ಮಕ್ಳಾಗ್ತಾ ಇತ್ತು. ಓಕೆನಾ. ಈ ಸೆಕೆಂಡ್ ಕೋಣೆ ಬೆಡ್ರೂಮು ಇಲ್ಲ ಎರಡನೇ ಬೆಡ್ರೂಮ್ ಇಲ್ಲ ಮೈನ್ ಬೆಡ್ರೂಮಲ್ಲಿ ಮಲ್ಕೊಂಡಿರಲ್ಲ, ಮಕ್ಳಾಗಲ್ಲ. ಅವ್ರಿಗೆ ಏನು ರೀಸನ್ ಮಕ್ಕಳಾಗಿಲ್ಲ ಅದು ಪಾಯಿಂಟ್ ಗೊತ್ತು ಮಾಡ್ಕೊಳ್ಳಿ. ಇವತ್ತು ಯಾರಿಗಾರ್ಗೆ ಮಕ್ಕಳಾಗಿಲ್ಲ, ಚಿಲ್ಡ್ರನ್ ಆಗಿಲ್ಲ, ಅವರೆಲ್ಲ ಈ ತಪ್ಪು ಮಾಡಿರ್ತಾರೆ. ಅವ್ರು ಹೋಗಿ ಈಶಾನ್ಯ ನಾರ್ತ್ ಈಸ್ಟಲ್ಲಿ ಮಲ್ಕೊಂಡಿರ್ತಾರೆ. ನಾರ್ತ್ ಈಸ್ಟಲ್ಲಿ ಮಲಗಿರೋರಿಗೆ ಏನೇನು ಪ್ರಾಬ್ಲಮ್ ಆಗತ್ತೆ ಕೇಳಿ. ಫಸ್ಟು ಮಕ್ಕಳಾಗಲ್ಲ, ಅದು ಗರ್ಭ ಬಂದು ಬೆಂಕಿ, ಅದು ನಾರ್ತ್ ಈಸ್ಟ್ ಬಂದು ವಾಟರು, ನೀರಿಗೂ ಬೆಂಕಿಗೂ ಆಗಲ್ಲ. ಮಿಸ್ಕ್ಯಾರೇಜು, ಅಬಾರ್ಷನ್ಸು, ಈ ಥರ ಎಲ್ಲ ಆಗ್ತಾ ಇರತ್ತೆ. ಆಮೇಲೆ ಮಕ್ಕಳು ಆಗ್ಬೇಕಂದ್ರೆ ಕರೆಕ್ಟ್ ಪೀರಿಯಡ್ಸ್ ಆಗಬೇಕು, ಪೀರಿಯಡ್ಸು ಆಗಲ್ಲ. ಈ ಹೆಲ್ತ್ ಇಶ್ಯೂಸ್ ಎಲ್ಲ ಅಲ್ಲಿರತ್ತೆ. ಅವ್ರಿಗೆ ಮಕ್ಕಳಾಗಲ್ವಾ, ಆಮೇಲೆ ಏನಾಗ್ತಾರೆ, ಡಿಪ್ರೆಷನ್ಗೆ ಹೋಗ್ತಾರೆ. ಹೋಗಿ IVFಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ, ಅಲ್ಲೂ ಮಕ್ಕಳಾಗಲ್ಲ ಅನ್ಕೊಳ್ಳಿ. ಆವಾಗ ಗಂಡ ಹೆಂಡತಿ ಗಲಾಟೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಮ್ಯಾಟ್ರು ಡೈವರ್ಸ್ಗೆ ಹೋಗುತ್ತೆ. ನೀವು 95% ಡೈವರ್ಸ್ ಕೋರ್ಟಲ್ಲಿ ಹೋಗಿ ನೋಡಿ, ಡೈವರ್ಸ್ ಕೋರ್ಟು, ಫ್ಯಾಮಿಲಿ ಕೋರ್ಟ್ ಅಂತಾರಲ್ಲ, ಅಲ್ಲಿ 95% ಅವರೆಲ್ಲ ನಾರ್ತ್ ಈಸ್ಟಲ್ಲೇ ಮಲ್ಕೊಂಡಿರ್ತಾರೆ. ಗಲಾಟೆಗಳು ಹಾಕ್ಕೊಂಡು ಡೈವರ್ಸ್ ಆಗೋವರೆಗೂ ಓಡಾಡ್ಕೊಂಡೇ ಇರ್ತಾರೆ. ಡೈವರ್ಸ್ ಆದ್ಮೇಲೆ ಬುದ್ಧಿ ಬರಬೇಕು. ಈಗ ಏನು ಡೈವರ್ಸ್ ಆಯಿತು, ಆಮೇಲೆ ಕೆಲವ್ರು ಕರೀತಾರೆ ವಾಸ್ತು ಅವ್ರು, ನಾನು ನೋಡಿದ್ದೀನಿ. ಏನು ಸರ್ ಪ್ರಾಬ್ಲಮ್ ಅಂದರೆ, ನೋಡಿ ಸರ್ ನನ್ನ ಮಗಳು ಗಂಡ ಬಿಟ್ಬಿಟ್ಟಿದ್ದಾಳೆ, ಸರಿ ನನ್ನ ಮಗ ಹೆಂಡತಿನ ಬಿಟ್ಬಿಟ್ಟಿದ್ದಾನೆ. ರೀಸನ್ನೇ ಬಂದು ಅವ್ರು ಮಲ್ಗೋ ಕೋಣೆ ಕರೆಕ್ಟಾಗಿರಲ್ಲ, ಮನೆ ಪಕ್ಕ ವಾಸ್ತು ಇರಲ್ಲ, ಅದು ರೀಸನ್ನು. ಇವಾಗನ ಬುದ್ಧಿ ಬಂದು ಕರ್ಕೊಂಡಿದ್ದಾರಾ, ನಾವು ಬಂದು ತಿಳಿಸ್ತೀವಿ. ಅಗ್ನಿ ಮೂಲೆಯಲ್ಲಿ ಮಲ್ಕೊಂಡಿರ್ತಾರೆ ಕೆಲವರು, ಇಲ್ಲಿ ಅಗ್ನಿ ಮೂಲೆ, ಈ ಅಗ್ನಿ ಮೂಲೆಯಲ್ಲಿ ಮಲ್ಕೊಂಡಿರ್ತಾರೆ. ಇಲ್ಲಿ ಬೆಡ್ರೂಮ್ ಇರಬಾರ್ದು, ಸೌತ್ ಈಸ್ಟಲ್ಲಿ ಇರಬಾರ್ದು, ಸೌತ್ ವೆಸ್ಟು ನೈಋತ್ಯ ಬೆಡ್ರೂಮ್ ಇರಬೇಕು, ಪಕ್ಕದಲ್ಲಿ ಇರ್ಬೋದು, ಇಲ್ಲ ವಾಯು ಮೂಲೆ ಇರ್ಬೋದು ಬೆಡ್ರೂಮ್ಗಳು. ಈ ಅಗ್ನಿ ಮೂಲೆ ಈಶಾನ್ಯ ಮೂಲೆಯಲ್ಲಿ ಇರಬಾರ್ದು, ಈ ಪೋರ್ಷನಲ್ಲಿ ಇರಲೇಬಾರ್ದು. ಅರ್ಧ ಪೋರ್ಷನ್ ಆ ಕಡೆ ಇರಬೇಕು. ಜನಗಳಿಗೂ ಯಾರು ಆ ಕಡೆ ಇದ್ದಾರೆ ಚೆನ್ನಾಗಿದ್ದಾರೆ, ಅವ್ರಿಗೆಲ್ಲ ಮಕ್ಕಳಾಗಿದೆ, ಚೆನ್ನಾಗಿ ಜೀವನ ಮಾಡ್ತಾರೆ. ಈ ಕಡೆ ಅಗ್ನಿ ಮೂಲೆಯಲ್ಲಿರೋರಿಗೆ ಫುಲ್ಲು ಟೆನ್ಷನ್ನು, ಕಣ್ಣುಗಳೆಲ್ಲ ಕೆಂಪಾಗಿರುತ್ತೆ, ಕಂಪ್ನಿಯಲ್ಲಿ ಹೋಗಿ ಜಗಳ ಮಾಡ್ಕೊಂಡು ಬಂದಿರ್ತಾರೆ. ಗಂಡ ಹೆಂಡತಿದ್ರೆ ಯಾವಾಗಲೂ ಜಗಳ, ಕಣ್ಣೆಲ್ಲ ಕಂಪಾಗಿರುತ್ತೆ. ಮಕ್ಕಳಲ್ಲಿ ಮಲ್ಸ್ಕೊಂಡು, ಮಕ್ಕಳು ಫ್ಯೂಚರಲ್ಲಿ ಮಕ್ಕಳು ಮಲ್ಸಿದ್ರೂ ಮಕ್ಕಳು ಕಣ್ಣುಗಳು ಕಂಪಾಗಿರುತ್ತೆ. ಸ್ಕೂಲ್ಗೆ ಹೋಗ್ಬಿಟ್ಟು ಬಂದು ಗಲಾಟೆ ಮಾಡ್ತಾ ಇರ್ತಾರೆ. ಇದೆಲ್ಲ ಆಗತ್ತೆ ಅಗ್ನಿ ಮೂಲೆ ಬೆಡ್ರೂಮಲ್ಲಿ ಮಲ್ಕೊಂಡ್ರೆ. ಸೊ ಎಷ್ಟು ಇಂಪಾರ್ಟೆಂಟ್ ನೋಡಿ ಬೆಡ್ರೂಮ್ಗಳು, ಜನ ತಿಳುವಳಿಕೆ ಪಡ್ಕೊಬೇಕು. ನಾವು ಇವತ್ತು ಮಾತಾಡ್ತಾ ಇರೋದು ವಾಸ್ತು ಯಾಕೆ ಬೇಕು, ವಾಸ್ತುಶಾಸ್ತ್ರ ಏನು, ನೆಸ್ಟಿ ಕೇರ್ಲೆಸ್ ಆಗಿ ಮಾತಾಡ್ತಾರಲ್ಲ, ಅವ್ರಿಗೆ ನಾವು ಈ ಪ್ರೋಗ್ರಾಮ್ ಮಾಡ್ತಾ ಇರೋದು. ಈ ಥರ ಮಾಡೋದ್ರಿಂದ ಅವ್ರ ಫ್ಯಾಮ್ಲಿನೇ ಹಾಳಾಗತ್ತೆ, ಡೈವರ್ಸ್ವರೆಗೂ ಹೋಗುತ್ತೆ. ಆಮೇಲೆ ಲೈಫ್ ಹಾಳಾಯಿತು. ಕಷ್ಟಪಟ್ಟು ಲಕ್ಷಾಂತರ ರೂಪಾಯಿ ಯಾರಿಗೂ ದಾನ ಧರ್ಮ ಮಾಡಿರಲ್ಲ, ಮದುವೆ ಖರ್ಚು ಮಾಡ್ಕೊಂಡಿದ್ದಾರೆ ಡಂಬಾಚಾರ ಆಗಿ. ಒಂದು ಅನಾಥಾಶ್ರಮಗಾಗಲಿ, ಒಂದು ಗೋಶಾಲೆಗಾಗಲಿ ದಾನ ಮಾಡ್ರಪ್ಪ ಅಂದ್ರೆ ಮಾಡಲ್ಲ. ಅಂದರೆ ಕೋಟಿ ಲಕ್ಷ ಖರ್ಚು ಮಾಡಿಕೊಂಡು ಮದುವೆಗಳು ಮಾಡ್ಕೊತಾರೆ. ಅದೆಲ್ಲ ವೇಸ್ಟ್. ಅದ್ರ ಬದಲು ಲೈಫ್ ಇನ್ಶೂರೆನ್ಸ್ ಒಂದು ತಗೊಂಡು ಅದರಲ್ಲಿ ಇನ್ವೆಸ್ಟ್ ಮಾಡಿಕೊಂಡು, ಇಲ್ಲ ಏನೋ ಒಂದು ಸೇವಿಂಗ್ಸಲ್ಲಿ ಫಿಕ್ಸ್ಡೆಲ್ಲ ಏನೋ ಮಾಡಿಕೊಂಡು ಆ ದುಡ್ಡು ಖರ್ಚು ಮಾಡೋದು ಬದಲು ಮ್ಯಾರೇಜ್ಗೆ ಇಲ್ಲಿ ಇನ್ವೆಸ್ಟ್ ಮಾಡಿಕೊಂಡು, ಹೆಲ್ತ್ ಇನ್ಶೂರೆನ್ಸ್ ಎಲ್ಲ ಇದೆ. ಹೆಲ್ತ್ ಇನ್ಶೂರೆನ್ಸು ನಾನು ಆಕ್ಸಿಸ್ ಮ್ಯಾಕ್ಸ್ ಲೈಫಲ್ಲಿ ಅಡ್ವೈಸರ್ ಆಗಿದ್ದೀನಿ. ಅದರಿಂದ ಅಲ್ಲಿ ನೀವು ಆ ದುಡ್ಡು ಅಲ್ಲಿ ಖರ್ಚು ಮಾಡೋ ಬದಲು ಅಲ್ಲಿ ಫಿಕ್ಸ್ಡ್ ಮಾಡಿಕೊಂಡ್ರೆ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡ್ರೆ ಎಷ್ಟೋ ರಿಟರ್ನ್ಸ್ ಬರುತ್ತೆ, ಲೈಫೆಲ್ಲ ಚೆನ್ನಾಗಿರುತ್ತೆ. ಅದು ಮಾಡಲ್ಲ, ಸುಮ್ಮನೆ ಮದುವೆಗಳು ಖರ್ಚು ಮಾಡ್ತೀರಾ. ಮದುವೆಗಳೆಲ್ಲ ಖರ್ಚು ಮಾಡೋದು ಕಮ್ಮಿ ಮಾಡಿ ಈ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ. ಆಮೇಲೆ ನೀವು ರಾಂಗ್ ಕೋಣೆಯಲ್ಲಿ ವಾಸ್ತು ನೋಡಲ್ಲ, ಏನೋ ನೋಡಲ್ಲ ಮಲ್ಕೊಂಡ್ರೆ ಮಕ್ಕಳಾಗಲ್ಲ. IVFಗೆ 10 ಲಕ್ಷ 20 ಲಕ್ಷ ಖರ್ಚು ಮಾಡ್ತೀರಾ. ಅದೆಲ್ಲ ಮಾಡೋದು ಬಿಟ್ಟು ವಾಸ್ತವನ ಕರೆದ್ಬಿಟ್ಟು ನೋಡ್ಕೊಳ್ಳಿ. ಯಾರ್ಯಾರ ಮನೇಲಿ ಇವತ್ತು ಈ ಪ್ರಾಬ್ಲಮ್ಗಳಿದೆ, ಮಕ್ಕಳಿಲ್ಲ, ಈ ಥರ ಪ್ರಾಬ್ಲಮ್ ಇದೆ, ನಮ್ಮಂಥವ್ರನ್ನ ಕರೀರಿ, ನಾವು ಬಂದು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಓಕೆನಾ. ಆಮೇಲೆ 6ನೇ ಪಾಯಿಂಟು, ಇದು ಮಕ್ಕಳು ಆಗಲ್ಲ. ಆಮೇಲೆ ಸ್ಟಡೀಸು ಇವಾಗ ವಾಸ್ತು ನೋಡಲ್ಲ. ಓಕೆನಾ. ಮಕ್ಕಳಿರ್ತಾರೆ, ಎಕ್ಸಾಂಪಲ್ ವಾಸ್ತು ನೋಡಿರಲ್ಲ. ಕೆಲವು ಮನೇಲಿ ಮಕ್ಕಳು ಇರ್ತಾರೆ, ಯಾವುದಾವುದೋ ಕೋಣೆಯಲ್ಲಿ ಕುತ್ತರಿಸ್ಬಿಟ್ಟು ಇದು ಪಶ್ಚಿಮಕ್ಕೆ ಮುಖ ನೋಡಿಕೊಂಡು ದಕ್ಷಿಣಕ್ಕೆ ಮುಖ ನೋಡಿಕೊಂಡು ಓದಿಸೋದು. ಅಲ್ಲಿ ಓದೋದೇ ಬರಲ್ಲ ಮಕ್ಕಳಿಗೆ.
ಫುಲ್ಲು ಇದು ಡೌನು. ಆಮೇಲೆ ಬೇರೆ ಮಕ್ಕಳು ಚೆನ್ನಾಗಿ ಓದ್ತಾ ಇರ್ತಾರೆ, ಅವ್ರನ್ನ ಕಂಪೇರ್ ಮಾಡೋದು. ನೋಡು ಅವ್ರ ಮನೇಲಿ ಅವ್ರ ಮಗ ಚೆನ್ನಾಗಿ ಓದ್ತಾ ಇದ್ದಾನೆ, ನನ್ನ ಮಗ ಚೆನ್ನಾಗಿ ಓದ್ತಾ ಇಲ್ಲ ಅಂದ್ಬಿಟ್ಟು ಇವನ್ನ ಬೈಯೋದು. ಹಂಗೆಲ್ಲ ಮಾಡಬಾರ್ದು. ನೋಡಿ ಇವಾಗ ಅವ್ರ ಮನೇಲಿ ಪೂರ್ವಕ್ಕೆ ನೋಡ್ಕೊಂಡು ಕೂತ್ಕೊಂಡು, ಉತ್ತರ ಇಲ್ಲ ಪೂರ್ವಕ್ಕೆ ನೋಡ್ಕೊಂಡು ಕೂತ್ಕೊಂಡು ಓದ್ತಾ ಇರ್ತಾರೆ, ಮುಖ ಫೇಸ್ ಮಾಡ್ಕೊಂಡು. ಉತ್ತರ ನೋಡ್ಬೇಕು ಇಲ್ಲ ಪೂರ್ವ ನೋಡ್ಬೇಕು, ಪಶ್ಚಿಮ ದಕ್ಷಿಣ ನೋಡ್ಬಾರ್ದು. ಆ ಮನೇಲಿ ಆ ಹುಡುಗ ಉತ್ತರ ನೋಡ್ಕೊಂಡು ಪೂರ್ವ ನೋಡ್ಕೊಂಡು ಈಶಾನ್ಯ ಮೂಲೆಯಲ್ಲಿ ಕೂತ್ಕೊಂಡು ಓದ್ತಾ ಇರ್ತಾನೆ. ಅವನಿಗೆ ಚೆನ್ನಾಗಿ ಓದ್ ಬರುತ್ತೆ, ಮಾರ್ಕ್ಸ್ ತೆಗಿತಾನೆ. ನಿಮ್ಮ ಮನೆಯಲ್ಲಿ ಮಗ ಬಂದು ಉಲ್ಟಾ ಮಾಡ್ತಾ ಇರ್ತಾನೆ, ಮಾರ್ಕ್ಸ್ ಬರಲ್ಲ. ಅವನ್ನ ಸುಮ್ಮನೆ ಓಡಿಯೋದು, ಬಡಿಯೋದು, ಸ್ಕೂಲ್ಗೆ ಹೋಗೋದು, ಪ್ರಿನ್ಸಿಪಲ್ ಹತ್ರ ಕಂಪ್ಲೇಂಟ್ ಮಾಡೋದು, ಟೀಚರ್ಸ್ ಹತ್ರ ಕಂಪ್ಲೇಂಟ್ ಮಾಡೋದು, ಫುಲ್ಲು ಟೆನ್ಷನ್ ಮಾಡಿಬಿಡೋದು. ಆಮೇಲೆ ಬೇರೆ ಮಗ ಓದ್ತಾನೆ ನೀವು ಓದಲ್ಲ ಅಂದ್ಬಿಟ್ಟು ಕಂಪೇರ್ ಮಾಡಬಾರ್ದು ಮಕ್ಕಳನ್ನ. ಅವ್ರಿಗೆ ಅನುಕೂಲ ಕರೆಕ್ಟಾಗಿ ವಾಸ್ತು ನೋಡಿ ನಮ್ಮಂಥವ್ರು ಸ್ಟಡಿ ರೂಮಲ್ಲಿ ಇರ್ಬೇಕು ಅಂದ್ಬಿಟ್ಟು ಹೇಳ್ತೀವಿ. ಸ್ಟಡಿ ರೂಮು ಈಶಾನ್ಯ ಮೂಲೆಯಲ್ಲಿದ್ದರೆ ತುಂಬ ಒಳ್ಳೆಯದು, ಚೆನ್ನಾಗಿ ಓದ್ತಾರೆ. ಅಲ್ಲೇನೇ ಒಂದು ಟೇಬಲ್ ಚೇರ್ ಹಾಕ್ಬಿಟ್ಟು ಓದಪ್ಪ ಅಂದರೆ ಓದ್ತಾರೆ ಚೆನ್ನಾಗಿ. ಅಲ್ಲಿ ಪವರ್ ಇರುತ್ತೆ, ಚೆನ್ನಾಗಿ ಓದ್ತಾರೆ, ತಲೆಗೆ ಹೋಗುತ್ತೆ, ಮರ್ತೋಗಲ್ಲ ಅವರು. ಓಕೆನಾ? ಇದು ಈ ಪಾಯಿಂಟು. ಅದಕ್ಕೆ ವಾಸ್ತುಶಾಸ್ತ್ರ ರೆಸ್ಪೆಕ್ಟ್ ಕೊಟ್ರೇ ಸ್ಟಡಿ ರೂಮ್ ಬಗ್ಗೆ ಗೊತ್ತಾಗೋದು. ಅದೇ ಚಿಲ್ಡ್ರನ್ಸ್ ಅಂಡ್ ಸ್ಟಡಿ ಹೇಳಿದ್ದು. 6 ಪಾಯಿಂಟು ಬಂದು ಇದು ದುಡ್ಡು, ಮನಿ ಪ್ರಾಬ್ಲಮ್ಮು. ಮನಿ ಪ್ರಾಬ್ಲಮ್ಮು ಹೆಂಗೆ ಮನಿ ಪ್ರಾಬ್ಲಮ್ ಆಗತ್ತೆ ಅಂದರೆ, ಇವಾಗ ಮನೆ ವಾಸ್ತು ನೋಡೋರಿಗೆ ನಮ್ಮಂಥ ಅವ್ರಿಗೆ ಕರೆದ್ಬಿಟ್ಟು ವಾಸ್ತು ರೆಸ್ಪೆಕ್ಟ್ ಕೊಟ್ಟರೆ ಅವ್ರಿಗೆ ನಾವು ಹೇಳ್ತೀವಿ, ಒಂದು ಕ್ಯಾಶ್ ಕೌಂಟ್ರ್ ಇಕ್ಕಪ್ಪ, ಕ್ಯಾಶ್ ಕ್ಯಾಶ್ಗೆ ಬೆಲೆ ಕೊಟ್ರಪ್ಪ, ಕ್ಯಾಶ್ಗೆ ರೆಸ್ಪೆಕ್ಟ್ ಕೊಟ್ರಪ್ಪ ಅಂತ ತಿಳಿಸ್ತೀವಿ. ಅವರು ಕ್ಯಾಶ್ ಕೌಂಟ್ರ್ ಇಕ್ತಾರೆ. ಓಕೆನಾ? ಕೆಲವರು ವಾಸ್ತು ಯಾಕೆ ಬೇಕು, ವಾಸ್ತು ಏನಕ್ಕೆ ಅಂತಾರಲ್ಲ, ಅವರು ಮನೆಯಲ್ಲಿ ಕ್ಯಾಶ್ಗೆ ರೆಸ್ಪೆಕ್ಟೇ ಕೊಡಲ್ಲ. ಈ ಪ್ಯಾಕೆಟಲ್ಲಿ ಪರ್ಸಲ್ಲಿ ಸೈಡ್ ಪ್ಯಾಕೆಟು ಲೆಫ್ಟ್ ರೈಟ್ ಪ್ಯಾಕೆಟಲ್ಲಿ ಇಕ್ಬಿಡೋದು, ಮನೆಗೆ ಬರೋದು, ಪ್ಯಾಂಟು ಶರ್ಟ್ ತೆಗ್ಲಾಕ್ಬಿಡೋದು, ಹಂಗೆ ಮಲ್ಕೊಂಬಿಡೋದು. ದುಡ್ಡಿಗೆ ರೆಸ್ಪೆಕ್ಟೇ ಕೊಡಲ್ಲ. ಆವಾಗ ಮನಿ ಪ್ರಾಬ್ಲಮ್ ಬರುತ್ತೆ. ದುಡ್ಡಿಗೆ ರೆಸ್ಪೆಕ್ಟ್ ಕೊಟ್ಟು ಉತ್ತರ ನೋಡೋ ಕಡೆ ಬೀರು ಇರಬೇಕು. ನೋಡಿ, ಇದು ನೈಋತ್ಯ ಮೂಲೆನಾ, ಕ್ಯಾಶ್ ಕೌಂಟ್ರು ಇಲ್ಲಿ ಇರಬೇಕು, ಉತ್ತರ ನೋಡೋ ಥರ ಇರಬೇಕು. ಉತ್ತರ ನೋಡೋ ಥರ ಇದ್ರೆ ಇಲ್ಲಿ ಕ್ಯಾಶ್ ಕೌಂಟ್ರು, ಇಲ್ಲಿ ದುಡ್ಡು ಇಕ್ಕಿದ್ರೆ ದುಡ್ಡು ಬಂದು ಸೇರುತ್ತೆ, ಎಲ್ಲೆಲ್ಲೋ ಇಕ್ಬಾರ್ದು. ಅದಕ್ಕೆ ಈ ಕಾರ್ನರ್ನ ಕುಬೇರನ ಮೂಲೆ ಅಂತಾರೆ ಕೆಲವು. ಕುಬೇರನ ಮೂಲೆ ಏನಕ್ಕಂದ್ರೆ ಆ ಮೂಲೆಯಲ್ಲಿ ನೀವು ದುಡ್ಡು ಇಕ್ತೀರಾ. ಕುಬೇರ ಅಂದರೆ ದುಡ್ಡು. ಅದು ನೈಋತ್ಯ ಮೂಲೆ. ಸುಮ್ಮನೆ ಬಾಯಿಗೆ ಬಂದಿದ್ದು ಕುಬೇರನ ಮೂಲೆ ಅಂತ ಇರ್ತಾರೆ. ಕುಬೇರ ಅಲ್ಲ, ಅದು ಮೂಲೆ ಅಲ್ಲ. ಅಲ್ಲಿ ದುಡ್ಡು ಇಕ್ಕೋದ್ರಿಂದ ಅಲ್ಲಿ ಉತ್ತರ ನೋಡೋ ಥರ, ಇದು ಉತ್ತರ ಅಲ್ವಾ, ಬೀರು ಹಿಂಗೆ ನೋಡಬೇಕು, ಉತ್ತರ ನೋಡೋ ಥರ ಇಲ್ಲಿ ಇಕ್ಬೇಕು. ಆವಾಗ ದುಡ್ಡು ನಿಮಗೆ ಸೇರುತ್ತೆ. ಇವಾಗ ಒಂದು 10,000 ಬಂದರೆ ಒಂದು 7,000 ಖರ್ಚಾಗಿ ಒಂದು 3,000 ಉಳಿತದೆ. ಆವಾಗ ದುಡ್ಡಿಗೆ ರೆಸ್ಪೆಕ್ಟ್ ಕೊಡಬೇಕು, ಎಲ್ಲೆಲ್ಲೋ ಇಕ್ಬಾರ್ದು. ಆ ಟೇಬಲ್ ಮೇಲೆ, ಟೀಪಾಯ್ ಮೇಲೆ, ಮಂಚದ ಮೇಲೆ. ಕೆಲವರು ಕ್ಯಾಶ್ ಕೌಂಟ್ರೇ ಇಕ್ಕಿರಲ್ಲ, ಕ್ಯಾಶ್ ಬಾಕ್ಸೇ ಇಕ್ಕಿರಲ್ಲ. ಏನಕ್ಕೆ ಇಕ್ಕಿರಲ್ಲ? ವಾಸ್ತು ಬಗ್ಗೆ ಗೊತ್ತಿರಲ್ಲ. ಏನು ಸರ್ ಕ್ಯಾಶ್ ಕೌಂಟ್ರಾ ಅಂತಾರೆ. ಎಲ್ಲನ ಒಂದು ಆಫೀಸಲ್ಲಿ ಹೋಗಿ ಒಂದು ಕ್ಯಾಶ್ ಬಾಕ್ಸ್ ಅನ್ನೋದು ಇರುತ್ತೆ, ಬಂದಿರೋ ಕ್ಯಾಶ್ ಎಲ್ಲ ಇಕ್ತಾರೆ, ತೆಗಿತಾರೆ. ಹೆಂಗೆ ಟ್ರಾನ್ಸಾಕ್ಷನ್ ಆಗುತ್ತೆ? ನೀವು ಅಂತೀರಾ ಪೇಟಿಎಮ್ಮು, ಗೂಗಲ್ ಪೇನ ಮಾತ್ರ ಎಲ್ಲಿ ಸರ್ ಕ್ಯಾಶ್ ಬರುತ್ತೆ ಅಂತೀರಾ. ಇವಾಗ ಪೇಟಿಎಮ್ಮು, ಗೂಗಲ್ ಪೇನ ಇರ್ಬೋದು, ಒಂದು 500 ರೂಪಾಯಿನ ಇರಲ್ವಾ, ಒಂದು 100 ರೂಪಾಯಿ 200 ರೂಪಾಯಿ ಚಿಲ್ಡ್ರನ ಬರಲ್ವ, ಅದನ್ನ ತಗೊಂಬಂದು ಇಕ್ಕಿಯಲ್ಲಿ. ಇಲ್ಲ ಒಂದೇ ಸಾರಿ ಯಾರೋನ 5,000 ಸಾಲ ತಗೊಂಡಿರ್ತಾರೆ, 10,000 ತಗೊಂಡು ಅವ್ರ ಹತ್ರ ಕ್ಯಾಶ್ ಕೊಡಲ್ವ ಅವರು, ತಗೋಪ್ಪ ಕ್ಯಾಶು ಅಂತ. ಗೂಗಲ್ ಪೇ, ಫೋನ್ ಪೇ ವರ್ಕ್ ಆಗ್ತಾ ಇಲ್ಲ, ಅದೇನೋ ಬ್ಯಾಂಕ್ ಪ್ರಾಬ್ಲಮ್ ಇರುತ್ತೆ ಹಂಗಂತಾರೆ. ಬಂದು ಕೊಡಲ್ವ ಅವರು? ಕೊಡ್ತಾರೆ. ಅದನ್ನ ಏನು ಮಾಡಿ, ನೀವು ತಗೊಂಬಂದು ಅದ್ರಲ್ಲಿ ಇಕ್ಕಿ, ಕ್ಯಾಶ್ ಬಾಕ್ಸಲ್ಲಿ ಇಕ್ಕಿದ್ರೆ ನಿಮಗೆ ಒಂದು ಪವರ್ ಬರುತ್ತೆ. ಆ ಪವರ್ನ ಯೂಟಿಲೈಸ್ ಮಾಡ್ಕೊಳ್ಳಿ. ಓಕೆನಾ? ಯೂಟಿಲೈಸ್ ಮಾಡಿಕೊಂಡು ಅದ್ರ ಅನುಕೂಲ ನಿಮ್ಗೆ ಆಗತ್ತೆ. ಅಲ್ಲಿ ಕ್ಯಾಶ್ ಕೌಂಟ್ರ್ ಇಕ್ಕಿದ್ರೆ ಅನುಕೂಲ ಆಗುತ್ತೆ ನಿಮಗೆ. ಆವಾಗ ನೀವು ಏನು ಅನ್ಕೊತೀರಾ, ಕರೆಕ್ಟು, ನಾನು ಇವಾಗ ಇಲ್ಲಿ ಕ್ಯಾಶ್ ಕೌಂಟ್ರ್ ಇಕ್ಕಿರೋದ್ರಿಂದ ನನಗೆ ಇವಾಗ ದುಡ್ಡು ಬರ್ತಾ ಇದೆ, ದುಡ್ಡು ಸೇರ್ತಾ ಇದೆ ಅನ್ನೋದೊಂದು ಖುಷಿ ಆಗುತ್ತೆ ನಿಮಗೆ. ಅದು ಇಂಪಾರ್ಟೆಂಟು. ಕೆಲವರು ತಿಳುವಳಿಕೆ ಇರೋರು ನಾವು ಹೇಳಿದ್ದು ಮಾತು ರೆಸ್ಪೆಕ್ಟ್ ಕೊಡ್ತಾರೆ, ಮಾಡ್ತಾರೆ, ಅದು ಇಂಪಾರ್ಟೆಂಟು. ನಾವು ಇನ್ಫಾರ್ಮ್ ಮಾಡಿದ್ಮೇಲೆ ನೀವು ಮಾಡಿಲ್ಲ ಅಂದರೆ ವೇಸ್ಟು. ಇವಾಗ ವಾಸ್ತವ್ರು ಬರ್ತೀವಿ ನೋಡಿ, ಈ ಮೂಲೆ ಬಂದು ಕುಬೇರನ ಮೂಲೆ ಅಂತಾರೆ. ಇಲ್ಲಿ ಕುಬೇರ ಮೂಲೆ ಎಲ್ಲ ನೈಋತ್ಯ ಮೂಲೆ. ಕುಬೇರ ದುಡ್ಡಿಕ್ಕೋರಿಂದ ಕುಬೇರ ಮೂಲೆ. ಇಲ್ಲಿ ದುಡ್ಡು ಇಕ್ಕಿ, ಬರೋ ದುಡ್ಡನ್ನ ಇಕ್ಬಿಟ್ಟು ಎತ್ತಿ ರೆಸ್ಪೆಕ್ಟ್ ಕೊಡಿ ದುಡ್ಡಿಗೆ ಅಂದ್ಬಿಟ್ಟು ಇನ್ಫಾರ್ಮ್ ಮಾಡ್ತೀವಿ. ಅವ್ರೇನಂತಾರೆ, ಆಯ್ತು ಸರ್ ಇಕ್ತೀವಿ ಅಂತಾರೆ. ಇಕ್ಕಿದ್ರೆ ನಿಮಗೆ ಒಳ್ಳೆಯದು, ದುಡ್ಡು ಬಂದು ಸೇರತ್ತೆ, ಖರ್ಚಾಗತ್ತೆ, ಒಂದು 2,000 3,000 ಉಳಿತದೆ. ಇಲ್ಲ ಕೆಲವ್ರು ಏನು ಮಾಡ್ತಾರೆ, ಎಲ್ಲ ಪೂರ್ವಕ್ಕೆ ಈಸ್ಟಿಗೆ ನೋಡೋ ಥರ ಬೀರುಗ್ಲಿಕ್ತಾರೆ. ಬರೋ ದುಡ್ಡೆಲ್ಲ ಬರತ್ತೆ,
ಖಾಲಿ ಆಗ್ಬಿಡತ್ತೆ, ನಿಲ್ಲಲ್ಲ ದುಡ್ಡು. ಅವಾಗ ನಿಮಗೆ ತಾನೇ ಲಾಸು. ಅರ್ಥ ಮಾಡ್ಕೊಳ್ಳಿ ಏನಕ್ಕೆ ನಾನು ಹೇಳ್ತಾ ಇದ್ದೀನಿ ಪಾಯಿಂಟು. ಇಂಪಾರ್ಟೆಂಟು ದುಡ್ಡು. ಆ ಥರ ಮಾಡಿಲ್ಲ ಅಂದರೆ ಈ ಮನಿ ಪ್ರಾಬ್ಲಮ್ ಬರುತ್ತೆ, ದುಡ್ಡು ಪ್ರಾಬ್ಲಮ್ ಬರುತ್ತೆ, ಇಂಪಾರ್ಟೆಂಟು. ಆಮೇಲೆ 7th ಪಾಯಿಂಟು, ಅದಕ್ಕೆ ವಾಸ್ತು ನೋಡೋರಿಗೆ ಕ್ಯಾಶ್ ಕೌಂಟ್ರ್ ಇಕ್ಕಿದ್ರೆ ದುಡ್ಡು ಪ್ರಾಬ್ಲಮ್ ಬರಲ್ಲ. ಇನ್ನೊಂದು ಪಾಯಿಂಟು, ರೆಂಟ್ ಮನೆಗಳು, ಬಾಡಿಗೆಗೆ, ರೆಂಟ್ ಹೌಸ್. ಕೆಲವರು ನೋಡಿ, ಇವಾಗ ಒಂದು ಬಾಡಿಗೆ ಮನೇಲಿ ಇರ್ತಾರೆ, ಬಾಡಿಗೆ ಮನೇಲಿ ಇದ್ರೂ ವಾಸ್ತು ನೋಡ್ಬೇಕು, ಓಕೆನಾ. ನೀವು ಒಂದು ಅಪಾರ್ಟ್ಮೆಂಟ್ ಹೋದ್ರೂ ಒಂದು 10 ಅಪಾರ್ಟ್ಮೆಂಟಲ್ಲಿ 3 ಪಕ್ಕ ವಾಸ್ತು ಇರುತ್ತೆ, ನೋಡ್ಕೊಂಡು ತಗೊಬೇಕು. ನಮ್ಮಂಥ ಕನ್ಸಲ್ಟೆಂಟ್ ಇರ್ತಾರೆ, ಏನು ಜಾಸ್ತಿ ಏನು ಕೇಳಲ್ಲ, ಒಂದು 5,000 ಕೇಳ್ತೀವಾ, ಇಲ್ಲ ನಿಮ್ಮ ಮೊಬೈಲು ವಾಟ್ಸಪ್ಪಲ್ಲಿ 50% ಡಿಸ್ಕೌಂಟು ಜಸ್ಟ್ ಡೈಲ್ ಫೋನ್ ಮಾಡಿದ್ರೆ 2,500 ಕೊಡ್ತೀವಾ, ನೋಡಿಕೊಂಡು ರೆಂಟ್ ಮನೆ ಕರೆಕ್ಟಾ ಇಲ್ವಾ ಅಲ್ಲಿ ನೋಡಿಕೊಂಡು ಮನೆಗಳಿಗೆ ಹೋಗಿ. ಆಮೇಲೆ ಇನ್ನೊಂದು ಹೇಳ್ತೀನಿ, ಓನರ್ಗಳು ಕೆಳಗಡೆ ಓನರ್ ಇರ್ತಾನೆ, ಇಲ್ಲ ಮೇಲೆ ಬಾಡಿಗೆ ಮನೆ ಕಟ್ಟುವಾಗ ರೆಂಟ್ಗೆ ವಾಸ್ತು ನೋಡಲ್ಲ, ಅದು ಅಧರ್ಮ ಆಗತ್ತೆ. ನೋಡಿ, ನೀವು ಇರೋಕ್ಕೆ ಮಾತ್ರ ವಾಸ್ತು ನೋಡ್ಕೊಂಡು ಕಟ್ಟೋದಲ್ಲ, ಬಾಡಿಗೆ ಮನೆಯಲ್ಲೂ ಕಟ್ಟಬೇಕು. ಕೆಲವರು ಇದ್ದಾರೆ, ಅಣ್ಣನ ತಮ್ಮಂದ್ರು ಶೇರ್ ಆಗತ್ತೆ, ಅವರಿಬ್ಬರು ವಾಸ್ತು ನೋಡ್ಕೊಂಡು ಮನೆ ಕಟ್ಕೊತಾರೆ, ಬಾಡಿಗೆ ಮನೆ ಕೊಡೋದನ್ನು ವಾಸ್ತು ನೋಡಿ ಬಾಡಿಗೆ ಮನೆ ಕಟ್ತಾರೆ, ಎಲ್ಲ ಮಾಡ್ತಾರೆ. ಬಾಡಿಗೆಗೂ ಪಕ್ಕ ವಾಸ್ತು ಮನೆ ಕೊಡಬೇಕು, ಅದು ಧರ್ಮ. ನೀವು ಮಾತ್ರ ಇರೋದಕ್ಕೆ ಮಾತ್ರ ವಾಸ್ತು ಮನೆ, ರೆಂಟು ವಾಸ್ತು ಮನೆ ಕಟ್ಟದೆ ಕೊಡಬಾರ್ದು, ಅದನ್ನು ವಾಸ್ತು ನೋಡೇ ಕಟ್ಟಬೇಕು. ಬಾಡಿಗೆ ಮನೆ ಆಗಲಿ ಸ್ವಂತ ಮನೆ ಆಗಲಿ ಎಲ್ಲದಕ್ಕೂ ನೀವು ಇದು ನೋಡಿ ವಾಸ್ತು ನೋಡೇ ಕೊಡಬೇಕು, ಅದು ಧರ್ಮ, ಓಕೆನಾ. ಅದು ಇಂಪಾರ್ಟೆಂಟ್ ಪಾಯಿಂಟು. ಬಾಡಿಗೆ ಮನೆ ಹೋದ್ರೂ ನೀವು ವಾಸ್ತು ನೋಡ್ಕೊಂಡೇ ಹೋಗ್ಬೇಕು. ಯಾರು ವಾಸ್ತು ರೆಸ್ಪೆಕ್ಟ್ ಕೊಡಲ್ಲ, ಇನ್ಫಾರ್ಮ್ ಮಾಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಏನು ಬಾಡಿಗೆ ಮನೆ ನೋಡಬೇಕು, ಏನಿದೆ ಅದರಲ್ಲಿ ಹೋಗ್ಬೋದು ಇರ್ಬೋದಲ್ಲ ಅಂತಾರೆ. ಅದೇ ಈ ಪ್ರಾಬ್ಲಮ್ಸ್ ಎಲ್ಲ ಆಗುತ್ತೆ, ನಾನು ಹೇಳ್ಕೊಂಬಂದ್ನಲ್ಲ, ಆ ಪ್ರಾಬ್ಲಮ್ಸ್ ಎಲ್ಲ ಆಗುತ್ತೆ. ಒಂದು 7 ವರ್ಷ ಆದಮೇಲೆ ಗಂಡಂದ್ರಲ್ಲಿ ಸ್ಟಾರ್ಟ್ ಆಗುತ್ತೆ, ಹೆಲ್ತ್ ಹೋಗ್ಬಿಡುತ್ತೆ, ಆಕ್ಸಿಡೆಂಟ್ಸ್ ಆಗುತ್ತೆ, ಮ್ಯಾರೇಜ್ಗಳಾಗಲ್ಲ, ಚಿಲ್ಡ್ರನ್ಸು ಸ್ಟಡೀಸು ಹೋಗುತ್ತೆ, ಮಕ್ಕಳಾಗಲ್ಲ, ಆಮೇಲೆ ಮನಿ ಪ್ರಾಬ್ಲಮ್ ಬರುತ್ತೆ, ಕ್ಯಾಶ್ ಕೌಂಟ್ರ್ ಇಕ್ಕಿರಲ್ಲ. ಇದೆಲ್ಲ ರೆಂಟ್ ಹೌಸು, ಅದು ಪಾಯಿಂಟು ನೋಟ್ ಮಾಡ್ಕೊಳ್ಳಿ. ಆಮೇಲೆ 9ನೇ ಪಾಯಿಂಟು, ಇಂಪಾರ್ಟೆಂಟ್ ಪಾಯಿಂಟ್ ಹೇಳಕ್ಕೆ ಬರ್ತೀನಿ ನೋಡಿ. 8th ಪಾಯಿಂಟು, ಮನೆಯಲ್ಲಿ ಗೆಸ್ಟ್ ರೂಮ್. ಮನೆಯಲ್ಲಿ ಗೆಸ್ಟ್ ರೂಮು ವಾಯು ಕೋಣೆಯಲ್ಲೇ ಇರಬೇಕು, ನಾರ್ತ್ ವೆಸ್ಟ್ ಕಾರ್ನರಲ್ಲೇ ಇರಬೇಕು. ಕೆಲವ್ರು ಏನು ಮಾಡ್ತಾರೆ, ಮನೆಯಲ್ಲಿ ಇಷ್ಟ ಬಂದಂಗೆ ಎಲ್ಲೆಲ್ಲೋ ಯಾರ ಸಂಬಂಧ ಬರಂದ್ರೆ ಅವ್ರನ್ನ ಮಲ್ಸ್ಬಿಟ್ರೆ ಅವ್ರು ಹೋಗಲ್ಲ, ಪರ್ಮನೆಂಟಾಗಿ ಟಿಕಾನ್ ಆಗ್ಬಿಡ್ತಾರೆ. ಅವ್ರು ನಿಮ್ಗೆ ಇಷ್ಟನೇ ಇರಲ್ಲ, ಬಂದ್ಬಿಟ್ಟಿರ್ತಾರೆ, ಅವ್ರು ಟಿಕಾನ್ ಆಗ್ಬಿಡ್ತಾರೆ. ಈ ವಾಯು ಮೂಲೆಯಲ್ಲಿ ಗೆಸ್ಟ್ ರೂಮ್ ಇಟ್ಕೊಂಡ್ರೆ ಬಂದು ಹೋಗ್ತಾ ಇರ್ತಾರೆ, ಓಕೆನಾ. ಅದು ಇಂಪಾರ್ಟೆಂಟ್ ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ಯಾರು ವಾಸ್ತು ನೋಡಿರಲ್ಲ, ವಾಸ್ತುಗೆ ರೆಸ್ಪೆಕ್ಟ್ ಕೊಡಲ್ಲ, ಅವ್ರ ಮನೆಗಳಲ್ಲಿ ಗೆಸ್ಟ್ ರೂಮ್ ಬಂದು ಮೈನು ಇಲ್ಲಿ ಮಲ್ಸ್ಬಿಡ್ತಾರೆ. ನೈಋತ್ಯ ಕೊನೆಯಲ್ಲಿ ಯಾರನ್ನ ಬಂದರೆ ಒಂದು ನೈಋತ್ಯ ಮೇಲೆ ಗೆಸ್ಟ್ ರೂಮ್ ಇಕ್ಬಿಟ್ಟಿರ್ತಾರೆ. ನೈಋತ್ಯ ಮೂಲೆಲ್ಲ ಗೆಸ್ಟ್ ರೂಮ್ ಇಕ್ಬಿಟ್ರೆ ಅವ್ನು ಬಂದಲ್ಲಿ ಕೂತ್ಕೊಂಡ್ಬಿಟ್ರೆ ಸೆಟ್ಲ್ ಆಗ್ಬಿಡ್ತಾನೆ, ಹೋಗೋದೇ ಇಲ್ಲ. ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ, ಹೋಗೋದೇ ಇಲ್ಲ ಅಂದರೆ ಟೆನ್ಷನ್ ನಿಮ್ಗೆ ಸ್ಟಾರ್ಟ್ ಆಗುತ್ತೆ, ಖರ್ಚುಗಳು ಜಾಸ್ತಿ ಆಗುತ್ತೆ. ಆದ ಕಾರಣ ಇವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸು ನೋಟ್ ಮಾಡ್ಕೊಳ್ಳಿ, ಓಕೆನಾ. ಆಮೇಲೆ ಇಲ್ಲಿ ಗೆಸ್ಟ್ ರೂಮು ವಾಯು ಮೂಲೆಯಲ್ಲಿ ಇರಬೇಕು. 9th ಪಾಯಿಂಟು ಇಲ್ಲಿ ಬರಿತೀನಿ, ಯುಟಿಲಿಟಿ. ಯಾರು ವಾಸ್ತು ನೋಡಲ್ಲ, ಯುಟಿಲಿಟಿ ರಾಂಗ್ ಡೈರೆಕ್ಷನಲ್ಲಿ ಇಕ್ಕಿರ್ತಾರೆ. ಯುಟಿಲಿಟಿ ಆ್ಯಂಡ್ ಬಾಲ್ಕನಿ. ಇದ್ರ ಬಗ್ಗೆ ಮಾತಾಡ್ತೀನಿ ನೋಡಿ. ಕಿಚನ್ಗೆ ಕೆಲವರು ಏನು ಮಾಡ್ತಾರೆ, ಇಲ್ಲಿ ಆಗ್ನೇಯ ಕೋಣೆ ಇರುತ್ತೆ, ಇಲ್ಲೇ ಯುಟಿಲಿಟಿ ಮಾಡಿಬಿಡ್ತಾರೆ, ಇಲ್ಲಿ ಯುಟಿಲಿಟಿ ಮಾಡಿಬಿಡ್ತಾರೆ. ಇಲ್ಲಿ ಮಾಡಬಾರ್ದು, ಯುಟಿಲಿಟಿ ಮಾಡಲೇಬಾರ್ದು. ಮಾಡಿದ್ರೆ ಇಲ್ಲಿ ಈಸ್ಟು ಮಧ್ಯದಲ್ಲಿ ಮಾಡಬೇಕು, ಇಲ್ಲಿ ಮಾಡಬೇಕು ಯುಟಿಲಿಟಿ, ಇಲ್ಲ ದಕ್ಷಿಣ ಮಧ್ಯದಲ್ಲಿ ಮಾಡಬೇಕು. ಇದು ಯುಟಿಲಿಟಿ, ಓಕೆನಾ. ಅಲ್ಲಿ ಮಾಡಬೇಕು. ಕೆಲವ್ರು ಏನು ಮಾಡ್ತಾರೆ, ಇಲ್ಲಿ ವಾಸ್ತು ಯಾರೋ ನೋಡಿರಲ್ಲ, ನಾನು ಹೇಳ್ತಾ ಇರೋದು. ಇದು 9ನೇ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಇನ್ನು 2 ಪಾಯಿಂಟ್ ಹೇಳ್ತೀನಿ, ಇಂಪಾರ್ಟೆಂಟ್ ಪಾಯಿಂಟ್ಸು. ಫುಲ್ ಡಿಸ್ಕಷನು ಇದು ಇಂಪಾರ್ಟೆಂಟು, ಎಲ್ಲನೂ ಇಂಪಾರ್ಟೆಂಟು. ಒಂದೊಂದು ಪಾಯಿಂಟ್ ಇಂಪಾರ್ಟೆಂಟ್ ಇರುತ್ತೆ ನೋಡಿ. ಇಲ್ಲಿ ಯುಟಿಲಿಟಿ ಮಾಡಿದ್ರೆ ಏನು ಪ್ರಾಬ್ಲಮ್ಮು,
ವಾಸ್ತು ನೋಡೋದಿಲ್ಲವರು ಕೇಳ್ತಾರೆ, ಇದು ಅಗ್ನಿ ಮೂಲೆ ಅಲ್ವಾ, ನಾವಲ್ಲಿ ನೀರು ಯೂಸ್ ಮಾಡ್ತೀವಲ್ಲ, ಆ ಅಗ್ನಿಗೆ ನೀರು ಹಾಕಂಗಾಗತ್ತಲ್ಲ, ಅವಾಗ ಶಾಂತಿ ಆಗ್ಬಿಡತ್ತಲ್ಲ, ಅಗ್ನಿ ನಮ್ಗೆಲ್ಲ ಚೆನ್ನಾಗಿರತ್ತಲ್ಲ, ಏನು ಪ್ರಾಬ್ಲಮ್ ಅನ್ಕೊಂತಾರೆ. ಅದು ಮುಟ್ಟಾಳ್ಗಳು ಅನ್ಕೊಳೋದು. ಅಗ್ನಿ ಮೇಲೆ ನೀರು ಹಾಕಿದ್ರೆ ನೀರಿಗೂ ಬೆಂಕಿಗೂ ಆಗಲ್ಲ, ಕಿರಿಕಿರಿ ಬರುತ್ತೆ. ಗಂಡ ಹೆಂಡತಿ ಜೊತೆಲಿ ಫೈಟ್ ಆಗತ್ತೆ. ಗಂಡ ಹೆಂಡತಿ ಜೊತೆಲಿ ಅರ್ಥ ಮಾಡ್ಕೊಳ್ಳಿ. ಯಾವಾಗಲೂ ಗಂಡ ಹೆಂಡತಿ ಜಗಳನೆ ಮಾಡ್ತಾನೆ ಇರ್ತಾರೆ. ಯಾರು ಅಗ್ನಿ ಮೂಲೆಯಲ್ಲಿ ಫುಲ್ಲು ಸಾಮಾನು ತೊಳೆಯೋದು, ಬಟ್ಟೆ ಒಗೆಯೋದು, ಫುಲ್ಲು ನೀರು ಯಾರು ಖರ್ಚು ಮಾಡ್ತಾರೆ, ಗಂಡ ಹೆಂಡತಿ ಮಧ್ಯ ಚಿಕ್ಕ ವಿಷಯಕ್ಕೂ ಕಿರಿಕಿರಿ ಬರ್ತಾ ಇರತ್ತೆ. ಅರ್ಥ ಮಾಡ್ಕೊಳ್ಳಿ. ಆವಾಗಲೇ ನೀವು ಅಲರ್ಟ್ ಆಗ್ಬಿಡ್ಬೇಕು. ಬಿ ಅಲರ್ಟ್ ಅನ್ನೋ ಥರ ಅಲರ್ಟ್ ಆಗ್ಬಿಡ್ಬೇಕು. ಅಲ್ಲಿ ನೀರು ಖರ್ಚು ಮಾಡಬಾರ್ದು. ಕೆಲವು ಅರ್ಥ ಮಾಡ್ಕೊತಾರೆ, ನಾವು ಇನ್ಫಾರ್ಮ್ ಮಾಡ್ಬಿಟ್ಟು ಬರ್ತೀವಿ ಅಂದ್ರೂ ಅಲ್ಲೇ ನೀರು ಖರ್ಚು ಮಾಡ್ತಾರೆ, ನೀರೇ ಯೂಸ್ ಮಾಡಬಾರ್ದು. ಬೇರೆ ಕಡೆ ವಾಯು ಮೂಲೆಯಲ್ಲಿ ಯಾರು ನೀರು ಯೂಸ್ ಮಾಡ್ತಾರೋ, ಅಲ್ಲಿ ಬಟ್ಟೆ ಒಗಿತಾರೋ, ವಾಷಿಂಗ್ ಮಿಷಿನ್ ಇಕ್ತಾರೋ, ಸಾಮಾನು ತೊಳಿತಾರೋ, ಅವ್ರಿಗೆಲ್ಲ ದುಡ್ಡು ಸಮೃದ್ಧಿ ಆಗುತ್ತೆ. ಯಾರೋ ದುಡ್ಡು ಸಾಲ ಕೊಡೋರು ದುಡ್ಡು ಕೊಡ್ತಾರೆ, ಬರೋ ದುಡ್ಡೆಲ್ಲ ಬರುತ್ತೆ, ಸಮೃದ್ಧಿಯಾಗಿರುತ್ತೆ ದುಡ್ಡು. ಎಷ್ಟು ದುಡ್ಡು ವಾಯು ಮೂಲೆಯಲ್ಲಿ ಇದು ನೀರು ಖರ್ಚು ಮಾಡ್ತಿರೋ ಅಷ್ಟು ದುಡ್ಡು ಬರುತ್ತೆ. ಅದು ಇಂಪಾರ್ಟೆಂಟು. ಇಲ್ಲಿ ಈ ಮೂಲೆಯಲ್ಲಿ ಇರಬೇಕು ವಾಷಿಂಗ್ ಮಿಷಿನ್ ಎಲ್ಲ. ನೀರು ಎಲ್ಲಿ ಖರ್ಚಾಗುತ್ತೋ ಜಾಸ್ತಿ, ಅದು ಎಲ್ಲ ಐಟಮು ಇಲ್ಲಿ ಇರಬೇಕು. ಓಕೆನಾ? ಆಮೇಲೆ ಇನ್ನೊಂದು ಪಾಯಿಂಟ್ ಹೇಳ್ತೀನಿ, ಇದು ಬಾಲ್ಕನಿ ವಿಷಯಗಳು. ಕೆಲವರು ಬಾಲ್ಕನಿ ನೋಡಿ, ನಾವು ಬಾಲ್ಕನಿಗಳು ಈ ನೈಋತ್ಯ ಮೂಲೆಯಲ್ಲಿ ಕೊಡಬಾರ್ದು. ಸೌತ್ ವೆಸ್ಟ್ ಕಾರ್ನರಲ್ಲಿ ಅಲ್ಲೇ ಕೊಟ್ಬಿಟ್ಟಿರ್ತಾರೆ ಬಾಲ್ಕನಿ. ಓಕೆನಾ? ಇಲ್ಲಿ ಯುಟಿಲಿಟಿ ಕೊಡಬಾರ್ದು. ಇಲ್ಲಿ ಬೇಕಂದ್ರೆ ಡೋರ್ ಇಕ್ಬಿಟ್ಟು ಒಂದು ಬಾಲ್ಕನಿ ಕೊಡ್ಬೋದು. ಇಲ್ಲಿ ನೀರು ಇದೆಲ್ಲ ಯೂಸ್ ಮಾಡಬಾರ್ದು, ಬಾಲ್ಕನಿ ಥರ ಯೂಸ್ ಮಾಡ್ಕೊಬೋದು. ಓಕೆನಾ? ನೀವು ಬಾಲ್ಕನಿಗಳು ಬೇರೆ ಕಡೆ ಇಲ್ಲೂ ಕೊಡ್ಬೋದು, ಅಂದ್ರೆ ಇಲ್ಲಿ ಮಾತ್ರ ಕೊಡಬಾರ್ದು. ಇಲ್ಲಿ ವಾಯು ಮೂಲೆಯಲ್ಲೂ ಕೊಡ್ಬೋದು, ಇಲ್ಲೂ ಕೊಡ್ಬೋದು ಬಾಲ್ಕನೀಸು. ಇಲ್ಲಿ ಮಾತ್ರ ನೈಋತ್ಯ ಮೂಲೆಯಲ್ಲಿ ಮಾತ್ರ ಕೊಡಬಾರ್ದು ಬಾಲ್ಕನೀಸು. ಅಲ್ಲಿ ಏನು ಮಾಡ್ತಾರೆ ಕೆಲವರು, ಬಾಲ್ಕನಿಗಳು ನೋಡಿದ್ದೀನಿ, ಅಲ್ಲಿ ಬಾಲ್ಕನಿ ಕೊಟ್ಬಿಡ್ತಾರೆ, ಡೋರ್ ಓಪನ್ ಮಾಡಿಬಿಡ್ತಾರೆ, ಹೋಗಿ ಬಟ್ಟೆ ಒಣಗಾಕ್ಬಿಡ್ತಾರೆ, ಡೋರ್ ಕ್ಲೋಸ್ ಮಾಡಲ್ಲ. ನೈಋತ್ಯ ಮೂಲೆಯಲ್ಲಿ ಡೋರ್ ಆಚೆ ಕಡೆ ಹೋದ್ರೆ ಇಮಿಡಿಯೇಟ್ ಕ್ಲೋಸ್ ಮಾಡಬೇಕು, ಒಳಗಡೆ ಬಂದ್ರೆ ಇಮಿಡಿಯೇಟ್ ಕ್ಲೋಸ್ ಮಾಡಬೇಕು. ಇಲ್ಲಿ ನಾರ್ತ್ ಈಸ್ಟಿಂದ ಬರೋ ಪವರು ಇಲ್ಲಿ ಹೊಡಿತದೆ. ಈ ಪವರ್ನ ನೀವು ಕಾಪಾಡ್ಕೊಬೇಕು. ಯಾವುದೇ ಕಾರಣಕ್ಕೂ ಇಲ್ಲಿ ಪವರ್ ಆಚೆ ಕಡೆ ಹೋಗಕ್ಕೆ ಬಿಡಬಾರ್ದು. ಕೆಲವರು ಡೋರ್ ಓಪನ್ ಮಾಡ್ಬಿಡೋದು, ಬಾಲ್ಕನಿ ಇಲ್ಲಿ ಇಕ್ಬಿಡೋದು, ಡೋರ್ ಓಪನ್ ಮಾಡಿಬಿಡೋದು, ಬಟ್ಟೆ ಹಾಕೊಂಡು ಹಂಗೆ ಓಪನ್ ಆಗಿ ಬಿಟ್ಬಿಡೋದು. ಪವರ್ ಎಲ್ಲ ಹೊಟ್ಟೋಗತ್ತೆ. ಗಂಡು ಮಕ್ಳಿದ್ರೆ ಕೆಲ್ಸಕ್ಕೆ ಹೋಗಲ್ಲ, ಮನೇಲೇ ಇರ್ತಾರೆ. ಓಕೆನಾ? ಯಾರ ಮಾತು ಕೇಳಲ್ಲ. ಯಜಮಾನ್ರು ಇದ್ರೆ ಬಿಸ್ನೆಸ್ ಲಾಸು. ಆಮೇಲೆ ಕೆಲ್ಸಕ್ಕೆ ಹೋದ್ರೆ ಕೆಲಸದಲ್ಲಿ ಟೆನ್ಷನ್ನು, ಬಾಸ್ ಬೈದ್ಬಿಟ್ಟ ಕೆಲಸ ಬಿಡೋದು. ಏನಕ್ಕಂದ್ರೆ ನೈಋತ್ಯ ಮೂಲೆ ಪ್ರಾಬ್ಲಮ್. ನೈಋತ್ಯ ಮೂಲೆಯಲ್ಲಿ ವಿಂಡೋ ಓಪನ್ ಮಾಡಿದ್ರು ಸ್ಕ್ರೀನ್ ಹಾಕಬೇಕು. ಡೋರ್ಸ್ ಇದ್ರೆ, ಬಾಲ್ಕನಿ ಡೋರ್ ಇದ್ರೆ ಅಲ್ಲಿ ಹೋಗಿ ಆಚೆ ಕಡೆ ಹೋದ್ರೆ ಕ್ಲೋಸ್ ಮಾಡಬೇಕು, ಒಳಗಡೆ ಬಂದ್ರೆ ಕ್ಲೋಸ್ ಮಾಡ್ಬೇಕು. ಓಪನ್ನಲ್ಲಿ ಬಿಡಬಾರ್ದು. ಓಪನ್ನಲ್ಲಿ ಬಿಟ್ಕೊಂಡಿರ್ತಾರೆ, ಅದೆಲ್ಲ ತಪ್ಪು. ಇದು ಎಲ್ಲ ಯಾವಾಗ ನಿಮ್ಗೆ ತಿಳುವಳಿಕೆ ಬರುತ್ತಂದ್ರೆ, ನಮ್ಮಂಥವ್ರು ವಾಸ್ತವ್ರ ಹತ್ರ ಕೇಳ್ಕೊಂಡ್ರೆ ತಿಳುವಳಿಕೆ ಬರುತ್ತೆ. ನಮ್ಗೊಂದು 5,000 ಖರ್ಚು ಆಗದ್ರೂ ಪರವಾಗಿಲ್ಲ, ಮಾಡ್ಕೊಂಡು ಕೊಟ್ಬಿಟ್ಟು ಇವೆಲ್ಲ ಮಾಡ್ಕೊಳ್ಳಿ ವಿಷಯಗಳು. ಮಾಡ್ಕೊಂಡು ಹುಷಾರಾಗಿ ಪ್ಲ್ಯಾನ್ ಮಾಡಿಕೊಂಡು ಮನೆಯಲ್ಲಿ ಇರಿ, ಆವಾಗ ಎಲ್ಲರೂ ಚೆನ್ನಾಗಿರ್ತಾರೆ. ಓಕೆನಾ? ಅದು ನಮ್ಮ ಪಾಯಿಂಟು. ನೀವು ಅರ್ಥ ಮಾಡ್ಕೊಳ್ಳಿ ನಾವು ಹೇಳ್ತಾರ ಪಾಯಿಂಟ್ಸು. ಇದು ಇಂಪಾರ್ಟೆಂಟು. ಬಾಲ್ಕನೀಸು ಇವಾಗ ಯುಟಿಲಿಟಿ ಬಾಲ್ಕನಿ ಆಯಿತು. ಅದೇ ಕಿಚನಲ್ಲಿ ಯುಟಿಲಿಟಿ ಇರಬಾರ್ದು, ಬಾಲ್ಕನಿ ಇರ್ಬೋದು, ನೀರೆಲ್ಲ ಯೂಸ್ ಮಾಡಬಾರ್ದು. ಇಲ್ಲಿ ನೈಋತ್ಯದಲ್ಲಿ ಬಾಲ್ಕನಿ ಇದ್ದರೆ ಡೋರ್ ಓಪನ್ ಮಾಡಿ ಡೋರ್ ಕ್ಲೋಸ್ ಮಾಡಬೇಕು. ಓಕೆನಾ? ಆಮೇಲೆ 9 ಪಾಯಿಂಟ್ ಆಯಿತು. 10th ಪಾಯಿಂಟ್ ಬರ್ತೀನಿ. 10th ಪಾಯಿಂಟಲ್ಲಿ ಟಾಯ್ಲೆಟ್ಸು. ಯಾರು ವಾಸ್ತುಶಾಸ್ತ್ರ ರೆಸ್ಪೆಕ್ಟ್ ಕೊಡ್ತಾರೆ ಅವರು ಕರೆಕ್ಟ್ ಲೊಕೇಶನಲ್ಲಿ ಟಾಯ್ಲೆಟ್ಸ್ ಇರುತ್ತೆ, ಆಮೇಲೆ ಕಮೋಡು ಕರೆಕ್ಟ್ ಡೈರೆಕ್ಷನ್ ಇರುತ್ತೆ, ಆವಾಗ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಬರಲ್ಲ. ಕೆಲವರು ಏನು ಮಾಡ್ತಾರೆ, ಟಾಯ್ಲೆಟು ವಾಸ್ತುಗೆ ರೆಸ್ಪೆಕ್ಟ್ ಕೊಡೋದವರು, ವಾಸ್ತು ಗೊತ್ತಿಲ್ಲದವರು ಕಮೋಡು ಇಕ್ಬಿಟ್ಟು ಪೂರ್ವ ಪಶ್ಚಿಮ ನೋಡೋ ಥರ ಕೂತ್ಕೊಂಡ್ಬಿಟ್ಟಿರ್ತಾರೆ ಕಮೋಡ್ ಮೇಲೆ. ಇವಾಗ ಈಸ್ಟು ವೆಸ್ಟ್ ಇದು ಹಿಂಗೆ ಕೂತ್ಕೊಂಡು ಈಸ್ಟು ವೆಸ್ಟು ನೋಡಬಾರ್ದು. ಕಮೋಡ್ ಮೇಲೆ ಕೂತ್ಕೊಂಡು ಉತ್ತರ ದಕ್ಷಿಣ ನೋಡಬೇಕು. ಆ ಥರ ಪ್ಲ್ಯಾನ್ ಮಾಡ್ಕೊಬೇಕು. ಯಾವುದು ಕಮೋಡ್ಗಳ ಹತ್ರ ಇವಾಗ ಕೂತ್ಕೊಂಡ್ರೆ ಕಮೋಡ್ ಮೇಲೆ ಎಲ್ಲ ಉತ್ತರ ನೋಡಬೇಕು, ದಕ್ಷಿಣ ನೋಡಬೇಕು. ಏನು ನೋಡೋದು ಬಿಡಿ ಸರ್, ವಾಸ್ತುಕ್ಕೆ ರೆಸ್ಪೆಕ್ಟ್ ಕೊಡಲ್ವಲ್ಲ, ಅವ್ರು ಇಷ್ಟ ಬಂದಂಗೆ ಕಟ್ಬಿಟ್ಟಿರ್ತಾರೆ. ಹಿಂಗೆ ಇಟ್ಕೊಂಡು ಹಿಂಗೆ ಪೂರ್ವ ಇಲ್ಲ ಪಶ್ಚಿಮ ನೋಡ್ಕೊಂಡು ಕೂತಿರ್ತಾನೆ, ಫುಲ್ ಎಲ್ತೋಗ್ಬಿಡತ್ತೆ. ಎಷ್ಟು ಡೇಂಜರ್ ಆಗಿ ಹೋಗ್ತಾರಂದ್ರೆ ಆರೋಗ್ಯ ಎಲ್ಲ ಫುಲ್ ಹೋಗಿ ಯಾವಾಗ ನೋಡಿ ಹಾಸ್ಪಿಟ್ಲ್ ಖರ್ಚು ಬಿಲ್ಲು 60,000 70,000 1 ಲಕ್ಷ ಕಟ್ತಾನೆ ಇರ್ತಾರೆ, ಅಂದ್ರೂ ಬುದ್ಧಿ ಬರಲ್ಲ. ಇವೆಲ್ಲ ನಾವು ರಿಯಲ್ ಎಕ್ಸಾಂಪಲ್ಸ್ ನೋಡಿ ನಿಮ್ಗೆ ಹೇಳ್ತಾ ಇದ್ದೀವಿ. ಇದು ನೋಡೋವ್ರಿಗೆ
ತುಂಬ ಹೆಲ್ಪ್ ಆಗುತ್ತೆ ಪಾಯಿಂಟ್ಸು. ಇವಾಗ ನಾನು 10 ಪಾಯಿಂಟ್ ಹೇಳ್ಕೊಂಬಂದಿದ್ದೀನಿ. ಇವಾಗ 10ನೇ ಪಾಯಿಂಟು ಟಾಯ್ಲೆಟ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇಷ್ಟ ಬಂದಂಗೆ ಟಾಯ್ಲೆಟ್ ಕಟ್ಕೊಂಡು ಇಷ್ಟ ಬಂದಂಗೆ ಟಾಯ್ಲೆಟ್ಗಳಿಗೆ ಕೇರ್ಲೆಸ್ ಮಾಡ್ಕೊಂಡು ಇರಬಾರ್ದು. ಎಲ್ಲದಕ್ಕೂ ಒಂದು ವಾಸ್ತು ಅನ್ನೋದು ಇರುತ್ತೆ. ಯಾವ ಕಡೆ ಕಮೋಡ್ ನೋಡಬೇಕು, ಕೂತ್ಕೊಂಡು ನೋಡಬೇಕು, ನೋಡಿದ್ರೆ ಉತ್ತರ ನೋಡಬೇಕು, ಇಲ್ಲ ದಕ್ಷಿಣ ನೋಡ್ಕೊಂಡು ಕೂತ್ಕೊಬೇಕು. ಇಷ್ಟು ಬೆಸ್ಟು ನೋಡಲೇಬಾರ್ದು. ಅರ್ಥ ಮಾಡ್ಕೊಳ್ಳಿ. ಇದೆಲ್ಲ ನಾನು ಡೈರೆಕ್ಷನ್ಸ್ ಪ್ಲ್ಯಾನ್ ಮಾಡಿ ತೋರಿಸ್ತಾ ಇದ್ದೀನಿ. ಪೂರ್ವ ಪಶ್ಚಿಮ, ಇದು ಪೂರ್ವ ಪಶ್ಚಿಮ ನೋಡ್ಕೊಂಡು ಕೂರಲೇಬಾರ್ದು. ಇದರಲ್ಲಿ ಕಮೋಡ್ ನೋಡ್ಕೊಂಡು ಕೂರೋದ್ರಲ್ಲಿ ಉತ್ತರ ಇಲ್ಲ ದಕ್ಷಿಣ ನೋಡ್ಕೊಂಡು ಕೂರ್ಬೇಕು. ಕಮೋಡ್ ಆ ಲೊಕೇಶನ್ ಲಿಕ್ಬೇಕು, ಆ ಡೈರೆಕ್ಷನ್ ಲಿಕ್ಬೇಕು. ಡೈರೆಕ್ಷನ್ ಲೊಕೇಶನ್ ಲಿಕ್ಕಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ಅದಕ್ಕೆ ವಾಸ್ತುಗೆ ರೆಸ್ಪೆಕ್ಟ್ ಕೊಟ್ಟು ವಾಸ್ತುಶಾಸ್ತ್ರನ ಕೇಳ್ಬಿಟ್ಟು ಮನೆ ಕಟ್ಕೊಳ್ಳಿ, ಬಾಡಿಗೆ ಮನೆಗೆ ಹೋಗಿ ಅಂದ್ಬಿಟ್ಟು ನಾನು ಬಂದು ನಿಮಗೆ ಕ್ಲೀನಾಗಿ ತಿಳುವಳಿಕೆ ಪಡಿಸ್ತಾ ಇರೋದು. ಇದು ಇವತ್ತು ಯಾರು ವಾಸ್ತುಶಾಸ್ತ್ರ ಇಂಟ್ರೆಸ್ಟ್ ಇಲ್ಲ ಅಂಥವ್ರಿಗೆ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ನಾನು ಬರೆದು ತೋರಿಸ್ತಾ ಇದ್ದೀನಿ ಪಾಯಿಂಟ್ಸು. ಎಷ್ಟು ಪಾಯಿಂಟ್ಸ್ ನೋಡಿ. ಬೈಯಿಂಗ್ ಎ ವಾಸ್ತು ಸೈಟ್, 7 ವರ್ಷದ ಮನೆ ಕಟ್ತೀರಾ, ಹೆಲ್ತು ಆರೋಗ್ಯ ಚೆನ್ನಾಗಿರುತ್ತೆ, ಆಕ್ಸಿಡೆಂಟ್ಸ್ ಆಗಲ್ಲ, ಮ್ಯಾರೇಜಸ್ ಆಗುತ್ತೆ, ಚಿಲ್ಡ್ರನ್ನು ಸ್ಟಡೀಸು ಮಕ್ಕಳೆಲ್ಲ ಹಾಕ್ತಾರೆ, ಚಿಲ್ಡ್ರನ್ಸು ಸ್ಟಡಿ ಮಾಡ್ತಾರೆ, ಮನಿ ಪ್ರಾಬ್ಲಮ್ಮು, ಕ್ಯಾಶ್ ಕೌಂಟ್ರ್ ಇಕ್ಕಿದ್ರೆ ಮನಿ ಪ್ರಾಬ್ಲಮ್ ಇರಲ್ಲ, ರೆಂಟ್ ಹೌಸ್ಗೂ ವಾಸ್ತು ನೋಡಬೇಕು, ರೆಂಟ್ ಮನೆ ಕಟ್ಟಿದ್ರು ವಾಸ್ತು ನೋಡಬೇಕು, ಆವಾಗ ಧರ್ಮ ಅದು ಎಲ್ಲ ಚೆನ್ನಾಗಿರುತ್ತೆ. ಆಮೇಲೆ ಗೆಸ್ಟ್ ರೂಮು ವಾಯುಮೂಲೆಯಲ್ಲಿ ಇರಬೇಕು. ಗೆಸ್ಟ್ ರೂಮು ಎಲ್ಲೆಲ್ಲೋ ರೂಮ್ಗಳು ಮಾಡಿದ್ರೆ ಗೆಸ್ಟ್ ಬಂದರೆ ಟಿಕನ್ ಆಗಿಬಿಡ್ತಾರೆ. ಆಮೇಲೆ ಕೆಲವರು ಕೆಲಸದವ್ರಿಗೆ ನೈಋತ್ಯ ಮೂಲೆಯಲ್ಲಿ ಒಂದು ರೂಮ್ ಕೊಟ್ಬಿಡ್ತಾರೆ. ಆಮೇಲೆ ಆ ಕೆಲಸದವ್ನು ಏನು ಮಾಡ್ತಾನೆ, ಓನರ್ ಆಗಿಬಿಡ್ತಾನೆ. ಅವ್ನು ಮತ್ತೆ ನೀವು ಕೇಳಬೇಕಾಗತ್ತೆ. ಯಾರು ನೈಋತ್ಯ ಮೂಲೆಯಲ್ಲಿ ಸೌತ್ ವೆಸ್ಟ್ ಕಾರ್ನರಲ್ಲಿ ಬೈ ಮಿಸ್ಟೇಕ್ ಗೆಸ್ಟ್ ರೂಮ್ ಏನೋ ಕೊಟ್ಬಿಟ್ರೆ, ನಾವು ಎಷ್ಟೋ ಮನೆಯಲ್ಲಿ ನೋಡಿದ್ದೀವಿ, ಅವರು ಮನೇನ ಕಂಟ್ರೋಲ್ ಮಾಡ್ತಾರೆ. ಅವ್ರ ಮಾತು ನೀವು ಕೇಳಬೇಕು ಲಾಸ್ಟಲ್ಲಿ. ಹಂಗೆಲ್ಲ ಆಗ್ಬಿಡತ್ತೆ, ಗೊತ್ತಾಯ್ತಾ? ಒಂದು ಸರ್ವೆಂಟ್ ಬಂದರೆ ಅವನೇನೋ ಒಂದು ಸಂಬಂಧಗಳಾಗ್ಬಿಡತ್ತೆ. ಆಮೇಲೆ ಅವರು ಇದಾಗ್ಬಿಟ್ಟು ಅವ್ರ ಮಾತು ಕೇಳೋ ಥರ ಮಾಡ್ಕೊಂಡ್ಬಿಡ್ತಾರೆ. ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನಾವು ಅಡ್ವೈಸು ಮಾಡೋದು, ಗೆಸ್ಟ್ ರೂಮು ಇಂಪಾರ್ಟೆಂಟು ಮನೆಯಲ್ಲಿ. ಈ ನೈಋತ್ಯ ಮೂಲೆಯಲ್ಲಿ ಕೊಡಬೇಡಿ. ಯಾವತ್ತು ಗೆಸ್ಟ್ ರೂಮ್ ಕೊಟ್ಟರೆ ವಾಯು ಮೂಲೆಯಲ್ಲಿ ಕೊಡಿ. 4 ಕಾರ್ನರ್ ಇರುತ್ತಲ್ಲ, ವಾಯು ಮೂಲೆಯಲ್ಲಿ ಕೊಡಿ ಗೆಸ್ಟ್ ರೂಮು. ಇದೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸು. ನೀವು ಅರ್ಥ ಮಾಡಿಕೊಂಡು ನಾವು ಹೇಳೋದನ್ನ ತಿಳುವಳಿಕೆ ಮಾಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಮನೆಗಳು ಕಟ್ಟಿ. ಆಮೇಲೆ ಯುಟಿಲಿಟಿ ಬಾಲ್ಕನಿ, ಎಲ್ಲೆಲ್ಲ ಯುಟಿಲಿಟಿ ಬಾಲ್ಕನಿ ಮಾಡಿಬಿಡೋದು. ಯುಟಿಲಿಟಿ ಇಲ್ಲಿ ಮಾಡಬೇಡಿ ಅಂದರೆ ಇಲ್ಲಿ ಮಾಡಿಬಿಟ್ಟಿರ್ತಾರೆ. ನೀರು ಯೂಸ್ ಮಾಡಬೇಡಿ ಅಂದರೆ ಮಾಡ್ತಾರೆ. ಫುಲ್ಲು ತೊಳಿತಾ ಇರ್ತಾರೆ. ಆರೋಗ್ಯ ಹೋಗ್ಬಿಡುತ್ತೆ. ಹಾಸ್ಪಿಟ್ಲ್ ಹೋಗಿ ಕಟ್ತಾ ಇರ್ತಾರೆ ಬಿಲ್ಲು. ಅದಕ್ಕೆ ಇಲ್ಲಿ ಮಾಡಬೇಡಿ. ಇಲ್ಲಿ ಬಾಲ್ಕನಿ ಥರ ಯೂಸ್ ಮಾಡ್ಕೊಬೋದು ಬೇಕಂದರೆ. ಇಲ್ಲಿ ದಕ್ಷಿಣ ಆಗ್ನೇಯಲ್ಲಿ ಎಂಟ್ರಿ ಕೊಟ್ಬಿಟ್ಟು ಬಾಲ್ಕನಿ ಥರ ಯೂಸ್ ಮಾಡ್ಬೋದು. ಅದೇನು ತಪ್ಪೇನಿಲ್ಲ. ಅಂದರೆ ಸಾಮಾನೆಲ್ಲ ತೊಳೆಯೋದು, ಬಟ್ಟೆ ಒಗೆಯೋದು, ವಾಷಿಂಗ್ ಮಿಷಿನ್ ಇಕ್ಕೋದು ಎಲ್ಲ ಮಾಡಬಾರ್ದು. ಇಲ್ಲಿ ಕಿಚನ್ ಪಕ್ಕದಲ್ಲಿ ಇಟ್ಕೊಂಡು ಎಲ್ಲ ತಪ್ಪು ಮಾಡ್ತಾ ಇರ್ತಾರೆ. ಅದೊಂದು ತಪ್ಪು ಮಾಡಲೇಬಾರ್ದು. ಓಕೆನಾ? ಆಮೇಲೆ ಲಾಸ್ಟ್ ಪಾಯಿಂಟು, ಇಂಪಾರ್ಟೆಂಟ್ ಪಾಯಿಂಟ್ ಇದು. ಎಲ್ಲರ ಮನೇಲಿ ಮಾಡ್ತಾರೋ ಮಿಸ್ಟೇಕ್ ಅದು, ಕಾರ್ ಪಾರ್ಕಿಂಗ್. ಕಾರ್ ಪಾರ್ಕಿಂಗು 11ನೇ ಪಾಯಿಂಟು ನೋಡಿ. ಕಾರ್ ಪಾರ್ಕಿಂಗು ಈಶಾನ್ಯದಲ್ಲಿ ಕಟ್ ಮಾಡಿ ತುಂಬ ಜನ ಮಾಡಿರ್ತಾರೆ. ಮಾಡಲೇಬಾರ್ದು. ಕಾರ್ ಪಾರ್ಕಿಂಗ್ ಮಾಡಲೇಬಾರ್ದು. ಕಾರ್ ಪಾರ್ಕಿಂಗು ಮಾಡಲೇಬಾರ್ದು. ಏನಕ್ಕಂದರೆ ಇಲ್ಲಿ ಮನೆ ಈಶಾನ್ಯದಲ್ಲಿ ಕಟ್ ಆಗುತ್ತೆ. ಇಲ್ಲ ಫುಲ್ ಪೋರ್ಷನ್ ಕಟ್ ಮಾಡಿಬಿಡಿ. ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ, ಇಲ್ಲಿ 2 ವೀಲರ್ ಪಾರ್ಕಿಂಗ್ ಮಾಡಿ, ಇಲ್ಲಿ ಏನೋ ಗಾರ್ಡನ್ ಏನೋ ಮಾಡ್ಕೊಳ್ಳಿ, ಹಂಗೆ ಮಾಡ್ಕೊಳ್ಳಿ ಪ್ಲ್ಯಾನು. ಇಲ್ಲ 2-3 ಕಾರ್ ಬಿಡೋಕ್ಕೆ ಇಲ್ಲ ಏನಾಗಿ ಮಾಡ್ಕೊಳ್ಳಿ. 2 ಕಾರ್ ಬಿಡೋಕ್ಕೆ ಮಾಡ್ಕೊಳ್ಳಿ, ಇಲ್ಲ 2 ವೀಲರ್ ಮಾಡ್ಕೊಳ್ಳಿ. ಫುಲ್ಲು ಕಟ್ ಮಾಡಿ. ಆಮೇಲೆ ಆ ಕಡೆ 1-2 ಬೆಡ್ರೂಮು ಮಾಡ್ಕೊಳ್ಳಿ. ಫಸ್ಟ್ ಫ್ಲೋರಲ್ಲಿ ಹಾಲು, ಲಿವಿಂಗ್ ಏರಿಯಾ ಆ ಥರ ಮಾಡ್ಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ಓಕೆನಾ? ಇಲ್ಲಿ ಬೇಕಂದರೆ ವಾಯುಮೂಲೆಯಲ್ಲಿ ಒಂದು ಗೆಸ್ಟ್ ರೂಮ್ ಮಾಡಿಕೊಂಡು ಕೆಳಗಡೆ ಹೇಳ್ತಾ ಇರೋದು ಫುಲ್ ಕಾರ್ ಪಾರ್ಕಿಂಗ್ ಮಾಡಿಬಿಡಿ. ಇಲ್ಲಿ ಬೇಕಂದರೆ ಒಂದು ಆಫೀಸು, ಇಲ್ಲೊಂದು ಗೆಸ್ಟ್ ರೂಮ್ ಮಾಡ್ಕೊಳ್ಳಿ. ಮೇಲೆ ನೀವು ದೊಡ್ಡದಾಗಿ ಕಟ್ಕೊಳ್ಳಿ. ಹಂಗೆ ಮಾಡ್ಕೊಂಡ್ರೆ ಮನೆ. ಕೆಲವ್ರು ಏನು ಮಾಡ್ತಾರೆ, ಇಲ್ಲಿ ಕಟ್ ಮಾಡಿಬಿಡ್ತಾರೆ ಕಾರ್ ಪಾರ್ಕಿಂಗ್. ನಾರ್ತ್ ಈಸ್ಟಲ್ಲಿ ಮಾಡಲೇಬಾರ್ದು. ಅಲ್ಲಿ ಮಾಡಿದ್ರೆ ಏನಾಗತ್ತೆ ಅಂದರೆ, ಯಾರು ವಾಸ್ತು ನೋಡಲ್ಲ, ಕೆಲವರು ನೋಡಿದ್ರೂ ಅಲ್ಲಿ ಮಾಡಿರ್ತಾರೆ. ನಾವು ಇನ್ಫಾರ್ಮ್ ಮಾಡಿರ್ತೀವಿ ಮಾಡಬೇಡಪ್ಪ ಅಂದ್ಬಿಟ್ಟು. ಬೇರೆಯವನು ಯಾವನೋ ಹೇಳಿರ್ತಾನೆ, ಪ್ಲ್ಯಾನ್ ಕೊಟ್ಟಿರ್ತಾನೆ, ಮಾಡಿಬಿಟ್ಟಿರ್ತಾರೆ. ಅಲ್ಲಿ ಗಂಡು ಮಕ್ಕಳಿಗೆ ಪವರ್ ಕಟ್. ಅವರು ಹೆಣ್ಮಕ್ಳ ಮಾತೇ ಕೇಳಬೇಕು, ಹೆಂಡತಿ ಮಾತೇ ಕೇಳಬೇಕು. ಅವನು ಗಂಡನ ಮಾತು ಏನೂ ನಡೆಯಲ್ಲ. ಹಂಗೆ ಮಾಡಬಾರ್ದು. ನಾವು ಅದಕ್ಕೆ ಅಡ್ವೈಸ್ ಮಾಡೋದು,
ಈಶಾನ ಕಟ್ ಮಾಡಬೇಡಿ. ಮನೆ ಕಟ್ ಮಾಡಿದ್ರೆ ಯಜಮಾನ್ರ ಪವರ್ ಹೋಯ್ತು. ಕೆಲವು ಫ್ಯಾಮಿಲಿ ನೋಡಿ, ನೀವೇ ನೋಡಿ, ನಾನು ಇನ್ಫಾರ್ಮ್ ಮಾಡಿದ್ದೀನಿ. ಯಾರ್ಯಾರು ಅಲ್ಲಿ ಮಾಡಿರ್ತಾರೋ ಕಾರ್ ಪಾರ್ಕಿಂಗು, ಅಲ್ಲಿ ಲೇಡೀಸೇ ದರ್ಬಾರು, ಗಂಡಂದು ಏನೂ ನಡೆಯಲ್ಲ, ಅವನು ಡಮ್ಮಿ ಆಗಿಬಿಟ್ಟಿರ್ತಾನೆ. ಯಾಕಂದ್ರೆ ಕಾರ್ ಪಾರ್ಕಿಂಗ್ ಈಶಾನ್ಯದಲ್ಲಿ ಕಟ್ ಮಾಡಿದ್ರೆ ಗಂಡನ ಪವರ್ ಹೋಯ್ತು. ಓಕೆನಾ? ಅದಕ್ಕೆ ನಾವು ಅಡ್ವೈಸ್ ಮಾಡೋದು, ಅಲ್ಲಿ ಆಚೆ ಕಡೆ ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಇದೆ ಮಾಡಿ, ಇಲ್ಲ ಸ್ಟ್ರೈಟಾಗಿ ಕಟ್ ಮಾಡಿಬಿಟ್ಟು ಮಾಡಿ. BBMP ಏನೋ ರೂಲ್ಸ್ ತರ್ತಾ ಇದ್ರೆ ಕಾರ್ ಪಾರ್ಕಿಂಗ್ ಮಾಡಲೇಬೇಕು ಕಂಪಲ್ಸರಿ, ಮಾಡಿ ಸ್ಟ್ರೈಟಾಗಿ ಕಟ್ ಮಾಡಿಬಿಟ್ಟು ಮಾಡಿ. ಇಲ್ಲ ಆಚೆ ಕಡೆ ಜಾಗ ಇದ್ರೆ ಡೆಡ್ ಎಂಡ್ ಇರುತ್ತೆ ನಿಮ್ಮದು ಸೈಟು, ಆಚೆ ಕಡೆ ಯಾರು ಓಡಾಡಲ್ಲ ಜಾಗ, ಅಲ್ಲಿ ಮೇಲೆ ನಿಲ್ಲಿಸಿ ಕಾರು. ಇಲ್ಲಾಂದ್ರೆ ಕಾರ್ ಪಾರ್ಕಿಂಗೇ ಮಾಡಬೇಡಿ. ಕಾರ್ ಪಾರ್ಕಿಂಗ್ ಅವಕಾಶ ನೆನೆಸಿಟಿನೇ ಇಲ್ಲ. ಅದು ಇಂಪಾರ್ಟೆಂಟು. ನಾವು ಹೇಳೋ ಮಾತು ಕ್ಲೀನಾಗಿ ಅರ್ಥ ಮಾಡಿಕೊಂಡು, ಅವರು ಈಶಾನ್ಯದಲ್ಲಿ ಕಾರ್ ಪಾರ್ಕಿಂಗ್ ಮಾಡಲ್ಲ, ಫುಲ್ಲು ಕಟ್ ಮಾಡಿ ಮಾಡ್ತಾರೆ. ಫುಲ್ ಕಟ್ ಅಂದರೆ ಫುಲ್ ನೇರಾಗೆ ಕಟ್ ಮಾಡಬೇಕು. ಅರ್ಥ ಆಯ್ತಾ? ಇಲ್ಲಿ 2 ಕಾರು ಬೇಕಂದ್ರೆ ನಿಲ್ಲಿಸ್ಬೋದು, 2 ಕಾರ್ಸ್ ನಿಲ್ಲಿಸ್ಬೋದು ಇಲ್ಲಿ, ಓಕೆ ಆಗತ್ತೆ. ಅದು ಮಾಡ್ಕೊಳ್ಳಿ. ಒಂದು ಕಾರ್ ಇರೋರು ಈಶಾನ್ಯ ಕಟ್ ಮಾಡೋ ಬದಲು ಫುಲ್ ಕಟ್ ಮಾಡಿದ್ರೆ 2 ಕಾರ್ ಒಳಗಡೆ ನಿಲ್ಲಿಸ್ಬೋದು, ವಾಸ್ತು ಪ್ರಕಾರನೂ ಇರತ್ತೆ. ಓಕೆನಾ? ಅಲ್ಲಿ ಏನೂ ಪ್ರಾಬ್ಲಮ್ ಇರಲ್ಲ. ಅಂಥ ಮನೆಗಳು ನೋಡಿ, ಗಂಡ ಫುಲ್ ಪವರಲ್ಲಿ ಇರ್ತಾನೆ, ಒಳ್ಳೆ ಅರ್ನಿಂಗ್ ಮಾಡ್ತಾ ಇರ್ತಾನೆ, ಅವನ ಮಾತು ಎಂತಿ ಕೇಳಬೇಕು, ಹಂಗಿರ್ತಾರೆ. ಕೆಲವು ಮನೇಲಿ ಉಲ್ಟಾ, ಎಂತಿ ಮಾತೆ ಕೇಳಬೇಕು, ಎಂತಿದೆ ದರ್ಬಾರು, ಅವನು ಎಂತಿ ಡೋಲ್ ಹೊಡೆದ್ರೆ ಡ್ಯಾನ್ಸ್ ಆಡ್ಬೇಕು, ಹಂಗಿರತ್ತೆ. ಅದೆಲ್ಲ ಜೀವನ. ಯಾವತ್ತು ಗಂಡಸು ಮೈನ್ ಪವರ್, ಗಂಡಸಿಂದನೇ ಎಂತಿಗೆ ವ್ಯಾಲ್ಯೂ. ಓಕೆನಾ? ಹಂಗೆ ನಾನು ಹೇಳ್ತಾ ಇರೋದು ಪಾಯಿಂಟು. ಆ ಥರ ಪ್ಲ್ಯಾನ್ ಮಾಡಿಕೊಂಡು ಕಾರ್ ಪಾರ್ಕಿಂಗ್ ಮಾಡ್ಕೊಳ್ಳಿ. ಓಕೆನಾ? ಹಂಗೆ ಮಾಡಿಕೊಂಡ್ರೆ ಎಲ್ಲ ಫ್ಯಾಮ್ಲಿಗೂ ಒಳ್ಳೆಯದು, ನಿಮ್ಮ ಮಕ್ಳಿಗೂ ಒಳ್ಳೆಯದು, ನಿಮ್ಮ ಜನ್ರೇಷನ್ಗೂ ಒಳ್ಳೆಯದು, ಎಲ್ಲ ಫಾಲೋ ಮಾಡ್ತಾರೆ. ಇವತ್ತು 11 ಪಾಯಿಂಟು ಇವಾಗ ಹೇಳ್ಕೊಂಡು ಬಂದಿದ್ದೀನಿ. ವಾಸ್ತು ಹೋಮ್ ಬೆನಿಫಿಟ್ಸು, ವಾಸ್ತು ಶಾಸ್ತ್ರ ರೆಸ್ಪೆಕ್ಟ್ ಕೊಟ್ಟರೆ ಏನು ಬೆನಿಫಿಟ್ಸು ನೋಡಿ. ಒಂದೊಂದಾಗಿ ಬೈಯಿಂಗೆ ವಾಸ್ತು ಸೈಟು ಹೋಮ್ ಬೈ 7 years, ಹೆಲ್ತ್ ಇಸ್ ವೆಲ್ತು, ಆಕ್ಸಿಡೆಂಟ್ಸ್ ಆಗಲ್ಲ, ಮ್ಯಾರೇಜಸ್ ಆಗುತ್ತೆ, ಚಿಲ್ಡ್ರನ್ ಹುಡ್ತಾರೆ, ಆಮೇಲೆ ಚಿಲ್ಡ್ರನ್ ಸ್ಟಡೀಸು. ಇಲ್ಲ ಮಕ್ಕಳು ವಾಸ್ತು ನೋಡಿಲ್ಲ ಅಂದ್ರೆ ಮಕ್ಕಳು ಹುಟ್ಟಲ್ಲ, ರಾಂಗ್ ಡೈರೆಕ್ಷನ್ ಮಲ್ಕೊಂಡ್ರೆ, ಕ್ಯಾಶ್ ಕೌಂಟ್ರಿಗೆಲ್ಲ ಮನಿ ಪ್ರಾಬ್ಲಮ್ಮು, ರೆಂಟ್ ಹೌಸ್ಗೂ ವಾಸ್ತು ನೋಡಬೇಕು, ರೆಂಟ್ ಮನೆ ಕಟ್ಟಿದ್ರು ವಾಸ್ತು ನೋಡಬೇಕು, ಗೆಸ್ಟ್ ರೂಮು ಇಲ್ಲಿ ಕಟ್ಬೇಕು ಹೇಳಿದ್ದೀನಿ, ಆಮೇಲೆ ಯುಟಿಲಿಟಿ, ಬಾಲ್ಕನಿ, ಟಾಯ್ಲೆಟ್ಸು, ಕಾರ್ ಪಾರ್ಕಿಂಗು, ಇವೆಲ್ಲ ಒಂದು ಮನೆಗೆ ಬೇಕಾಗಿರೋದು. ಇಲ್ಲಿ ವಾಸ್ತು ನೋಡೋದೇ ಇರೋರು ಮಾಡೋ ತಪ್ಪು ನಾನು ಇದು ಹೇಳಿದ್ದೀನಿ. ಆಲ್ ಪಾಯಿಂಟ್ಸ್ ಇಂಪಾರ್ಟೆಂಟು. ಮೇಲೆ 11 ಪಾಯಿಂಟ್ಸು ಇಂಪಾರ್ಟೆಂಟು. ನಾನು ಯಾವಾಗಲೂ ಒಂದೊಂದು ವಿಡಿಯೋ ಬರುವಾಗ ನಾನು 11 ಪಾಯಿಂಟ್ ಹೇಳ್ತೀನಿ, ಹೊಸ ವಿಚಾರಗಳು ಹೇಳ್ತೀನಿ, ಅದೇ ಪಾಯಿಂಟ್ ರಿಪೀಟ್ ಮಾಡ್ತಾ ಇರಲ್ಲ. ಇವತ್ತು 11 ಪಾಯಿಂಟ್ಸು ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. 11 ಪಾಯಿಂಟ್ಸು ಇಲ್ಲಿ ಬರ್ದಿದ್ದೀನಿ ನೋಡಿ, 11 ಪಾಯಿಂಟ್ಸ್ ಎಲ್ಲ ಒಂದು ಮನೆಗೆ ಇಂಪಾರ್ಟೆಂಟು. ಮನೆಗೆ ಏನು ಬೇಕು 11 ಪಾಯಿಂಟ್ಸು ಅದು ಹೇಳಿದ್ದೀನಿ. ಇದೆಲ್ಲ ನೋಡಿಕೊಂಡ್ರೆ ನಿಮಗೆ ಏನೂ ಬರಲ್ಲ. ಹಾಸ್ಪಿಟ್ಲ್ಗೆ ಹೋಗಿ ಖರ್ಚು ಮಾಡೋದು ಬರಲ್ಲ, ಇದು ಬರಲ್ಲ, ಎಕ್ಸ್ಟ್ರಾ ಖರ್ಚುಗಳು ಬರಲ್ಲ, ಹೆಲ್ತ್ ಚೆನ್ನಾಗಿರುತ್ತೆ. ಆಮೇಲೆ ಇಂಥ ಮನೆಗಳಲ್ಲಿ ವಾಸ್ತು ಶಾಸ್ತ್ರ ಯಾರು ನೋಡಲ್ಲ ಅಂಥವ್ರ ಮನೆಯಲ್ಲಿ ಏಜ್ ಆಗಿರೋರು ತುಂಬ ಕಷ್ಟಪಡ್ತಾರೆ. ಅವರು ಪಾಪ ಹೆಲ್ತ್ ಹೋಗ್ಬಿಟ್ಟಿರ್ತದೆ. ಅವರು ಒಂದೇನೋ ಏಜ್ ಆಗಿರೋರಿಗೆ ಪೆನ್ಷನ್ ಬಂದರೆ ಅವರು ಹೋಗಿ ಹಾಸ್ಪಿಟ್ಲಿಗೆ ತೋರಿಸ್ಕೊತಾರೆ, ಮೆಡಿಸಿನ್ ತಗೊತಾರೆ, ಚೆನ್ನಾಗಿರುತ್ತೆ. ಈ ವಾಸ್ತುಶಾಸ್ತ್ರ ನೋಡಿರಲ್ವಲ್ಲ ಅಂಥವ್ರ ಮನೇಲಿ ಏಜ್ ಆಗಿರೋರು ಇದ್ದರೆ ಪಾಪ ಪೆನ್ಷನ್ ಬರಲ್ಲ, ಅವರು ಬೇರೆಯವ್ರ ಹತ್ರ ಮೆಡಿಸಿನ್ಗೂ ಕೇಳಲ್ಲ, ಏನೋ ಬೇಜಾರು ಮಾಡ್ಕೊತಾರೆ ಅಂದ್ಬಿಟ್ಟು. ಹಂಗೆ ಆರೋಗ್ಯ ಹೋಗ್ಬಿಟ್ಟು ನರ್ಲಿ ಕಷ್ಟಪಟ್ಟು ಸತ್ತೋಗ್ತಾರೆ. ಅದು ಇವ್ರ ಪಾಪಕ್ಕೆ ಬರುತ್ತೆ, ಇವ್ರಿಗೆ ಪಾಪಕ್ಕೆ ಹೋಗ್ತಾರೆ ಅವರು. ಯಾರು ಈ ಮನೆ ವಾಸ್ತು ಯಾರು ನೋಡಿರಲ್ಲ ಪಾಪಕ್ಕೆ ಹೋಗ್ತಾರೆ. ವಾಸ್ತುಶಾಸ್ತ್ರ ರೆಸ್ಪೆಕ್ಟ್ ಕೊಟ್ಟಿರೋರು ಮನೆಯಲ್ಲಿ ಸೀನಿಯರ್ ಸಿಟಿಸನ್ಸ್ ಇದ್ದರೆ, ಏಜ್ ಆಗಿರೋರು ಇದ್ದರೆ, ಒಂದು 70 ವರ್ಷ ಮೇಲೆ ಇರೋರು ಸೀನಿಯರ್ ಸಿಟಿಸನ್ಸು 75, 80 ಇರ್ತಾರೆ ಪಾಪ. ನಾವೆಲ್ಲ ಕಣ್ಣೆಲ್ಲ ನೋಡ್ತೀವಿ, ತುಂಬ ಕಷ್ಟಪಡ್ತಾ ಇರ್ತಾರೆ, ಆರೋಗ್ಯ ಹೋಗ್ಬಿಟ್ಟಿರ್ತದೆ. ಯಾಕಂದರೆ ವಾಸ್ತುಶಾಸ್ತ್ರ ನೋಡಿ ಮಗ ಕಟ್ಟಿರಲ್ಲ, ಮಗಳು ಕಟ್ಟಿರಲ್ಲ ಮನೆ, ಇವ್ರು ಅನುಭವಿಸ್ತಾ ಇರ್ತಾರೆ, ಇವ್ರಿಗೆ ಹೆಲ್ಪ್ ಮಾಡಲ್ಲ. ಅವರು ಹಾಸ್ಪಿಟ್ಲ್ ಕೇಳಕ್ಕೆ ಇವರು ಹೆಲ್ಪ್ ಮಾಡಲ್ಲ ಅಂದರೆ ಎಲ್ಲರ ಮನೇಲೆಲ್ಲ ಒಂದು 5% ಮನೇಲಿ ಹಂಗೆ ಆಗಿರುತ್ತೆ, ಮಾಡಿರಲ್ಲ. ಇವರು ಕೇಳಕ್ಕೆ ನಾಚಿಕೆ ಪಡ್ತಾರೆ. ಆದ ಕಾರಣ ಅವ್ರ ಪೆನ್ಷನ್ ಬರ್ತಾ ಇದ್ರೆ ಚೆನ್ನಾಗೇ ಇರ್ತಾರೆ, ಅವ್ರ ದುಡ್ಡಲ್ಲಿ ಅವ್ರು ಇದು ಹಾಕ್ಕೊಂಡು ನೋಡ್ಕೊಂಡಿರ್ತಾರೆ. ಅಂಥವ್ರು 85 ಮೇಲೆ ಬಾಲರು ಇರೋದಾರೆ, 92 ವಯಸ್ಸವ್ರನ್ನೂ ನೋಡಿದ್ದೀವಿ, ಎಲ್ಲ ಚೆನ್ನಾಗೇ ಇರ್ತಾರೆ. ಯಾಕಂದ್ರೆ ಪೆನ್ಷನ್ ಬರ್ತಾ ಇರುತ್ತೆ, ಊರ ಮೇಲೆ ಡಿಪೆಂಡೆಂಟ್ ಆಗಿರಲ್ಲ. ಅದಕ್ಕೆ ನಾವು ಹೇಳೋದು, ಒಂದು ಪೆನ್ಷನ್ ಪ್ಲಾನ್ ಮಾಡ್ಕೊಳ್ಳಿ,
ಒಂದು ನಮ್ಮದು ಆಕ್ಸಿಸ್ ಮ್ಯಾಕ್ಸ್ ಲೈಫ್ ನಾವು ಅಡ್ವೈಸರ್ಗಿದ್ದೀವಿ, ಅಂಥದ್ರಲ್ಲಿ ಒಂದು ಪೆನ್ಷನ್ ಪ್ಲ್ಯಾನ್ ತಗೊಳ್ಳಿ, ಪೆನ್ಷನ್ ಬರೋ ಥರ ಮಾಡ್ಕೊಳ್ಳಿ. ಒಂದು 60 ವರ್ಷ ಆದಮೇಲೆ ಒಂದು ಪೆನ್ಷನ್ ಬರಬೇಕು, ಒಂದು 20,000 ಬರೋ ಥರ ಮಾಡ್ಕೊಳ್ಳಿ. ಮಕ್ಕಳನ್ನ ಕೇಳೋದಿರಲ್ಲ, ಮಕ್ಕಳ ಮೇಲೆ ಡಿಪೆಂಡೆಂಟ್ ಆಗಿರಲ್ಲ, ಅವ್ರಿಗೂ ಟೆನ್ಷನ್ ಇರಲ್ಲ, ನೀವು ಚೆನ್ನಾಗಿರ್ತೀರಾ, ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಇವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸು, ಓಕೆನಾ? ಅದಕ್ಕೆ ವಾಸ್ತುಶಾಸ್ತ್ರ ರೆಸ್ಪೆಕ್ಟ್ ಕೊಡೋ ಅವ್ರ ಮನೆಯಲ್ಲಿ ಸೀನಿಯರ್ ಸಿಟಿಸನ್ಸ್ ಆರೋಗ್ಯವಾಗಿರ್ತಾರೆ, ಹೆಲ್ತ್ ಚೆನ್ನಾಗಿ. ಯಾಕಂದರೆ ಅವ್ರು ಕರೆಕ್ಟ್ ಮೂಲೆಯಲ್ಲಿ ಮಲ್ಕೊಂಡಿರ್ತಾರೆ. ಇವಾಗ ಪೇರೆಂಟ್ಸ್ ಇರ್ತಾರೆ ಅನ್ಕೊಳ್ಳಿ, ಪೇರೆಂಟ್ಸ್ ರೂಮ್ ಅದು ಇಂಪಾರ್ಟೆಂಟು. ಜನ ಇದು ಮರ್ತೋಗ್ತಾರೆ. ಇದು ಪೇರೆಂಟ್ಸ್ ರೂಮ್, ಅದಕ್ಕೊಂದಿನ ಟಾಪಿಕ್ ಮಾಡ್ತೀನಿ. ಪೇರೆಂಟ್ಸ್ ರೂಮ್ ಇಂಪಾರ್ಟೆಂಟು. ಪೇರೆಂಟ್ಸ್ ರೂಮು ಆ್ಯಕ್ಚುಲಿ ನೈಋತ್ಯ ಮೂಲೆಯಲ್ಲಿ ಇರಬೇಕು. ನೋಡಿ, ಅವರು ಮನೆ ಯಜಮಾನ್ರವರು. ಇವಾಗ ನಮ್ಮ ತಂದೆ ತೀರ್ಕೊಂಡಿದ್ದಾರೆ ಬಿಡಿ, ಅವಾಗ ಹೆಂಗಸಿಗೆ ತೀರ್ಕೊಂಡ್ಬಿಟ್ರು. ಮನೆಯಲ್ಲಿ ತಂದೆ ಇದ್ದರೆ ಅವರೇ ಯಜಮಾನ್ರು. ಅವರು ಬಂದು ನೈಋತ್ಯ ಕೋಣೆಯಲ್ಲಿ ಮಲ್ಕೊಬೇಕು. ಆವಾಗ ಅವ್ರ ಆರೋಗ್ಯ ಚೆನ್ನಾಗಿರುತ್ತೆ. ಅವ್ರ ಜೊತೆಲಿ ಹೆಂಡತಿನೂ ಮಲ್ಕೊಬೇಕು, ನಿಮ್ಮ ತಾಯಿ ತಂದೆ ಇಬ್ಬರು ಮಲ್ಕೊಬೇಕು ಆ ರೂಮಲ್ಲಿ. ಅವ್ರಿಗೆ ಮಲ್ಕೊಬೇಕು, ಮಕ್ಳು ಹೇಳ್ಬೇಕು, ಓಕೆನಾ? ಇನ್ನೊಂದು ಬೆಡ್ರೂಮ್ ಇರುತ್ತೆ, ನೀವು 2ನೇ ಬೆಡ್ರೂಮು ಇಲ್ಲಿ ಮಲ್ಕೊಳ್ಳಿ ಮಕ್ಕಳು. ಇದು ಫಸ್ಟ್ ಬೆಡ್ರೂಮು, ಇಲ್ಲಿ ಫಸ್ಟ್ ಬೆಡ್ರೂಮು. ಇದು ಸೆಕೆಂಡ್ ಬೆಡ್ರೂಮ್ ಇರುತ್ತಲ್ಲ, ಇಲ್ಲಿ ನೀವು ಮಲ್ಕೊಳ್ಳಿ, ತಂದೆ ತಾಯಿನಲ್ಲಿ ಬಿಡಿ, ಆರೋಗ್ಯ ಚೆನ್ನಾಗಿರುತ್ತೆ. ಅವ್ರು 85 ಇಲ್ಲ 95 ವರ್ಷ ಆದ್ರೂ ಚೆನ್ನಾಗಿರ್ತಾರೆ. ಅದು ಧರ್ಮ. ಕೆಲವ್ರು ಏನು ಮಾಡ್ತಾರೆ, ತಂದೆ ತಾಯಿನ ಇಲ್ಲಿ ವಾಯು ಕೋಣೆಯಲ್ಲಿ ಬಿಟ್ಬಿಡ್ತಾರೆ. ವಾಯು ಕೋಣೆ ಗಾಳಿಯಲ್ಲಿ ಹೊಡ್ಕೊಂಡು ಹೋಗಿ ಜಲ್ದಿ ಹೋಗ್ಬಿಡ್ತಾರೆ. ಅದು ರೋಗದ ಮೂಲೆ. ಅದು ಮದುವೆ ಆಗಿಲ್ಲ ಅಂತವ್ರು ಮಲ್ಕೊಬೇಕು, ಗೆಸ್ಟ್ ಮಲ್ಕೊಬೇಕಲ್ಲಿ. ಇಲ್ಲಿ ಏನು ಮಾಡ್ತಾರೆ, ಇಲ್ಲಿ ನೋಡಿ, ಪೇರೆಂಟ್ಸ್ ರೂಮ್ ಇಂಪಾರ್ಟೆಂಟು. ನಾನು ಹೇಳ್ತಾ ಇರೋದು ನೆನ್ಪಿಟ್ಕೊಳ್ಳಿ. ಪೇರೆಂಟ್ಸ್ ರೂಮು ನೈಋತ್ಯ ಕಾರ್ನರ್ಲಿ ಇರಬೇಕು. ವಾಯು ಕೋಣೆಯಲ್ಲೆಲ್ಲ ಮಲ್ಸ್ಬೇಡಿ ಪೇರೆಂಟ್ಸ್ನ. ಗಾಳಿಯಲ್ಲಿ ಹೊಡ್ಕೊಂಡಂಗೆ ಜಲ್ದಿ ಹೋಗ್ಬಿಡ್ತಾರೆ. ಅದು ಪಾಪಕ್ಕೆ ಹೋಗ್ತೀರಾ, ಕರ್ಮಕ್ಕೆ ಹೋಗ್ತೀರಾ. ನೀವು ಬೇರೆ ರೂಮಲ್ಲಿ ಸೆಕೆಂಡ್ ಬೆಡ್ರೂಮ್ ಇಲ್ಲಿ ಮಲ್ಕೊಳ್ಳಿ, ನೈಋತ್ಯ ರೂಮ್ ಪಕ್ಕದಲ್ಲಿ. ಪೇರೆಂಟ್ಸ್ನ ಅಲ್ಲಿ ಮಲ್ಗಕ್ಕೆ ಬಿಡಿ. ತಂದೆ ತಾಯಿ ಎಷ್ಟು ಏಜ್ ಆದ್ರೂ ಅಲ್ಲಿ ಮಲ್ಗಕ್ಕೆ ಬಿಡಿ. ಅವ್ರು ಏಜ್ ಆಗಿಬಿಟ್ಟಿದ್ದಾರೆ ಅಂದ್ಬಿಟ್ಟು ಸಪ್ರೇಟ್ ಮಾಡಿಬಿಡೋದು, ಅದೇನಾಗುತ್ತೆ ಪ್ರಾಬ್ಲಮ್. ಮ್ಯಾರೇಜಸಲ್ಲಿ ಮಾತಾಡಿದ್ದೀನಿ, ಇಲ್ಲಿ ವೀಡಿಯೋ ಫಸ್ಟಿಂದ ನೋಡಿ, ಅರ್ಥ ಆಗುತ್ತೆ. ಅದು ರಿಪೀಟ್ ಮಾಡೋಕ್ಕಾಗಲ್ಲ, ಎಲ್ಲರಿಗೂ ಬೋರ್ ಆಗಿಬಿಡುತ್ತೆ. ಏನಪ್ಪ ಮೇಲಿದೆ ಹೇಳ್ತಾ ಇದ್ದಾನೆ ಅಂದ್ಕೊಂಡು, ಓಕೆನಾ? ಅದೇ ನಾನು ಹೇಳ್ತಾ ಇರೋದು, ಪೇರೆಂಟ್ಸು ಅವರು ಏನು ಮಾಡ್ತಾರೋ ಬಿಡ್ತಾರೋ ಅವ್ರದ್ದು ಯೋಚನೆ ಬಿಟ್ಬಿಟ್ಟು ಅವ್ರು ಒಳಗಡೆ ಬಿಟ್ಬಿಡಿ. ಬೆಡ್ರೂಮಲ್ಲಿ ಅವ್ರು ಮಲ್ಗ್ತಾರೆ. ಮಕ್ಕಳು ಏನೋ ಅನ್ಕೊತಾರೆ ಅಂದ್ಬಿಟ್ಟು ಅವ್ರು ಆಚೆ ಕಡೆ ಮಲ್ಗೋದು. ಪಾಪ ಅವ್ರ ಜೊತೆಲಿ ಮಲ್ಗಲಿಲ್ಲ ಮಕ್ಕಳು ಹುಟ್ಟಿರಲ್ಲ, ಅರ್ಥ ಮಾಡ್ಕೊಳ್ಳಿ. ಏಜ್ ಆದಮೇಲೆ ಅವ್ರನ್ನ ಯಾಕೆ ಸಪ್ರೇಟ್ ಮಾಡ್ತೀರಾ? ಅಧರ್ಮ ಅಲ್ವಾ ಅದು? ನಾವು ಹಂಗೆ ಮಲ್ಕೊಂಡಿರೋರಿಗೆ ಧರ್ಮದಿಂದ ಒಂದು ಮಾತು ಹೇಳ್ತೀವಿ, ಸರ್ ಅವ್ರು ಎಷ್ಟನೇ ಏಜ್ ಆಗಿರಲಿ ಒಂದು ಮಾತು ಹೇಳ್ತೀವಿ, ಸರ್ ನಾವು ನಿಮಗಿನ ಏಜಲ್ಲಿ ಚಿಕ್ಕವರು ಅಂದ್ರೆ ಮಾತು ಹೇಳ್ತೀವಿ ಕೇಳಿ. ನೀವು ಎಷ್ಟು ಏಜ್ ಆದ್ರೂ ಗಂಡ ಹೆಂಡತಿ ಒಂದು ರೂಮಲ್ಲಿ ಇರ್ಬೇಕು ಸರ್, ಅದು ಧರ್ಮ. ದಯವಿಟ್ಟು ಅಲ್ಲಿರಿ. ಮಕ್ಳು ಏನು ಅನ್ಕೊತಾರೋ ಬಿಡ್ತಾರೋ ಅವರೆಲ್ಲ ಥಿಂಕ್ ಮಾಡಬೇಡಿ. ನಿಮ್ಮ ಆರೋಗ್ಯ ಇಂಪಾರ್ಟೆಂಟು. ನೇರತ್ವದಲ್ಲಿದ್ದರೆ ಆರೋಗ್ಯ ಚೆನ್ನಾಗಿರುತ್ತೆ. ನಾನು ಇಷ್ಟು ಬಂದು ಹೇಳ್ತಾ ಇರೋದು ದುಡ್ಡು ಮಾಡೋಕ್ಕೆ, ಕಾಸು ಮಾಡೋಕ್ಕಲ್ಲ, ಒಂದು ಅವೇರ್ನೆಸ್ ಕೊಡೋಕ್ಕೆ. ಇದೆಲ್ಲ ಜನಗಳಿಗೆ ಗೊತ್ತಿಲ್ಲ. ಎಷ್ಟೋ ಫ್ಯಾಮಿಲಿಯಲ್ಲಿ ನೋಡ್ತೀವಿ ನಾವು, ಸಪ್ರೇಟಾಗಿ ಮಲ್ಕೊಂಡಿರ್ತಾರೆ. ಏನಕ್ರಿ ಅಂದರೆ ಮಕ್ಳು ಏನು ಅನ್ಕೊತಾರೆ ಸರ್. ಮಕ್ಳು ಏನು ಸರ್ ಅನ್ಕೊತಾರೆ? ನೀವು ಆ ಜೊತೆಲಿದ್ದೆಲ್ಲ ಅವ್ರು ಹುಡ್ತಾ ಇದ್ರಾ? ನೀವು ಮಲ್ಕೊಳ್ಳಿ ಸರ್, ಏನಾಗ ಆರೋಗ್ಯ ಇರುತ್ತೆ. ಆರೋಗ್ಯ ಹೋಗ್ಬಿಟ್ಟಿರ್ತದೆ ಅವ್ರದ್ದು, ತುಂಬ ವೀಕ್ ಆಗಿಬಿಟ್ಟಿರ್ತಾರೆ, ಒಂಥರ ಟಯರ್ಡ್ ಆಗಿಬಿಟ್ಟಿರ್ತಾರೆ. ಯಾಕಂದರೆ ಅವರು ನೈಋತ್ಯ ಮೂಲೆಯಲ್ಲಿ ಮಲ್ಗ್ತಾ ಇರಲ್ಲ. ಈ ಪವರ್ಫುಲ್ ಕಾರ್ನರ್ ಇದು, ಇಲ್ಲಿ ನಾರ್ತ್ ಈಸ್ಟಲ್ಲಿ ಬರೋ ಪವರ್ ಇಲ್ಲಿ ಬರುತ್ತೆ. ಇದನ್ನ ಯೂಸ್ ಮಾಡ್ಕೊಬೇಕು. ನಿಮ್ಮ ಮನೇಲೆ ಸುಮ್ಮನೆ ಚೆಕ್ ಮಾಡಿ, ನಾರ್ತ್ ಈಸ್ಟಲ್ಲಿ ಹೋಗಿ ಸುಮ್ಮನೆ ಅಗ್ರಬತ್ತಿ ಸುಮ್ಮನೆ ಲೈಟ್ ಮಾಡಿ. ಸೌತ್ ವೆಸ್ಟ್ ಕಾರ್ನರ್ ಇಮ್ಮಿಡಿಯೇಟ್ ಸ್ಮೆಲ್ ಬರುತ್ತೆ. ವಾಯು ಕಾರ್ನರ್ಗೂ ಹೋಗಲ್ಲ, ಅಗ್ನಿ ಮೂಲೆಗೂ ಹೋಗಲ್ಲ ಸ್ಮೆಲ್ಲು. ಇಲ್ಲಿಂದ ಪವರ್ ಅಲ್ಲಿಗೆ ಹೋಗುತ್ತೆ. ಆ ಮೂಲೆಯಲ್ಲಿ, ಆ ಕಾರ್ನರಲ್ಲಿ ಪೇರೆಂಟ್ಸ್ ಮಲ್ಕೊಬೇಕು, ಅದು ಧರ್ಮ. ನಾನು ಇಷ್ಟೆಲ್ಲ ಇವತ್ತು ಮಾತಾಡ್ಕೊಂಬಂದಿರೋದು 11 ಪಾಯಿಂಟ್ಸು. ಜನಗಳಿಗೆ ಯಾರು ವಾಸ್ತುಶಾಸ್ತ್ರ ರೆಸ್ಪೆಕ್ಟ್ ಕೊಡಲ್ಲ, ವಾಸ್ತುಶಾಸ್ತ್ರ ಬೇಡ, ವಾಸ್ತುಶಾಸ್ತ್ರ ಏನು ಅಂಥವ್ರು ಈ ವಿಡಿಯೋ ನೋಡಿಬಿಟ್ಟು ತಿಳುವಳಿಕೆ ಪಡ್ಕೊಂಡು ವಾಸ್ತುಶಾಸ್ತ್ರಕ್ಕೆ ದಯವಿಟ್ಟು ರೆಸ್ಪೆಕ್ಟ್ ಕೊಡಿ. ವಾಸ್ತುಶಾಸ್ತ್ರ ರೆಸ್ಪೆಕ್ಟ್ ಕೊಟ್ರೆ ಎಲ್ಲ ಚೆನ್ನಾಗಿರುತ್ತೆ. ಆರೋಗ್ಯ, ಹೆಲ್ತ್ ಇಸ್ ವೆಲ್ತ್. ಆರೋಗ್ಯ ಚೆನ್ನಾಗಿರುತ್ತೆ, ಮಕ್ಕಳು ಹುಡ್ತಾರೆ, ಮಕ್ಕಳು ಸ್ಟಡೀಸ್ ಆಗುತ್ತೆ, ದುಡ್ಡು ಬರುತ್ತೆ, ದುಡ್ಡು ಸೇವಿಂಗ್ ಆಗುತ್ತೆ. ಆಮೇಲೆ ಇನ್ನೊಂದು ಮನೆ ಕಟ್ಟೋ ಯೋಗ ನಿಮ್ಗೆ 7 ವರ್ಷದಲ್ಲಿ ಬರುತ್ತೆ. ಇನ್ನೊಂದು ಸೈಟ್ ತೊಗೊಂಡು ಇನ್ನೊಂದು ವಾಸ್ತು ಮನೆ ಕಟ್ಟಿ ಬಾಡಿಗೆ ಬಿಡ್ಬೋದು, ಇಲ್ಲ ನೀವಲ್ಲಿರೋ ಹೋಗ್ಬೋದು, ಅದು ಯೋಗ ಬರುತ್ತೆ. ಪೇರೆಂಟ್ಸ್ ಆರೋಗ್ಯ ಚೆನ್ನಾಗಿರುತ್ತೆ, ಓಕೆನಾ? ಎಲ್ಲ ರೀತಿಯಲ್ಲೂ ಎಲ್ಲ ಅನುಕೂಲ ಇರುತ್ತೆ. ನಮ್ಮ ಮಾತು ಇವತ್ತು ಕೇಳಿ ಯಾರು ಪ್ಲ್ಯಾನ್ ಮಾಡಿಕೊಂಡು ಒಳ್ಳೆ ಮನೆ ವಾಸ್ತುಗೆ ರೆಸ್ಪೆಕ್ಟ್ ಕೊಟ್ಟು ಇನ್ನು ಮುಂದೆನ
ಇಷ್ಟು ದಿನ ಯಾರೋ ವಾಸ್ತು ಹತ್ರ ಕೇಳಿದ್ರಿ, ಅವ್ರು ಸರಿಯಾಗಿ ಹೇಳಿಲ್ಲ, ನಿಮ್ಗೆ ಇಷ್ಟ ಆಗಿಲ್ಲ, ನಿಮಗೆ ಒಂದು ಮನಸ್ಸಿಗೆ ಏನು ಬಿಡು ಏನು ವಾಸ್ತು ಅನಿಸ್ಬಿಟ್ಟಿರ್ತದೆ ಅಂಥ ಅಂಥವರೆಲ್ಲ ಇನ್ನು ಮುಂದೆ ನಮ್ಮಂಥ ವಾಸ್ತವನ ಕರೆದು ವಾಸ್ತು ರೆಸ್ಪೆಕ್ಟ್ ಕೊಟ್ಟು ಇನ್ನು ಮುಂದೆ ಇರೋಣ. ಆಮೇಲೆ ಈ ಚಾನೆಲ್ ನೋಡಿಬಿಟ್ಟು ನಮ್ಮ ಪ್ರೋಗ್ರಾಮ್ ನೋಡಿಬಿಟ್ಟು ಸುಮ್ಮನೆ ಇರಬೇಡಿ. ಹೆಂಡತಿ ಆಯಿತು, ಮಕ್ಕಳಾಯಿತು, ಗಂಡ ಆಯಿತು, ಎಲ್ಲರಿಗೂ ಇದೆ, ಅದು ಸಂಸಾರ. ಓಕೆನಾ? ಅದು ಬರೀ ಅದೇ ಅಲ್ಲ ಜೀವನ. ಒಂದು ಸಮಾಜಕ್ಕೆ ಸೇವೆ ಮಾಡಬೇಕು. ಸಮಾಜಕ್ಕೆ ಹೆಂಗೆ ಸೇವೆ ಮಾಡಬೇಕು? 5 ಜನಕ್ಕೆ ಹೋಗಿ ಹೇಳಿ, ಈ ಥರ ವಾಸ್ತುಶಾಸ್ತ್ರ ನೋಡಿ ಮನೆ ಕಟ್ಟಿ ಅಂದ್ಬಿಟ್ಟು ಹೇಳಿ. ಅಷ್ಟೇ ಸಾಕು. ಅದೊಂದು ಸಮಾಜ ಸೇವೆ ಥರನೇ. ಇಷ್ಟ ಬಂದಂಗೆ ಇರೋದು, ಬಿನಾ ವಾಸ್ತುಗೆ ರೆಸ್ಪೆಕ್ಟ್ ಕೊಡೋದಿರೋದು ಇದೆಲ್ಲ ಮಾಡಬೇಡಿ. ಓಕೆನಾ? ನಾನು ಇಷ್ಟು ತಿಳುವಳಿಕೆ ಮಾಡೋಕ್ಕೆ ಬಂದಿರೋದು ಇವತ್ತು ರೀಸನ್ನೇ ಅದು. ವಾಸ್ತುಶಾಸ್ತ್ರಕ್ಕೆ ರೆಸ್ಪೆಕ್ಟ್ ಕೊಡಬೇಕು. ವಾಸ್ತುಶಾಸ್ತ್ರಕ್ಕೆ ರೆಸ್ಪೆಕ್ಟ್ ಕೊಟ್ಟು ಯಾರು ಇಷ್ಟು ಜನ ಇಲ್ಲ ಅವರು ವಾಸ್ತುಶಾಸ್ತ್ರ ರೆಸ್ಪೆಕ್ಟ್ ಕೊಡಬೇಕು. ವಾಸ್ತುಶಾಸ್ತ್ರ ನಮ್ಮಂಥ ಕನ್ಸಲ್ಟೆಂಟ್ಗೆ ಕರೆದ್ಬಿಟ್ಟು ತಿಳ್ಕೊಳ್ಳಿ. ಒಂದು 5,000 ಕೊಟ್ಟರೆ ಏನೂ ಆಗಲ್ಲ. ಲಕ್ಷ ಖರ್ಚು ಮಾಡ್ತೀರಾ, ಕೋಟಿ ಖರ್ಚು ಮಾಡ್ತೀರಾ, ಬ್ಯಾಂಕಲ್ಲಿ ಸುಮ್ಮನೆ ಇಟ್ಕೊಂಡು ಇರ್ತೀರಾ. ಸುಮ್ಮನೆ ವೇಸ್ಟ್ ಮಾಡಬೇಡಿ. ಇದು ಮನೆಗಳೆಲ್ಲ ಬಿನಾ ವಾಸ್ತು ನೋಡೋದು ಕಟ್ಟೋದಲ್ಲ. ಒಂದು 5,000 ಕೊಟ್ಬಿಟ್ಟು ನಮ್ಮ ಹತ್ರ 100 ಅಲ್ಲ 1000 ಕ್ವಶನ್ ಕೇಳಿದ್ರೆ ಆನ್ಸರ್ ಕೊಡ್ತೀವಿ. ಅದು ಯೂಸ್ ಮಾಡ್ಕೊಳ್ಳಿ, ತಿಳುವಳಿಕೆ ಮಾಡ್ಕೊಳ್ಳಿ. ಅದರಿಂದ ನಾನು ತಿಳುವಳಿಕೆ ನಿಮ್ಗೆ ತಿಳಿಸ್ಬೇಕು ಅಂದ್ಬಿಟ್ಟು ನಾನು ಇವತ್ತು ಬಂದಿರೋದು. ಸುಮ್ಮನೆ ನಾನು ನನ್ನ ನಾಲೆಜ್ ನಾನೇ ಇಟ್ಕೊಂಡು ನಾನು ಸುಮ್ಮನೆ ಇದ್ದರೆ ವೇಸ್ಟ್ ಆಗುತ್ತೆ. ಅದಕ್ಕೆ ನಾನು ಒಂದು ಚಾನೆಲ್ ಮಾಡಿ, ಜಟಾಯುವಿಂಗ್ಸು ವಾಸ್ತುಶಾಸ್ತ್ರ ನಂದು ಹೆಸರು. ಆಮೇಲೆ ಫ್ಯೂಚರಲ್ಲಿ ಒಂದು ಆಪತ್ ಬಾಂಧವ ಟ್ರಸ್ಟ್ ಮಾಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀನಿ. ಆ ಟ್ರಸ್ಟಲ್ಲಿ ಏನಂದರೆ ಇಂಪಾರ್ಟೆಂಟು, ಟ್ರಸ್ಟಲ್ಲಿ ಇವಾಗ ನಾವು ಕಲೆಕ್ಷನ್ ಮಾಡೋ ದುಡ್ಡು, ಈ ರೋಡ್ ವೆಂಡರ್ಸು ಎಲ್ಲ ಇರ್ತಾರಲ್ಲ, ಕಲಕೆ ಮಾರೋರು, ತರಕಾರಿ ಮಾಡೋರಲ್ಲ, ಮಳೆ ಬಂದು ಬಿಸ್ನೆಸ್ ಆಗಲ್ಲ ಅವತ್ತು. ಆ ಟೈಮಲ್ಲಿ ಅವ್ರಿಗೆ 500,000 ವಿತೌಟ್ ಇಂಟ್ರೆಸ್ಟ್ ಕೊಡ್ತೀವಿ ದುಡ್ಡು. ತಿರ್ಗಾ ಅವರು ನೆಕ್ಸ್ಟ್ ದಿನ ಕೊಡ್ಬೋದು. ಅವ್ರಿಗೇನು ಅಕೌಂಟ್ ನಂಬರು ಬೇಡ, ಪ್ಯಾನ್ ನಂಬರು ಬೇಡ, ಏನೂ ಬೇಡ. ಇದೊಂದು ತಮ್ಮ ಇಂಪ್ರೆಷನ್ ಇದ್ದರೆ ಸಾಕು. ತಮ್ಮಿಂಗು ಇದು ಮಾಡಿದ್ರೆ ದುಡ್ಡು ಬರೋ ಮಿಷಿನ್ ಇದೆ, ಅದರಲ್ಲಿ ದುಡ್ಡು ತಗೊಳ್ಬೋದು. ತಗೊಂಡು ಅವರು ತಿರ್ಗಾ ದುಡ್ಡು ಕೊಟ್ಬಿಟ್ರೆ ತಿರ್ಗಾ ಅವ್ರು ಇಸ್ಕೊಬೋದು. ಆ ಥರ ಸಿಸ್ಟಮ್ಮು ಮುಂದಕ್ಕೆ ತರ್ತಾ ಇದ್ದೀವಿ. ಅದು ಬರುತ್ತೆ. ಅದು ಆಪತ್ ಬಾಂಧವ ಟ್ರಸ್ಟು. ಕಷ್ಟದಲ್ಲಿರೋರಿಗೆ ನೆರವಾಗೋದೇ ಆಪತ್ ಬಾಂಧವ ಟ್ರಸ್ಟು. ಅದು ದೇವ್ರ ಪ್ರೇರಣೆ. ನಾವೇನು ದುಡ್ಡು ಇದು ಮಾಡೋಕ್ಕಲ್ಲ ಮಾಡ್ತಾ ಇರೋದು. ಇವಾಗ ನಾನು ಬಂದು ಯೂಟ್ಯೂಬಲ್ಲಿ ಮಾಡ್ತಾ ಇರೋದು ದುಡ್ಡು ಮಾಡೋ ವಿಷಯ ಅಲ್ಲ, ಅವೇರ್ನೆಸ್ ಕೊಡೋಕ್ಕೆ. ನೋಡಿ, ಇಷ್ಟೊಂದು ವಿಷಯ ಪಾಯಿಂಟ್ಸು, 11 ಪಾಯಿಂಟ್ಸು ಯಾರು ತಿಳಿಸ್ತಾರೆ? ಮಾರ್ಕೆಟಲ್ಲಿ ಯಾರೂ ತಿಳಿಸೋದಿಲ್ಲ, ಯಾರೂ ಹೇಳಲ್ಲ. ನಾನು ಬರೆದು ತೋರಿಸಿದ್ದೀನಿ, ನೀವು ಅರ್ಥ ಮಾಡ್ಕೊಳ್ಳಿ ಅಂದ್ಬಿಟ್ಟು. ಎಲ್ಲ 11 ಪಾಯಿಂಟು ಒಂದೊಂದು ಅವರ್ ವೀಡಿಯೋ ಆಗುತ್ತೆ. ನೋಡಿ, ಇವಾಗ 1 ಅವರ್ 2 ನಿಮಿಷ ಆಯಿತು. ನಾನು ಯಾವ ಎಡಿಟಿಂಗು ಮಾಡಿಲ್ಲ, ಯಾವುದು ಕಾಪಿನೂ ಬರ್ದಿಲ್ಲ. ಹಂಗೆ ದೇವರು ನನಗೆ ಮನಸ್ಸು ಕೊಟ್ಟಿರೋದು ಮಾತಾಡ್ತಾ ಇದ್ದೀನಿ. ಇದರಿಂದ ಜನಗಳಿಗೆ ಒಳ್ಳೆಯದಾಗಲಿ, ಜನಗಳು ಅವೇರ್ನೆಸ್ ತಗೊಳ್ಳಿ ಅನ್ನೋ ಉದ್ದೇಶದಿಂದ ಬಂದು ಮಾತಾಡ್ತಾ ಇದ್ದೀನಿ. ಇದನ್ನ ಯೂಸ್ ಮಾಡಿಕೊಂಡು ಹೋಗಿ ಒಂದು 10 ಜನಕ್ಕೆ ಇನ್ಫಾರ್ಮ್ ಮಾಡಿ. ಅದೇ ಒಂದು ಸಮಾಜ ಸೇವೆ. ನಾನೇನಪ್ಪ ಸಮಾಜ ಸೇವೆ ಮಾಡೋದು, ನನ್ನ ಕೈಲಿ ಆಗಲ್ಲ ಅನ್ನೋದಲ್ಲ. ಸಮಾಜ ಸೇವೆ ಎಲ್ಲರೂ ಮಾಡ್ಬೋದು. ಹೆಂಗಂದರೆ, ಇವಾಗ ನಾನು ಮಾಡ್ತಾಯಿದ್ದೀನಿ ವಾಸ್ತುಶಾಸ್ತ್ರ ಮೂಲಕ. ನನ್ನೊಂದು 10 ಜನ ವೀಡಿಯೋ ನೋಡಿದ್ರೆ ಸಾಕು, ಒಂದು 10 ಜನ ಹೋಗಿ 100 ಜನ ಆಗ್ತಾರೆ. 100, 1000, ಲಕ್ಷ ಕೋಟಿ ಮುಂದಕ್ಕೆ ಆಗ್ತಾರೆ. ನಾನು ಒಂದು 10 ವರ್ಷಕ್ಕೆ ಅಂದ್ಕೊಳ್ಳಿ, ನನಗೊಂದು 51 ವರ್ಷ, ಇನ್ನೊಂದು 61 ವರ್ಷಕ್ಕೆ ಒಂದು 10 ವರ್ಷ ನಾನು ಮಾಡಿದ್ರೆ ಆಗತ್ತಾರೆ. ಅದು ನಾನು ಹುಟ್ಟಿದ್ದಕ್ಕೂ ಸಾರ್ಥಕ, ನಾನು ತಿಳುವಳಿಕೆ ದೇವರು ನಾಲೆಜ್ ಕೊಟ್ಟಿದ್ದಕ್ಕೂ ಸಾರ್ಥಕ. ಅದು ನಮ್ಮ ಉದ್ದೇಶ. ಇಲ್ಲಿ ದುಡ್ಡು ಮಾಡಬೇಕು ಅನ್ನೋದು ಬಂದಿಲ್ಲ. ನಾನು ಬಂದು ಸುಮ್ಮನೆ ಇವಾಗ ನಿಮ್ಗೆ ಅಡ್ವೈಸ್ ಕೊಡೋದ್ರಿಂದ ನನಗೇನು ಲಾಭ ಅಂದ್ಕೊಂಡು ಸುಮ್ಮನೆ ಇರ್ಬೋದಾಗಿತ್ತು. ನೋಡಿ, 11 ಪಾಯಿಂಟ್ಗಳು ಯಾರಿಗೂ ಗೊತ್ತಿರಲ್ಲ. ವಾಸ್ತು ಮನೆ ಏನಕ್ಕೆ ಇರಬೇಕು, ಸ್ವಲ್ಪ ನಾಲೆಜ್ ಇರಲ್ಲ. ವಾಸ್ತು ಏನು ನೋಡಬೇಕು ಅನ್ನೋದು ಕ್ವಶನ್ ಇರುತ್ತೆ. ಇವಾಗ ನಾನು ವೀಡಿಯೋ ನೋಡೋದು ಅವ್ನಿಗೆ ಅರ್ಥ ಆಗತ್ತೆ. ನೋಡಿ, ಇಷ್ಟೆಲ್ಲ ಸಮಾಚಾರಗಳಿದೆ. ಆರೋಗ್ಯ ವಾಸ್ತು ನೋಡಿದ್ರೆ ಒಂದು ಮನೆ ಕಟ್ಟೋ ಯೋಗ ಬರುತ್ತೆ. ವಾಸ್ತು ಮನೆ 7 ವರ್ಷದಲ್ಲಿ ಒಂದು ಆರೋಗ್ಯ ಚೆನ್ನಾಗಿರುತ್ತೆ, ಹೆಲ್ತ್ ಇಸ್ ವೆಲ್ತ್, ಆಕ್ಸಿಡೆಂಟ್ಸ್ ಆಗಲ್ಲ, ಮ್ಯಾರೇಜಸ್ ಆಗುತ್ತೆ, ಚಿಲ್ಡ್ರನ್ಸ್ ಆಗ್ತಾರೆ, ಮಕ್ಕಳು ಚೆನ್ನಾಗಿ ಓದ್ತಾರೆ, ದುಡ್ಡುಗೆ ಸ್ಥಾನ ಕೊಡಬೇಕು, ಇದು ಕ್ಯಾಶ್ ಕೌಂಟ್ರ್ ಇರಬೇಕು, ರೆಂಟ್ ಮನೆಗೂ ನೀವು ಕಟ್ಟಬೇಕು, ಗೆಸ್ಟ್ ರೂಮ್ ಎಲ್ಲೆಲ್ಲೋ ಕಟ್ಬಿಟ್ಟಿರ್ತೀರಾ, ಪ್ರಾಬ್ಲಮ್ಸು, ಯೂಟಿಲಿಟಿ, ಬಾಲ್ಕನಿ ರಾಂಗಲ್ಲಿ ಇಟ್ಬಿಟ್ಟಿರ್ತೀರಾ, ಟಾಯ್ಲೆಟ್ ರಾಂಗಲ್ಲಿ ಕೂತ್ಕೊಂಡಿರ್ತೀರಾ, ಕಾರ್ ಪಾರ್ಕಿಂಗ್ ರಾಂಗಲ್ಲಿ ಮಾಡಿಬಿಟ್ಟಿರ್ತೀರಾ. ಇವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸು. ನೆಕ್ಸ್ಟು ಒಂದೊಂದು ಟಾಪಿಕ್ಕು ಒಂದೊಂದು ಪಾಯಿಂಟ್ ಮಾತಾಡ್ತೀನಿ ಡೀಟೇಲಾಗಿ. ಆವಾಗ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದೆ ಫುಲ್ ಮಾತಾಡ್ತೀನಿ. ಎಲ್ಲಿ ಬೆಡ್ರೂಮ್ ಇರಬೇಕು, ಎಲ್ಲಿ ಮಲ್ಕೊಬೇಕು, ಹೆಂಗೆ ಡೋರ್ ಲೊಕೇಶನ್ ಇರಬೇಕು, ವಿಂಡೋಸ್ ಹೆಂಗಿರಬೇಕು, ಕ್ರಾಸ್ ವೆಂಟಿಲೇಷನ್ ಇರಬೇಕು, ಆರೋಗ್ಯ ಚೆನ್ನಾಗಿರುತ್ತೆ, ಇವೆಲ್ಲ ಮಾತಾಡ್ತೀನಿ. ಆವಾಗ ನಿಮಗೆ ಒಂದೊಂದು ಟಾಪಿಕ್ ಮೇಲೆ ಒಂದೊಂದಾಗಿ ಮಾತಾಡ್ತೀನಿ. ಆಕ್ಸಿಡೆಂಟ್ಸ್ ಆಗಿರುತ್ತೆ ಕೆಲವು ಮನೆಯಲ್ಲಿ, ಏನಕ್ಕೆ ಆಗ್ತದೆ ಅದು ಒಂದು ಟಾಪಿಕ್ ಮಾತಾಡ್ತೀನಿ. ಮ್ಯಾರೇಜಸ್ ಆಗಲ್ಲ ಯಾಕೆ, ಅದೊಂದು ಟಾಪಿಕ್ ಮಾತಾಡ್ತೀನಿ. ಆಮೇಲೆ ಚಿಲ್ಡ್ರನ್ ಸ್ಟಡೀಸ್, ಮಕ್ಕಳು ಓದಲ್ಲ,
ಅದು ಒಂದು ಟಾಪಿಕ್ ಮಾತಾಡ್ತೀನಿ. ಮನಿ ಪ್ರಾಬ್ಲಮ್ಮು ಅದು ಒಂದು ಟಾಪಿಕ್ಕು. ಇವಾಗ ಇದು ಜನರಲ್ ಆಗಿ ಮಾತಾಡಿದ್ದೀನಿ ಇವತ್ತು. ವಾಸ್ತುಶಾಸ್ತ್ರ, ವೈ ಇಟ್ ಈಸ್ ಇಂಪಾರ್ಟೆಂಟ್, ವೈ ಏನು ಬೇಕು ವಾಸ್ತುಶಾಸ್ತ್ರ ಕೇಳೋರಿಗೆ ಈ ಟಾಪಿಕ್ಕು ಇವತ್ತು ಯೂಸ್ ಮಾಡ್ಕೊಳ್ಳಿ. ಓಕೆನಾ? ಇಷ್ಟೊತ್ತು ನಾನು ಮಾತಾಡಿದ್ದೀನಿ 1 ಅವರ್ 5 ನಿಮಿಷ. ಏನಾರ ಡೌಟ್ಸ್ ಇದ್ದರೆ ಕೇಳಿ ಕಾಮೆಂಟ್ಸಲ್ಲಿ. ನಮ್ಮದು ಕನ್ನಡ ಸ್ವಲ್ಪ ಕಲಬೆರಕೆ ಇರುತ್ತೆ, ಮಿಕ್ಸ್ ಇರುತ್ತೆ. ನಾವು ಯಾಕಂದರೆ ತಮಿಳು, ತೆಲುಗು ಅದು ಭಾಷೆ ಮಾತಾಡೋದ್ರಿಂದ ಸ್ವಲ್ಪ ಮಿಕ್ಸ್ ಆಗುತ್ತೆ. ಅದರಿಂದ ಅರ್ಥ ಆಗತ್ತೆ. ಏನಾರ ಇದ್ದಿದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಕ್ಷಮಿಸ್ಬಿಡಿ. ಓಕೆನಾ? ನಾನು ಬರ್ತೀನಿ ಇವತ್ತು. ಇವತ್ತು ಎಂಡ್ ಮಾಡೋಣ ಪ್ರೋಗ್ರಾಮು. ತಿರ್ಗಾ ನಾಳೆ ಇನ್ನೊಂದು ಪ್ರೋಗ್ರಾಮ್ಗೆ, ಇನ್ನೊಂದು ಟಾಪಿಕ್ಗೆ, ವಿಷಯಕ್ಕೆ ಮಾತಾಡೋಕ್ಕೆ ಬರ್ತೀನಿ. ಓಕೆನಾ? ಬರೋಣ ಇವತ್ತು. ಥ್ಯಾಂಕ್ ಯು. ಮಾತಾ ಪಿತಾ ಗುರು ದೈವಂ ಓಂ ಸಾಯಿರಾಮ್. ಥ್ಯಾಂಕ್ ಯು.